सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमुदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्विषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತ ಸಪ್ತಾಹ ಪ್ರವಚನ ನಾರಾಯಣ ಸರೋವರದ ಈ ಪವಿತ್ರ ಪರಿಸರದಲ್ಲಿ ಇವತ್ತು ಸಪ್ತಮ ದಿವಸದ ಪ್ರವಚನ ಅಂದರೆ ಉಪಸಂಹಾರ ಪ್ರವಚನವನ್ನು ಈ ಪ್ರಾತಃ ಕಾಲದಲ್ಲಿ ಶುದ್ಧ ಉದರದಲ್ಲಿ ಅಂದರೆ ಫಲಾಹಾರ ಆಗುವುದಕ್ಕಿಂತ ಮುಂಚೆಯೇ ಮುಗಿಸುವ ಆಲೋಚನೆಯನ್ನು ಮಾಡಿದ್ದೇವೆ. ಪ್ರವಚನ ಮಂಗಳ ಆದ ಕೂಡಲೇ ನೈವೇದ್ಯ ಆದ ಕೂಡಲೇ ಪ್ರಸಾದ ಸ್ವೀಕಾರ ಅನ್ನುವ ಪ್ರಕ್ರಿಯೆಯನ್ನು ಈ ಯಾತ್ರಾ ಕ್ಷೇತ್ರ ಯಾತ್ರಾ ದ್ವೈಪಾಯನ ಯಾತ್ರಾ ಪಾತ್ರರ ಸಂಗಡ ಅಂತೇನೋ ಬರೆದಿದ್ದೀರಲ್ಲ, ಪಾವನ ಯಾತ್ರಾ ಪಾತ್ರರ ಸಂಗಡ ಯಾತ್ರೆಯ ಮಾಡುವಂಥ ದಾಸರ ಪದ್ಯ. ಸತ್ಪಾತ್ರರು ಎಲ್ಲ ಪಾತ್ರರ ಸಂಗಡ ಯಾತ್ರೆ ಈಗ ಈ ದ್ವೈಪಾಯನ ದೇವರ ಸನ್ನಿಧಾನ ಇರತಕ್ಕಂತಹ ನಾರಾಯಣ ಸರೋವರದ ಪರಿಸರದಲ್ಲಿ ಉಪಸಂಹಾರ ಆಗ್ತಾ ಇದೆ. ಭಗವಂತ ಶ್ರೀಕೃಷ್ಣನ ಪುಣ್ಯ ಕಥೆಯನ್ನು ಶ್ರವಣ ಮಾಡ್ತಾ ನಾವು ಈ ಭಾಗವತ ಸಪ್ತಾಹ ಪ್ರವಚನದ ಉಪಸಂಹಾರವನ್ನು ಮಾಡೋಣ. ಸುಮಾರು 1 ಗಂಟೆಯ ಕಾಲಾವಧಿಯಲ್ಲಿ ಶ್ರವಣ. ಭಗವಂತ ಶ್ರೀಕೃಷ್ಣ ಅವತರಿಸುವ ಸಂಕಲ್ಪ ಮಾಡಿದ. ಅವತಾರ ಅಂತ ಹೇಳಿದರೆ ಇಳಿಯುವುದು ಅಂತ ಅರ್ಥ. ಸರ್ವವ್ಯಾಪಿಯಾದ ದೇವರು ಇಳಿಯುವುದು ಅನ್ನುವುದು ಅಸಾಧ್ಯ. ದೇವರಿಗೂ ಅಸಾಧ್ಯವಾದ ಕೆಲಸ ಇದೆ, ಸಾಧ್ಯವೇ ಇಲ್ಲ ಅವನಿಂದ. ಏನಂದರೆ ಇಳಿಯುವುದು ಸಾಧ್ಯ ಇಲ್ಲ. ಆದರೆ ಅವನಿಗೆ ಅಸಾಧ್ಯ ಇಲ್ಲ, ಯಾಕೆಂತೇಳಿದರೆ ಸರ್ವಸಮರ್ಥ. ನಿರಾಕಾರನಾದ ದೇವ ನಾವು ಬಯಸಿದ ರೂಪದಲ್ಲಿ ಕಾಣಿಸಿಕೊಳ್ತಾನೆ ಅಂತ ಸಾಮರ್ಥ್ಯ ಅಂತಂದ ಮೇಲೆ ಭಗವಂತನಿಗೆ ಇಳಿಯುವುದೇನು ಕಷ್ಟ? ಆದ್ದರಿಂದ ಅವ ಮೀನು, ಹಂದಿ, ನರಸಿಂಹ ಇಂಥ ರೂಪಗಳಿಗೂ ಇಳಿದು ಬರ್ತಾನೆ. ಅದರಲ್ಲಿ ಒಂದು ಪೂರ್ಣ ಸ್ವರೂಪದಲ್ಲಿ ಮನುಷ್ಯನ ಹಾಗೆ ಪೂರ್ಣ ಅಂದರೆ ಶ್ರೀರಾಮಚಂದ್ರ ಪೂರ್ಣ ಅಲ್ಲ ಅಂತಲ್ಲ. ಆದರೆ ಶ್ರೀರಾಮಚಂದ್ರ ಮನುಷ್ಯರ ಹಾಗೆ ಅಂತ ಹೇಳುವುದು ಕಷ್ಟ, ಅವನ ಹಾಗೆ ಮನುಷ್ಯ ನಡೆಯುವುದು ಕಷ್ಟ. ಹೆಂಡತಿಯ ಮೇಲೆ ಅಪವಾದ ಬಂತು ಅಂತೇಳಿ ಹೆಂಡತಿಯನ್ನು ಆಶ್ರಮಕ್ಕೆ ಕಳಿಸುವ ಕೆಲಸ ಇಲ್ಲ, ಮನುಷ್ಯರು ಮಾಡುವುದು ಕಷ್ಟ. ಪರಶುರಾಮನು ಮನುಷ್ಯಾವತಾರವೇ. ಆದರೆ ಪರಶುರಾಮ ಅಮ್ಮನಿಗೆ ಏನೋ ಮಿಸ್ಟೇಕ್ ಆಗಿದೆ, ಆಕೆಯನ್ನು ಕೊಂದು ಹಾಕು ಅಂತ ಅಪ್ಪ ಹೇಳಿದರೆ ಕೆಲಸ ಮಾಡಿದ. ಮನುಷ್ಯ ಹಾಗೆ ಮಾಡುವುದು ಸಾಧ್ಯ ಇಲ್ಲ. ಅಂದ ಪರಶುರಾಮ ಅವತಾರದ ಹಾಗೆಯೋ ರಾಮಾವತಾರದ ಹಾಗೆಯೋ ನಡೆಯುವುದು ಸ್ವಲ್ಪ ಕಷ್ಟ. ಕೃಷ್ಣನ ಅವತಾರದ ಹಾಗೆ ನಡೆಯುವುದಂತೂ ಸುತರಾಂ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಮದುವೆಯಾಗಿಯೇ ಸಮಸ್ಯೆ ಇರುವಾಗ 16,108 ವಿವಾಹವಾಗಿ ನೀನು ಅವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅಂತ ಹೇಳಿದರೆ ಕೃಷ್ಣಾವತಾರದ ಹಾಗೆ ನಡೆಯುವುದು ಸಿಕ್ಕಾಬಟ್ಟೆ ಕಷ್ಟ. ಆದರೂ ಮನುಷ್ಯ ಹೇಗಿರ್ತಾನೆ ಮಾನಸವಾಗಿ ಅನ್ನುವುದಕ್ಕೆ ಕೃಷ್ಣಾವತಾರ ದೃಷ್ಟಾಂತವಾಗಿರ್ತದೆ. ಅದರಿಂದ ಮನುಷ್ಯನಿಗೆ ಕೃಷ್ಣ ಇಷ್ಟವಾಗುವಷ್ಟು ಬೇರೆ ಭಗವದ್ ಅವತಾರಗಳು ಇಷ್ಟ ಆಗುವುದಿಲ್ಲ ಅಂತಲ್ಲ, ಕಷ್ಟಪಟ್ಟು ಇಷ್ಟ ಮಾಡಿಕೊಳ್ಳು. ಆದರೆ ಕೃಷ್ಣಾವತಾರ ಕಥೆ ಕೇಳ್ತಾ ಇದ್ದ ಹಾಗೆ ಮೈ ನವೆರೇಳುತ್ತದೆ.
ಏನೋ ಇನ್ನಷ್ಟು ಕೇಳಬೇಕು ಅಂತ ಅನಿಸ್ತದೆ ಭಾಗವತದ ಕಥೆ ಹೇಳಿದರೆ ಮಾತ್ರ. ಯಾಕಂದರೆ ಕೃಷ್ಣನ ಬಗ್ಗೆ ಮಹಾಭಾರತದ ಮೇಲೆ ಯದ್ವಾ ತದ್ವಾ ಕೃಷ್ಣನ ಕಥೆಗಳೆಲ್ಲ ಬಂದಿದ್ದಾವೆ. ಭಾಗವತದ ಕಥೆ ಅಂತ ಹೇಳಿಕೊಂಡು ಕೃಷ್ಣನ ಕಥೆಯನ್ನು ಎಡವಟ್ಟು ಮಾಡಿದವರು ತುಂಬ ಕಡಿಮೆ. ಆದ್ದರಿಂದ ಭಾಗವತದಲ್ಲಿ ವೇದವ್ಯಾಸರು ಹೇಳಿದ ರೀತಿಯಲ್ಲಿ ಕೃಷ್ಣ ಕಥೆ ಹೇಳಿದರೆ, ಕೃಷ್ಣ ಮನುಷ್ಯನಾಗಿ ಅವತರಿಸಿದಂತಹ ಸರ್ವೋತ್ತಮ ಸ್ವಾಮಿ. ಅವನು ಕೇವಲ ಕಪಟ ನಾಟಕಿ ಅಲ್ಲ, ಅವನ ಕಪಟದ ಹಿಂದೆ ದೊಡ್ಡ ಧರ್ಮ ಸಂದೇಶ ಇದೆ ಅನ್ನುವುದು ಅರ್ಥವಾಗ್ತಾ ಹೋಗ್ತದೆ. ಅದು ಇಳಿಯುವುದು. ಮನುಷ್ಯ ಹೇಗೆ ಕಪಟ ಮಾಡ್ತಾನೆ, ಎಡವಟ್ಟು ಮಾಡ್ತಾನೆ, ಆ ರೀತಿ ಕೃಷ್ಣ ಎಡವಟ್ಟು ಕಪಟ ಸಿಕ್ಕಾಬಟ್ಟೆ ಮಾಡಿದ್ದಾನೆ. ಆದರೆ ಅದರ ಹಿನ್ನೆಲೆಯಲ್ಲಿ ಮಾತ್ರ ಬಹುದೊಡ್ಡದಾದ ಧರ್ಮದ ಆಂತರ್ಯ ಇದೆ ಅನ್ನುವುದು ಕೃಷ್ಣಾವತಾರದ ವಿಶೇಷ. ನಮಗೆ ಯಾಕೋ ಕೃಷ್ಣ ನಮ್ಮ ಮನೆಯಲ್ಲೇ ಇರುವ ಹುಡುಗ ಅಂತ ಅನಿಸ್ಲಿಕ್ಕೆ ಶುರು ಆಗ್ತಾನೆ. ನಾವು ಯುವಕರಾಗ್ತಾ ಇದ್ದ ಹಾಗೆ ಆ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಸಮೇತನಾಗಿ ನಮ್ಮ ಹತ್ತಿರವೇ ಕಾಣಿಸಿಕೊಳ್ತಾನೆ. ಸ್ವಲ್ಪ ವಯಸ್ಸಾಗ್ತಾ ಇದ್ದ ಹಾಗೆ ಪಾರ್ಥಸಾರಥಿ ಯುಕ್ತೋಪದೇಶಕನಾದ ಕೃಷ್ಣ ನಮ್ಮ ಮುಂದೆ ನಿಲ್ತಾ ಹೋಗ್ತಾನೆ. ಪ್ರತಿಯೊಂದು ವಯಸ್ಸಿನಲ್ಲೂ ಪುಟ್ಟ ಮಕ್ಕಳಿಗೂ ಕೂಡ ಅಂಬೆಕಾಲು ಇಡತಕ್ಕಂಥ ಕೃಷ್ಣ ಅಂದರೆ ಬಹಳ ಇಷ್ಟ. ಹೀಗೆ ಪ್ರತಿಯೊಬ್ಬರ ಮನಸ್ಸಿಗೆ ಇಷ್ಟವಾಗುವ ವ್ಯಕ್ತಿತ್ವದ ವ್ಯವಹಾರ ಲೀಲೆಗಳನ್ನು ತೋರಿದಂತಹ ಲೀಲಾಮಾನುಷ ವಿಗ್ರಹನಾಗಿ ಭಗವಂತ ಅವತರಿಸುವುದಕ್ಕೆ ಸಂಕಲ್ಪಿಸಿದ್ದಾನೆ. ಅವತರಿಸುವುದು ಅಂತ ಹೇಳಿದರೆ ಮನುಷ್ಯನಿಗೆ ಕಾಣಿಸಿಕೊಳ್ಳುವುದು. ಬರೀ ಕಾಣಿಸಿಕೊಳ್ಳುವುದು ಅವತರಿಸುವುದಲ್ಲ. ಹೇಗೆ ಅಟ್ಟದಲ್ಲಿದ್ದಂತಹ ಅಮ್ಮ ಕೆಳಗಿರತಕ್ಕಂತಹ ಮಗುವನ್ನು ಮೇಲಕ್ಕೆ ಕರ್ಕೊಂಡು ಹೋಗುವುದಕ್ಕೋಸ್ಕರ ಇಳಿದು ಬರ್ತಾಳು, ಹಾಗೆ ನಾವು ದೇವರನ್ನು ಕಾಣಬೇಕು ಅಂತ ಹಪತಪಿಸುತ್ತಿರುವ ಸಂದರ್ಭದಲ್ಲಿ ಈ ಭಕ್ತನನ್ನು ಮೇಲಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅವನು ಕೆಳಗಿಳಿದು ಬಂದು ನಮ್ಮ ಕೈ ಹಿಡ್ಕೊಂಡು, ಹೇಗೆ ಅಮ್ಮ ಪುಟ್ಟ ಮಗುವಿನ ಹೆಜ್ಜೆ ಹಾಗೆಯೇ ಪುಟ್ಟ ಪುಟ್ಟ ಹೆಜ್ಜೆ ಹಾಕಿಕೊಂಡು ಮಗುವನ್ನು ನಡೆಸುವ ಅಭ್ಯಾಸ ಮಾಡ್ತಾಳೋ, ಹಾಗೆ ದೇವರು ಎಷ್ಟು ದೊಡ್ಡ ಹೆಜ್ಜೆ ಇಡುವ ತ್ರಿವಿಕ್ರಮನಾದರೂ ಕೂಡ ಕೃಷ್ಣನಾಗಿ ನಮ್ಮ ಹಾಗೆ ಪುಟ್ಟ ಹೆಜ್ಜೆ ಇಟ್ಟುಕೊಂಡು ಬಾಲ್ಯ ಕೌಮಾರ ಅನ್ನುವ ವ್ಯವಸ್ಥೆಗಳಲ್ಲಿ ಬೆಳೆದು ನಿಂತಹ ಈ ದೇಶದ ಇತಿಹಾಸದ ಪೂಜ್ಯ ವ್ಯಕ್ತಿತ್ವದ ದೇವ. ತುಂಬ ನಮಗೆ ಹತ್ತಿರದಲ್ಲಿರುವ 5,000 ವರ್ಷ ಅಂದರೆ ಭಾರಿ ದೊಡ್ಡ ವರ್ಷ ಏನಲ್ಲ. 2,000 ವರ್ಷವಾದ ಕ್ರಿಸ್ತನನ್ನೇ ಅಷ್ಟು ಪೂಜೆ ಮಾಡ್ತಾರೆ. ಅದಕ್ಕಿಂತ ಬಹಳ ಹಿಂದೆ ಹೋಗಿರತಕ್ಕಂತಹ ಬುದ್ಧ, ಸುಮಾರು 4,000 ವರ್ಷದ ಹಿಂದೆ ಬುದ್ಧನನ್ನು ನಂಬತಕ್ಕಂತಹ ಜನ ಇಡೀ ದೇಶದಲ್ಲಿರುವಷ್ಟು ನಾವು ಶ್ರೀಕೃಷ್ಣನನ್ನು ನಂಬತಕ್ಕಂತಹ ಜನ ಇಲ್ಲ. ಅಷ್ಟೆಲ್ಲ ಇರುವಾಗ ಕೃಷ್ಣ 5,000 ವರ್ಷದ ಪುರಾಣ ಪುರುಷ ಅಂದರೆ ಯಾವ ಕಾಲದವ ಅಂತ ಗೊತ್ತಿಲ್ಲ. ಯಾವ ಕಾಲದವ ಅಂತ ಗೊತ್ತಿಲ್ಲದೆ ಇರುವ 5,000 ವರ್ಷ ಮಾತ್ರ ಹಿಂದೆ ಇರತಕ್ಕಂತಹ ದೇವರು ನಮ್ಮ ಶ್ರೀಕೃಷ್ಣ ದೇವರು. ಎಷ್ಟು ಪುರಾಣನೋ ಅಷ್ಟು ನವ, ಪುರಾಪಿ ನವಂ ಪುರಾಣ ಅಂತಿದ್ದ ಹಾಗೆ ಇವತ್ತಿಗೂ ಹೊಸದಾಗಿ ಕಾಣಿಸ್ತಕ್ಕಂಥ ಭಗವಂತ ಕೃಷ್ಣ ತಾನು ಅವತರಿಸುವ ಸಂಕಲ್ಪ ಮಾಡಿದ ದಿವಸಕ್ಕೆ ಅಷ್ಟಮಿ ಅಂತ ಹೆಸರು. ಅದು ಕೃಷ್ಣ ಪಕ್ಷದ ಅಷ್ಟಮಿ. ಆರಿಸಿಕೊಂಡ ಕಾಲ ಮಧ್ಯರಾತ್ರಿ. ಭಗವಂತ ಶ್ರೀರಾಮ ಅವತರಿಸುವುದಕ್ಕೆ ಆರಿಸಿಕೊಂಡ ಕಾಲ ನಟ್ಟ ನಡು ಮಧ್ಯಾಹ್ನ. ಪುನರ್ವಸು ನಕ್ಷತ್ರವನ್ನು, ನವಮಿಯ ತಿಥಿಯನ್ನು ಆರಿಸಿಕೊಂಡ್ರೆ, ಈ ಶ್ರೀಕೃಷ್ಣ ಆರಿಸಿಕೊಂಡದ್ದು ಅಷ್ಟಮಿಯ ತಿಥಿ. ಅದು ಕೃಷ್ಣ ಪಕ್ಷ, ಅವನ ಹಾಗೆ ಶುಕ್ಲ ಪಕ್ಷ ಅಲ್ಲ, ಅವನ ಹಾಗೆ ಮಧ್ಯಾಹ್ನವೂ ಅಲ್ಲ. ಇವ ಆರಿಸಿಕೊಂಡದ್ದು ಮಧ್ಯರಾತ್ರಿಯನ್ನು. ಅಂದರೆ ನಾನು ಸ್ವಲ್ಪ ಕತ್ತಲೆ, ಅವನು ಸ್ವಲ್ಪ ಬೆಳಕು ಅಂತ ತೋರಿಸಿದ್ದು. ಎರಡೂ ಒಂದೇ ತತ್ವ, ಎರಡು ಮುಖದಲ್ಲಿ. ರಾಮನನ್ನು ನೋಡಿದರೆ ನನಗೆ ಸುಲಭವಾಗಿ ಅರ್ಥ ಆಗ್ತದೆ ಹೇಗೆ ನಡಿಬೇಕು ಹೇಗೆ ನಡಿಬಾರ್ದು ಅಂತ. ಕೃಷ್ಣನನ್ನು ನೋಡಿದರೆ ಅರ್ಥ ಆಗುವುದು ತುಂಬ ಕಷ್ಟ. ಮುಖ್ಯಂತಿ ಯಂ ಸೂರಯ ಜನ್ಮಾದ್ಯಸ್ಯ ಯತಃ ಅನ್ವಯಾತ್. ಯಾವ ಭಗವಂತ ತಾನು ಅವತರಿಸಿದ ಜಾಗದಿಂದ ನಿರಂತರವಾಗಿ ಬೇರೆ ಊರಿಗೆ ಸಾಕ್ತಾನೇ ಇರ್ತಾನೆ. ಭಗವಂತ ಅವತರಿಸಿದ ಜಾಗದಿಂದ ಬೇರೆ ಬೇರೆ ಜಾಗಕ್ಕೆ ಸಾಗುವವ. ಜನ್ಮ ಆದ್ಯಸ್ಯ ಯತಃ ಅನ್ವಯಾದಿತರತಃ. ಇಂತಹ ದೇವ ಭಗವಂತ ಮುಖ್ಯಂತಿ ಯಂ ಸೂರ್ಯ. ಜ್ಞಾನಿಗಳಿಗೂ ಕೂಡ ಕೃಷ್ಣ ಏನು ಅಂತೇಳಿ ಒಗಟಾಗಿ ನಿಂತಿರತಕ್ಕಂತಹ ಸ್ವರೂಪ. ಅದನ್ನು ವ್ಯಕ್ತಪಡಿಸುವುದಕ್ಕೋಸ್ಕರವೇ ಮಧ್ಯರಾತ್ರಿಯ ಹೊತ್ತಿಗೆ ಆ ಭಗವಂತನ ಅವತಾರ. ಒಂದು ಸಾಮಾಜಿಕ ದೃಷ್ಟಿಯಲ್ಲೂ ಆ ಕಾಲದಲ್ಲಿ ರಾತ್ರಿ ಅವತರಿಸಿದ್ದು ಸರಿಯಾಗಿದೆ. ಯಾಕಂದರೆ ಕಂಸನಿಗೆ ಅದೆಷ್ಟೋ ದಿವಸಗಳಿಂದ ನಿದ್ದೆ ಬರ್ತಿರಲಿಲ್ಲ. ಮಗು ಎಷ್ಟೊತ್ತಿಗೆ ಹುಟ್ಟಿಬಿಡ್ತದೋ ಅಂತ ಅವನಿಗೆ ಹೆದರಿಕೆ. ಆದರೆ ರಾತ್ರಿಯ ಹೊತ್ತು ಮಾತ್ರ ಅವನನ್ನು ನೋಡಿಕೊಳ್ಳುವ ಕೆಲವು ಜನ ಇದ್ದರು. ಅವನಿಗೆ ಧಾತ್ರಿ ಅಂತ ಒಬ್ಬಳಿದ್ಲು, ಪೂತನ ಇತ್ಯಾದಿಗಳು. ಅವರೆಲ್ಲ ಕಂಸನಿಗೆ ಹೊಡೆದು ಬಡ್ದು ಜಾಗ್ರತೆ ಎದ್ರೆ ರಾತ್ರಿ ನಾವು ನೋಡ್ಕೊಳ್ತೇವೆ ಅಂತ ಹೇಳಿ ಅವನನ್ನು ಮಲಗಿಸಿದ್ರಂತೆ. ಮಲಗಿದ್ರು ನಿದ್ದೆ ಬರ್ತಿರ್ಲಿಲ್ಲ. ಆದರೆ ಎಲ್ಲಿ ಇವ ನಿದ್ದೆ ಮಾಡದೆ ಟೆನ್ಷನ್ ಆಗಿ ಕೊನೆಗೆ ಶರೀರದಲ್ಲಿ ಇಲ್ಲ ಸಲ್ಲದ ರೋಗ, ರಕ್ತದ ಒತ್ತಡ ಎಲ್ಲ ಪ್ರಾರಂಭ ಆಗಿ ಸತ್ತು ಹೋಗ್ತಾನೋ ಅಂತ
ಮೊದಲು ಇವ ಸಾಯಬಾರ್ದು ಅಂತ ಇಷ್ಟು ಪ್ರಯತ್ನ ಪಟ್ಟ ಕಂಸ ಇನ್ನು ಸತ್ತರೆ ಹೇಗೆ ಅಂತ ಪೂತನ ಪ್ರಭೃತಿಗಳಿಗೆ ಭಾರಿ ಕಾಳಜಿ ಆತನ ಬಗ್ಗೆ. ರಾತ್ರಿ ನಿದ್ದೆ ಮಾಡಿಸಿದ್ರಂತೆ. ಕೆಲವು ಮದ್ದುಗಳನ್ನು ಹಾಕಿ ಅವನ ಹತ್ರ ನಿದ್ದೆ ಮಾಡಿಸುವುದು, ಇಲ್ಲದೆ ಹೋದರೆ ನಿದ್ದೆ ಬರುವುದೇ ಇಲ್ಲ ಅವನಿಗೆ. ಅದಕ್ಕೆ ಆಯುರ್ವೇದದ ಸಸ್ಯಗಳಲ್ಲಿ ಪಾತಾಳದ ಬೇರು ಎಲ್ಲ ತಂದು ಗುದ್ದಿ ಅದರ ರಸ ತೆಗೆದು ಅವನಿಗೆ ಕುಡಿಸಿ ಅವನಿಗೆ ನಿದ್ದೆ ಮಾಡಿಸುವುದಂತೆ. ಹಾಗೆ ರಾತ್ರಿಯ ಹೊತ್ತು ಕಂಸ ನಿದ್ದೆ ಮಾಡಿದ್ದಾನೆ ಅಂತ ತೀರ್ಮಾನ ಮಾಡಿಕೊಂಡು ದೇವರು ಅವತಾರ ಮಾಡಿದಂತಹ ಕಾಲ. ಕಂಸ ನಿದ್ದೆ ಮಾಡಿದ್ದು ಮಾತ್ರ ಅಲ್ಲ, ಅಷ್ಟೊತ್ತಿಗೆ ಈ ಕಾರಾಗಾರಕ್ಕೆ ಸುತ್ತಮುತ್ತ ಯಾರ್ಯಾರು ಸಿದ್ಧಪಡಿಸಿದ್ದಾನೆ ಆತ ನಿದ್ದೆ ಬರದೇ ಇರುವವರಿಗೆ ಕಣ್ಣಿಗೆ ಎಳ್ಳೆಣ್ಣೆ ಹಾಕಿಕೊಂಡು ಕುಡಿಸಿದ್ದಾನೆ. ಸ್ವಲ್ಪ ಮೈಗೂ ಹೊಟ್ಟೆಗೂ ಸ್ವಲ್ಪ ಎಣ್ಣೆ ಹಾಕಿಸಿರ್ತಾನೆ. ರಾತ್ರಿಯ ಹೊತ್ತು ಇವರು ಯಾರೂ ನಿದ್ದೆ ಮಾಡಬಾರ್ದು ಅಂತ ಅವರನ್ನು ವ್ಯವಸ್ಥೆ ಮಾಡಿಸಿಟ್ಟಿದ್ದಾನೆ. ಅಂಥ ವ್ಯಕ್ತಿಗಳಿಗೂ ಕೃಷ್ಣ ಅವತರಿಸುವ ಹೊತ್ತಿಗೆ ಜೊಂಪು ಹತ್ತಿದೆ ಅಂತೆ. ಹಾಗೆ ಅಂತಹ ಕಾಲ ನೋಡಿ ಪೂರ್ವದ್ದಾದ ದಿಕ್ಕು ಸ್ವಲ್ಪ ಕೆಂಪಡರಿ ಅಲ್ಲಿ ಚಂದ್ರನ ಬಿಂಬ ಇಲ್ಲೇನು ಕಾಣಿಸಬೇಕು ಅನಿಸುವ ಸ್ಥಿತಿಯಲ್ಲಿ ಈ ಒಳಗೆ ಕಾರಾಗಾರದ ಒಳಭಾಗದಲ್ಲಿ ಒಂದು ಬೆಳಕು ಹರಿಯುವುದಕ್ಕೆ ಪ್ರಾರಂಭವಾಯಿತು. ಬ್ರಹ್ಮಾದಿ ದೇವತೆಗಳು ಆಗ ತಾನೇ ಬಂದು ಸ್ತೋತ್ರ ಮಾಡಿ ಹೋಗಿ ಆಗಿದೆ. ಸತ್ಯವ್ರತಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ. 1ರಿಂದ 10 ತನಕದ ಗೊಗಟಿನ ಹಾಗಿರ್ತಕ್ಕಂಥದ್ದು ನಮ್ಮ ಪ್ರಪಂಚ. ಈ ಪ್ರಪಂಚವನ್ನೆಲ್ಲ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಲೋಕವನ್ನು ಸೃಷ್ಟಿಸಿದ ದೇವ, ನೀನು ದೇವಕಿಯ ಗರ್ಭದಲ್ಲಿ ಕೂತಿದ್ಯಲ್ವಾ, ಎಂಥ ಚಂದ್ರದ ಲೀಲೆ ನಿನ್ನದು ಅಂತ ಬ್ರಹ್ಮಾದಿಗಳು ಸ್ತೋತ್ರ ಮಾಡಿ ಹೊರಟಾಗಿದೆ. ಚಂದ್ರ ಹಾಗೆ ಮೇಲಕ್ಕೆ ಬಂದು ಅರ್ಧ ಮಂಡಲ ಕಾಣಿಸಿದಂತೆ. ಪ್ರಾಚೀ ದಿಶಿಯಲ್ಲಿ ಅರ್ಧವೇ ಮಂಡಲ ಇರುವುದು ಅವತ್ತು, ಪೂರ್ತಿ ಮಂಡಲ ಏನಿಲ್ಲ. ಯಾಕಂದರೆ ಅಷ್ಟಮಿಯ ದಿನ ಅದು. ಅರ್ಧ ಮಂಡಲ ಉಳ್ಳಂತಹ ಚಂದ್ರ ಅರ್ಧವಾಗಿ ಕಾಣಿಸುವಂತಹ ಕಾಲ ಅಂತ ಹೇಳಿದರೆ ಅದು ಅಷ್ಟಮಿ ತಿಥಿಯಲ್ಲಿ ಚಂದ್ರೋದಯವಾಗುವ ಕಾಲ ಅಂತ ಅರ್ಥ. ಉದಯ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಮಂಡಲವು ಅರ್ಧದಷ್ಟು ಕಾಣಿಸುವ ಕಾಲ, ಅದನ್ನು ಉದಯ ಕಾಲ ಅಂತ ಬರೆಯುವುದು. ಅದನ್ನು ಸೆಕೆಂಡ್ ಸಹಿತವಾಗಿ ಬರೀಲಿಕ್ಕೆ ಆಗ್ತದೆ. ಮಾರ್ತಂಡ ಮಂಡಲಸ್ಯ ಅರ್ಧೋದಯಾತ್ ಪರೇ. ಅರ್ಧೋದಯ ಅಂತ ಹೇಳಿದರೆ ಅದು ಉದಯ ಕಾಲ ಅಂತ ಅರ್ಥ. ಅಂತಹ ಅರ್ಧೋದಯ ಕಾಲ ಆಗುವ ಹೊತ್ತಿಗೆ ಇಲ್ಲಿ ಮತ್ತೊಂದು ಚಂದ್ರೋದಯವಾಯಿತು. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂಗಲ ಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿರ್ವಿರೋಚಮಾನಂ ವಸುದೇವ ಐಕ್ಷತಾ ಸವಿಸ್ಮಯೋತ್ಫುಲ್ಲ ವಿಲೋಚನೋ ಹರಿಂ. ಉತ್ಫುಲ್ಲ ವಿಲೋಚನನಾದಂತಹ ವಸುದೇವ ದೇವರನ್ನು ಕಂಡ. ವಸುದೇವ ಐಕ್ಷತ, ಕಂಡದ್ದಕ್ಕೆ ಭಗವಂತನ ಅವತಾರ ಅಂತ ಹೆಸರು. ಕೃಷ್ಣ ಜನ್ಮ ಅಂತ ಅದನ್ನು ಕರಿತೇವೆ. ಆ ಅಷ್ಟಮಿಗೆ ಕೃಷ್ಣ ಜನ್ಮಾಷ್ಟಮಿ ಅಂತ ಹೆಸರಾಯಿತು. ಅವನು ಅವತರಿಸಿದ ದಿವಸಕ್ಕೆ ಜಯಂತಿ ಅಂತ ಹೆಸರು. ಜಯಂತಿ ಅನ್ನುವುದು ಒಂದು ಯೋಗ. ಜಯಂತಿ ಅಂದರೆ ಹುಟ್ಟಿದ ದಿನ ಅಂತ ಅರ್ಥ ಅಲ್ಲ. ಆದರೆ ಕೃಷ್ಣ ಜಯಂತಿಯಲ್ಲಿ ಅವತರಿಸಿದ ಕಾಲದಿಂದ ನಾವೆಲ್ಲ ನಮ್ಮ ಹುಟ್ಟಿದ ದಿವಸಕ್ಕೂ ಜಯಂತಿ. ಇವತ್ತು ಅವರ ಜಯಂತಿ, ಮೊನ್ನೆ ಗಾಂಧಿ ಜಯಂತಿ, ನಾಡಿದ್ದು ಅಕ್ಟೋಬರ್ ಜಯಂತಿ ಅಂತ ಶುರು ಮಾಡಿದ್ದು. ಆಮೇಲೆ ವಸ್ತುತಃ ಜಯಂತಿ ಎನ್ನುವುದು ಒಂದು ಯೋಗ. ಯಾವುದಕ್ಕೆ ಜಯಂತಿ ಅಂತ ಹೆಸರು? ಜಯಂತಿ ಅಂತ ಹೇಳಿದರೆ ಜಯಂತಿ ಯೋಗ ಅಂತ ಯಾವುದನ್ನು ವ್ಯವಹರಿಸುವುದು? ಅದು ಒಂದು ಯೋಗ ಅಂದರೆ ಏನು? ಅನೇಕ ಸೇರಿದರೆ ಯೋಗ ಅಂತ, ಸಂಯೋಗ ಆದರೆ ಯೋಗ ಆಗ್ತದೆ. ಉದಾಹರಣೆಗೆ ಪುಷ್ಯ ನಕ್ಷತ್ರ ಮತ್ತು ಗುರುವಾರ ಸೇರಿದರೆ ಏನು ಹೆಸರು? ಅದಕ್ಕೆ ಗುರು ಪುಷ್ಯ ಯೋಗ. ಯಾಕಂದರೆ ಗುರುವಾರಕ್ಕೆ ಗುರುದೇವ, ಪುಷ್ಯ ನಕ್ಷತ್ರಕ್ಕೂ ಗುರು ಅಧಿಪತಿ, ಎರಡು ಸೇರಿದರೆ ಗುರು ಪುಷ್ಯ. ಪುಷ್ಯ ಮತ್ತು ಅರ್ಕವಾಸರ ಸೇರಿದರೆ ಪುಷ್ಯಾರ್ಕ ಸಮಾಗಮ ಯೋಗ ಅಂತ ಕರೀತಾರೆ. ಆ ರೀತಿಯಲ್ಲಿ ಯೋಗ ಅಂದರೆ ಕೆಲವು ಸೇರ್ಪಡೆಗೊಳ್ಳುವುದು. ಇಲ್ಲಿ ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್ ಜಯಂತಿ ನಾಮ ಸಾ ಪ್ರೋಕ್ತ ಸರ್ವ ಪಾಪ ಪ್ರಣಾಶಿನಿ. ಕೃಷ್ಣ ಅವತರಿಸುವುದಕ್ಕಿಂತ ಮುಂಚೆಯೂ ಕೂಡ ಎಲ್ಲರೂ ಜಯಂತಿ ಆಚರಣೆ ಮಾಡ್ತಾ ಇದ್ರು. ಆದರೆ ವ್ಯತ್ಯಾಸ ಏನಂದರೆ ಕೃಷ್ಣ ಜಯಂತಿ ಅಂತ ಆಚರಣೆ ಮಾಡ್ತಾ ಇಲ್ಲ. ಕೃಷ್ಣ ಜಯಂತಿ ಬೇರೆ, ಜಯಂತಿ ಬೇರೆ. ಅದಕ್ಕೆ ಇಟ್ಟಿಗೆ ಇಡಬೇಕು ಹಿಂದುಗಡೆ. ಇಟ್ಟಿಗೆಯಲ್ಲಲ್ವ ದೇವರು ನಿಂತದ್ದು. ಇಲ್ಲಿ ಇಲ್ಲಿ ಹಾಗೆ ಅದಕ್ಕೆ ಹೊರಗಿಸಿ. ಸರಿ, ಹೊರಗಿಸಿ. ಜಯಂತಿ ಕೃಷ್ಣಾವತಾರಕ್ಕಿಂತ ಮುಂಚೆಯೂ ಕೂಡ ಉಪವಾಸ ಮಾಡ್ತಾ ಇತ್ತು. ಕೃಷ್ಣ ಅವತರಿಸಿದ ದಿವಸದಿಂದ ಉಪವಾಸ ಅಲ್ಲ, ಆ ಉಪವಾಸದ ದಿವಸ ಕೃಷ್ಣ ಮಧ್ಯರಾತ್ರಿಯಲ್ಲಿ ಅವತರಿಸಿದ್ದು. ಅಂದರೆ ಜಯಂತಿ ಅನ್ನುವುದು ಒಂದು ಯೋಗ. ಅದು ಅವತ್ತು ಉಪವಾಸ ಮಾಡಿ ದೇವರನ್ನು ಆರಾಧಿಸಿತು ಅಂತಾದರೆ ಸರ್ವ ಪಾಪ ಪ್ರಣಾಶಿನಿ ಅಂತ. ಕೃಷ್ಣ ಅದೇ ದಿವಸ ಅವತರಿಸಿದ ಕಾರಣದಿಂದ ಅವತ್ತು ರಾತ್ರಿಯ ಹೊತ್ತು ವಿಶೇಷ ಪೂಜೆ.
ಹೀಗೆ ಕೃಷ್ಣ ಜಯಂತಿಯ ದಿವಸ ಆವಿರ್ಭವಿಸಿದ್ದಾನೆ. ಅದು ರೋಹಿಣಿ ನಕ್ಷತ್ರದಿಂದ ಕೂಡಿರತಕ್ಕಂತಹ ಶುದ್ಧ ಕಾಲ. ರೋಹಿಣಿ ನಕ್ಷತ್ರ ಅಷ್ಟು ಒಳ್ಳೆಯದಲ್ಲ ಮಕ್ಕಳು ಹುಟ್ಟುವುದಕ್ಕೆ, ದೇವರಂಥದ್ದನ್ನು ನೋಡಿ ಹುಡ್ತಾರೆ. ಪುನರ್ವಸು ನಕ್ಷತ್ರ ಭಾರಿ ಒಳ್ಳೆಯದು, ಮಹಾನಕ್ಷತ್ರ ಅಂತ ಹೆಸರು, ಶ್ರೀರಾಮಚಂದ್ರ ಅವತರಿಸಿದ ನಕ್ಷತ್ರ. ರೋಹಿಣಿ ನಕ್ಷತ್ರದಲ್ಲಿ ಮಗು ಹುಟ್ಟಿದರೆ ಅದಕ್ಕೊಂದು ಜನನ ಶಾಂತಿ ಆಗಬೇಕು. ರೋಹಿಣಿ ನಕ್ಷತ್ರ ಜನನ ಶಾಂತಿ, ಆಶ್ಲೇಷ ನಕ್ಷತ್ರ ಜನನ ಶಾಂತಿ, ಮೂಲ ಶಾಂತಿ, ಹೀಗೆಲ್ಲ ಕೆಲವು ನಕ್ಷತ್ರಗಳಿಗೆ ಶಾಂತಿ ಉಂಟು. ರೋಹಿಣಿ ನಕ್ಷತ್ರದಲ್ಲಿ ಮಗು ಹುಟ್ಟಿದರೆ ಯಾರಿಗೆ ಒಳ್ಳೆಯದಲ್ಲ? ಸೋದರ ಮಾವನಿಗೆ ಒಳ್ಳೆಯದಲ್ಲ ಅಷ್ಟೇ. ಅದೊಂದು ದೇವರು ಹುಟ್ಟುವಾಗಲೇ ತೀರ್ಮಾನ ಮಾಡಿ ಹುಟ್ಟಿತ್ತು. ಕೆಲವೆಲ್ಲ ಪಿತ್ರರಿಷ್ಟ, ಮಾತ್ರರಿಷ್ಟ, ಬಾಲಾರಿಷ್ಟ, ಅಂದರೆ ಯಾವ ಕೆಲವು ನಕ್ಷತ್ರದಲ್ಲಿ ಹುಟ್ಟಿದರೆ ಅಪ್ಪನಿಗೆ ದೋಷ, ಅದಕ್ಕೆ ಶಾಂತಿ ಮಾಡಬೇಕು. ಶಾಂತಿ ಅಪ್ಪನೇ ಖರ್ಚು ಮಾಡಿ ಮಾಡುವುದು, ಯಾಕೆಂದರೆ ಮಗುವಿಗೆ ಒಳ್ಳೆಯದಾಗಲಿ ಅಂತಲ್ಲ, ನನಗೆ ಒಳ್ಳೆಯದಾಗಲಿ ಅಂತ. ಮಗು ಹುಟ್ಟಿದ ನಕ್ಷತ್ರದಿಂದ ತಂದೆಗೆ ಪಿತ್ರರಿಷ್ಟ ಉಂಟಾಗ್ತದೆ. ಕೆಲವು ನಕ್ಷತ್ರ, ರೇವತಿ ನಕ್ಷತ್ರ ಅನ್ನುವುದು ಮಾತ್ರರಿಷ್ಟಪ್ರದಾಯಕವಾದ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರ ಅನ್ನುವುದು ಮಾತಾಮಹನಿಗೆ ಸಮಸ್ಯೆಯನ್ನು ಹುಟ್ಟಿಸ್ತಕ್ಕಂಥ ನಕ್ಷತ್ರ. ಕೆಲವು ನಕ್ಷತ್ರಗಳಲ್ಲಿ ಬೇರೆ ಬೇರೆ ದೋಷ ಹೇಳಿದ್ದಾರೆ. ಆದರೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದರೆ ಮಾತುಲಾರಿಷ್ಟ ಅಂತ ಹೇಳಿದರು. ಕೃಷ್ಣ ಹುಟ್ಟಿದ ಮೇಲೆ ನಾವು ಹೇಳಿದ್ದಲ್ಲ ಅದನ್ನು. ರೋಹಿಣಿ ನಕ್ಷತ್ರಕ್ಕೆ ಧರ್ಮಶಾಸ್ತ್ರದಲ್ಲಿ ಅನಾದಿ ಕಾಲದಿಂದ ಇರ್ತಕ್ಕಂಥ ವ್ಯವಸ್ಥೆ. ಅದರಿಂದ ಅದನ್ನು ದೇವರು ಎಷ್ಟು ಆಲೋಚನೆ ಮಾಡಿ, ಅದಕ್ಕೆ ದೇವರು ಹುಟ್ಟಿದ್ದು ಅಂತ ಹೇಳ್ಬಾರ್ದು. ಹುಟ್ಟುವುದು ಅಂದರೆ ಆಲೋಚನೆ ಇಲ್ಲದೆ ನೆಲಕ್ಕೆ ಬೀಳುವುದಕ್ಕೆ ಹುಟ್ಟುವುದು ಅಂತ ಹೆಸರು. ದೇವರು ತಾನೇ ಆಲೋಚಿಸಿ ಸುಸ್ಪಷ್ಟವಾಗಿ ಇದೇ ಕಾಲ ಅಂತ ತೀರ್ಮಾನಿಸಿ ಅರ್ಧಚಂದ್ರೋದಯ ಆಗೋ ಹೊತ್ತಿಗೆ ಆವಿರ್ಭವಿಸಿದ ಅಲ್ವಾ. ಆದ್ದರಿಂದ ಭಗವಂತನಿಗೆ ಅವತಾರ ಅಂತ ಕರೆಯುವುದು. ಭಗವಂತ ಕೃಷ್ಣ ಅವತರಿಸಿದ. ಅದ್ಭುತ, ಅದ್ಭುತಂ ಬಾಲಕಂ. ಅವತಾರವೇ ಅದ್ಭುತ. ಯಾಕೆಂತ ಹೇಳಿದರೆ ಅದ್ಭುತ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಪ್ರಪಂಚದಲ್ಲಿ ನಾವು ನೋಡಿದ್ದಕ್ಕಿಂತ ಬೇರೆ ಥರ ಇದ್ದರೆ ಅದ್ಭುತ. ಅಥವಾ ಯಾವುದನ್ನು ಉಪವರ್ಣನೆ ಮಾಡಿ ನಮ್ಮ ಬಾಯಿ ಸೋತು ಹೋಗುತ್ತೋ ಆದರೆ ಕೇಳಿದವರಿಗೆ ಅರ್ಥ ಆಗುವುದಿಲ್ಲೋ ಅದಕ್ಕೆ ಅದ್ಭುತ ಅಂತ ಹೆಸರು. ಈಗ ಶ್ರೀಕೃಷ್ಣನ ಅವತಾರ ಅದೇ ಅಲ್ವಾ ಅದ್ಭುತ. ಯಾಕೆಂತ ಹೇಳಿದರೆ ಒಂದು ಹುಟ್ಟುವ ಮಗು ಮೈಯಲ್ಲಿ ಇಸ್ತ್ರಿ ಹಾಕಿದ ಬಟ್ಟೆ ಹಾಕಿಕೊಂಡು ಹುಟ್ಟಿದ್ರೆ ಅದಕ್ಕಿಂತ ದೊಡ್ಡ ಅದ್ಭುತ ಮತ್ತೊಂದುಂಟ? ಹುಟ್ಟುವ ಮಗುವಿನ ಬಾಯಿಯಲ್ಲಿ 32 ಹಲ್ಲುಗಳು ಫಳಫಳ ಅಂತ ಹೊಳಿತಾ ಇದ್ರೆ, ಇವತ್ತೇನಾದರೂ ಅಂಥ ಮಗು ಹುಟ್ಟಿದ್ರೆ ಪಿಶಾಚಿ ಅಂತೇಳಿ ಆ ಮರದ ಅಡಿಯಲ್ಲಿ ಹೋಗಿಟ್ಟು ಬರ್ತೇವೆ. ಆದರೆ ಈ ದೇವರು ಏನು, ಮಗು ಅಂದರೆ ಏನು? ಹುಟ್ಟುವಾಗಲೇ ಋಷಿಕೇಶ ಅಂದರೆ ಹರ್ಷಪ್ರದವಾದ ಕೇಶವನ್ನು ತಲೆಯಲ್ಲಿ ಹಾಕೊಂಡಿದ್ದಾನೆ ಅಂತ. ಅದ್ಭುತವಾದ ಕುಂತಲ, ಕೈಯಲ್ಲಿ 4 ಹಿಡ್ಕೊಂಡು ಹುಟ್ಟಿದವ. ಶಂಖ ಗದಾರಿ ಉದಾಯುಧಂ ಅಥವಾ ಗದಾದಿ ಉದಾಯುಧಂ, ಎತ್ತಿದ ಆಯುಧವನ್ನು ಹಿಡ್ಕೊಂಡು ಆವಿರ್ಭವಿಸಿದ್ದಾನೆ. ಇದಕ್ಕಿಂತ ದೊಡ್ಡ ಅದ್ಭುತ ಯಾವುದಿದೆ? ಅದ್ಭುತವಾದಂತಹ ದೇವನ ಆವಿರ್ಭಾವ ವಸುದೇವ ಕಂಡ. ಹುಟ್ಟಿದ ಮಗು ಅಂತ ಅನಿಸಿದುಕೊಳ್ಳೆ ಅವನಿಗೆ ದೇವರನ್ನು ಕಂಡಾಗ ಕಂಸ ಮರ್ತು ಹೋಗಿದ್ದ. ಆದರೆ ಕೈ ಮುಗಿದು ಸ್ತೋತ್ರ ಮಾಡುವ ಹೊತ್ತಿಗೆ ಕಂಸನ ನೆನಪಾಯಿತು. ಈ ಮಗುವಿಗೆ ಕಂಸನಿಂದ ತೊಂದರೆ ಆಗದೇ ಇರಲಿ ಅಂತ ಅಲ್ಲೇ ಕೂತ್ಕೊಂಡು ಒಂದು ಸಂಕಲ್ಪ ಮಾಡಿದ. ಬರೀ ಕಿವಿ ಮುಟ್ಟಿಕೊಂಡ ಆಚಮನ ಮಾಡಿದ. ಈ ಮಗು ಜನಿಸಿದಂತಹ ಪರ್ವಕಾಲದಲ್ಲಿ ಈ ಮಗುವಿಗೆ ಕಂಸನಿಂದ ತೊಂದರೆ ಆಗಬಾರದು ಅಂತ ಹೇಳಿ 10,000 ಗೋವುಗಳನ್ನು ದಾನ ಮಾಡಿಬಿಟ್ಟ. ಅದು ಎಲ್ಲಿ ಕೂತು ಎಷ್ಟು ದಾನವೂ ಮಾಡುವುದಕ್ಕೆ ಅವಕಾಶ ಉಂಟು. ಇಲ್ಲಿ ಕೂತವರು ಎಷ್ಟೆಷ್ಟು ದಾನ, ಎಷ್ಟು ಗೋದಾನ ಎಲ್ಲ ಮಾಡಿದರು. ಒಂದು ಹಸುವನ್ನು ಹಿಡ್ಕೊಂಡು ಬರಲಿಲ್ಲ ಅದನ್ನು, ಆದರೆ ಗೋದಾನ ಎಲ್ಲ ಆಯಿತು. ಹಾಗೆ ಅವನು ಗೋದಾನವು ಹಾಗೆ ಮಾಡಿದ್ದು. 10,000 ಅಂತೆ. ಅಯೂತಂ, ಅವನು ಉಸ್ಪೃಶನ್, ಅಲ್ಲೇ ಸ್ನಾನ ಬೇರೆ ಮಾಡಿದಂತೆ. ಸ್ನಾನ ಮಾಡಿ 10,000 ಗೋವುಗಳ ದಾನ ಅಂದರೆ ಸಂಕಲ್ಪ ಅಂತ ಅರ್ಥ. ಪರ್ವಕಾಲದಲ್ಲಿ ದಾನ ಕೊಡುವುದಕ್ಕೆ ಅನುಕೂಲ ಇಲ್ಲದೆ ಹೋದರೂ ಅಂತಹ ವಿಶಿಷ್ಟ ಕಾಲದಲ್ಲಿ ಇಂಥದ್ದನ್ನು ಕೊಡ್ತೇನೆ, ಅದು ಇಂಥವರಿಗೆ ಅಂತ ಸಂಕಲ್ಪಿಸುವ ಅನಿವಾರ್ಯತೆಯೂ ಇಲ್ಲ. ಸಂಕಲ್ಪಿಸಿದರೆ ಅವರಿಗೆ ಕೊಡಬೇಕು, ಇಲ್ಲ ಅಂತಾದರೆ ಕೊಡಬೇಕು. ಯಾವುದು ಸತ್ಪಾತ್ರ ಸಿಗ್ತದೆ ಅಲ್ಲಿ ಅದನ್ನು ಆಮೇಲೆ ತಲುಪಿಸುವುದು. ಇವನಿಗೆ 10,000 ಗೋದಾನ ಮಾಡಿದ್ದು ಯಾವಾಗ? ಮುಂದಕ್ಕೆ ಈ ಶ್ರೀಕೃಷ್ಣನ ಉಪನಯನದ ದಿವಸ. ನೋಡಿ, ವೇದವ್ಯಾಸರಿಗೆ ಯಾವುದು ಮರ್ತು ಹೋಗುವುದಿಲ್ಲ. ಇಲ್ಲಿ ಅದನ್ನು ಹೇಳಿದರು, ಅವರು ಸಂಕಲ್ಪ ಮಾಡಿದ ಅಂತ ಹೇಳಿದರು. ಆ ಸಂಕಲ್ಪ ಮಾಡಿದ ಅಂತ ಹೇಳಿಲ್ಲ, 10,000 ಗೋದಾನ ಮಾಡಿದ ಅಂತ ಹೇಳಿದರು. ಆಮೇಲೆ ಮುಂದೆ ಉಪನಯನ ಮಾಡುವಾಗ, ಅಂದರೆ ಹುಡುಗನಿಗೆ 11 ವರ್ಷ ಆಗಿದೆ, ಆವಾಗ ಹಿಂದೆ ಸಂಕಲ್ಪಿತವಾದ 10,000 ಗೋವುಗಳನ್ನು ಅವತ್ತು ದಾನ ಕೊಟ್ಟ ಅಂತ ವ್ಯಾಸರು ಹೇಳ್ತಾರೆ. ಅದರಿಂದ ಇಲ್ಲಿ ದಾನ ಕೊಟ್ಟ ಅಂದರೆ ಸಂಕಲ್ಪ ಮಾಡಿದ್ದಾನೆ ಅಂತ ನಮಗೆ ಅರ್ಥ ಆಗಬೇಕಾದ್ರೆ ಅದನ್ನು ಓದಬೇಕು. ಆವಾಗ ಅಲ್ಲಿ ಕೊಟ್ಟದ್ದು ಹಾಗಲ್ವಾ, ನಾನು ವೇದವ್ಯಾಸರು ಸುಳ್ಳು ಹೇಳಿದ್ದು ಅಂತ ಅನ್ಕೊಂಡಿದ್ದೆ ಅಂತ ಆಮೇಲೆ ಗೊತ್ತಾಗೋದು. ಹೀಗೆ ಅಲ್ಲಿ ಸ್ನಾನ ಮಾಡಿದಂತೆ. ಸ್ನಾನ ಮಾಡುವುದು ಹೇಗೆ? ತನ್ನ ಶಿರಸ್ಸಿನಲ್ಲಿ ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡಿಕೊಂಡು ಮಾಡಿದಂತಹ ಸ್ನಾನ. ಹೀಗೆ ಕೋಳ ಹಾಕಿದ್ದಾಗಲೇ ಇಷ್ಟೆಲ್ಲ ನಡೆಸಿದ್ದಾನೆ ವಸುದೇವ, ಧರ್ಮಕರ್ಮ ನಡೆಸಿದ್ದಾನೆ. ನಮಗೆ ಎಲ್ಲ ಕೋಳ ಬಿಟ್ಟಿದ್ರೂ ಕೂಡ ನಾವು ಧರ್ಮಕರ್ಮ ಮಾಡುವುದಕ್ಕೆ ಆಕಾಶ ನೋಡ್ತೇವೆ. ಯಾವ ಅನುಕೂಲತೆಯೂ ಇಲ್ಲ, ಹೇಗೆ ಮಾಡುವುದು ನಾವು ಅಂತ ಯೋಚನೆ ಮಾಡ್ತೇವೆ. ಯಾವ ಅನುಕೂಲತೆಯೂ ಇಲ್ಲದೆ ಹೋದಾಗಲೂ ಧರ್ಮಾಚರಣೆ ಮಾಡುವುದಕ್ಕೆ ಶಕ್ಯ ಅನ್ನುವುದಕ್ಕೆ ವಸುದೇವ ದೃಷ್ಟಾಂತ. ಕೃಷ್ಣನೇ ಮಾತಾಡಿದ ಅಪ್ಪ ಅಮ್ಮನಲ್ಲಿ.
ಅಮ್ಮ ಅಂತೂ ಕಣ್ಣಲ್ಲೇನು ಮೈಯಲ್ಲೆಲ್ಲ ನೀರಂತೆ ಆಕೆಗೆ. ಯಾಕಂದ್ರೆ ಅಲ್ಲಿಯ ತನಕ ನಿರೀಕ್ಷೆ ಮಾಡ್ತಾ ಇದ್ದದ್ದು. ಬ್ರಹ್ಮಾದಿಗಳು ಹೊಗಳಿ ಹೋದಂತಹ ಮಗು ಅದು. ಆ ಮಗುವನ್ನು ಕಂಡು ನನ್ನ ಜೀವನ ಸಾರ್ಥಕವಾಯಿತು, ನಾನು ಹಿಂದೆ 2 ಬಾರಿ ಈತನನ್ನು ಹೊಟ್ಟೆಯಲ್ಲಿ ಹೆತ್ತಿದ್ದೆ ಅನ್ನುವುದು ಆಕೆಯ ನೆನಪಾದದ್ದು ಮಗು ಹೇಳಿದ ಮೇಲೆ. ಹೌದಲ್ವಾ, ಹಿಂದಕ್ಕೆ ನಾನು ಹಾಗಾಗಿದ್ದಾಗ ಕೃಷ್ಣಿ ಅಂತ ಹೆಸರಂತೆ ಅವಳಿಗೆ. ಸುತಪ ಅಂತ ವಸುದೇವ ಹೆಸರಿನವಂತೆ. ಕೃಷ್ಣಿಯಲ್ಲಿ ಗರ್ಭದಲ್ಲಿ ಹುಟ್ಟಿದ್ದ, ಅದರಿಂದ ಕೃಷ್ಣಿ ಗರ್ಭ ಅಂತ ದೇವರಿಗೆ ಹೆಸರಂತೆ. ಅವಳು ಹೌದಲ್ವಾ ಅಂತ ಅದನ್ನು ಯೋಚನೆ ಮಾಡ್ತಾಳೆ. ಆಮೇಲೆ ಕೃಷ್ಣ ಹೇಳ್ತಾನೆ, ಇದು ಎರಡನೇ ಬಾರಿ ಅಲ್ಲ ಈಗ ಹುಟ್ಟಿದ್ದು, 3ನೇ ಬಾರಿ ಅಂತ ಹೇಳ್ತಾನೆ. ಎರಡನೇದ್ದು, ನೀವು ವಸುದೇವ ಈ ಹಿಂದೆ ಕಶ್ಯಪ ಮತ್ತು ಆದಿತ್ಯರಾಗಿದ್ದಾಗ ವಾಮನನಾಗಿ ನಾನು ಹೊಟ್ಟೆಯಲ್ಲೇ 9 ತಿಂಗಳಿದ್ದು ಹುಟ್ಟಿದ್ದು ಅಂತ ನೆನಪು ಮಾಡಿದ. ಆಗ ಅವಳಿಗೆ ಹೊತ್ತೆಲ್ಲ ಕಚಗುಳಿಟ್ಟಾಗೆ ಆಯ್ತಂತೆ. ಹೌದಲ್ವಾ ಅಂತ ಯೋಚನೆ ಆಯ್ತು 2ನೇ ಬಾರಿ. 3ನೇ ಬಾರಿಗೆ ಹುಟ್ಟಿದ್ದೇನೆ, ಇಲ್ಲಿಗೆ ನಂದು ನಿಂದು ಚುಕ್ತ ಆಯ್ತು ಅಂತ ಹೇಳಿದ. ಆವಾಗ ಸ್ವಲ್ಪ ಬೇಸರ ಆಯ್ತು. ಇವರು ಅವತ್ತು ತಪಸ್ಸು ಮಾಡಿ 3 ಬಾರಿ ನೀನು ಮಗನಾಗಬೇಕು, ಹೊಟ್ಟೆಯಲ್ಲಿ ಹುಟ್ಟಬೇಕು, ಮಗನೇ ಆಗಿ ಹುಟ್ಟಬೇಕು ಅಂತ ಕೇಳಿಕೊಂಡಿದ್ರಂತೆ. ಇವನು ಅಸ್ತು ತಥಾಸ್ತು ತಥೈವ ಅಸ್ತು ಅಂತ ಹೇಳಿದ್ದಂತೆ. ಅದಕ್ಕೋಸ್ಕರ ಈಗ ಅದನ್ನು ಚುಕ್ತ ಮಾಡುವುದಕ್ಕೆ 3ನೇ ಬಾರಿ ಅವತರಿಸಿದ್ದು ಅಂತ ಅವನೇ ಕಥೆ ಹೇಳಿದಾಗ ಇವಳು ನೆನೆಸಿಕೊಂಡ್ಳು, ಕಂಡ್ಲಂತೆ ಅದನ್ನು ಸಾಕ್ಷಾತ್ತಾಗಿ. ಹೌದಲ್ವಾ ಅಂತ ಸಾಕ್ಷಾತ್ಕರಿಸಿಕೊಂಡ್ಳು ಕೃಷ್ಣ ಹೇಳ್ತಾ ಇದ್ದ ಹಾಗೆ. ಅಂದ್ರೆ ಕೃಷ್ಣನ ಹತ್ರ ಪಾಠ ಕೇಳಬೇಕು ಕೇಳುವುದಾದ್ರೆ, ಯಾಕಂದ್ರೆ ಅವ ಪಾಠ ಹೇಳ್ತಾ ಇದ್ದಾಗೆ ತೋರಿಸ್ತಾನೆ. ಈಗೆಲ್ಲ PPT ಇದ್ದ ಹಾಗೆ ಅವನು ತೋರಿಸ್ತಾ ಪಾಠ ಹೇಳು. ಅರ್ಜುನನಿಗೆ ಪಾಠ ಹೇಳುವಾಗ ಅಲ್ಲಿ ಇರಲಿಲ್ಲ PPT ವ್ಯವಸ್ಥೆ, ಯುದ್ಧರಂಗ ಆಗಿ ಹೋಗಿತ್ತು. ಕೊನೆಗೆ ಅವನೇ PPT ಆಗಿಬಿಟ್ಟ. ವಿಶ್ವರೂಪ ಸಂದರ್ಶನ ಮಾಡಿಸಿ ಹೇಳಿದ್ದೆಲ್ಲ ನೋಡಿ ಇಲ್ಲಿ ಒಂದು ಸಲ ನೋಡಿದರೆ ಸರಿಯಾಗಿ ಅರ್ಥ ಆಗ್ತದೆ ಅಂತ ತೋರಿಸಿದಂತೆ. ಹಾಗೆ ತೋರಿಸಿ ಪಾಠ ಮಾಡುವ ಗುರು ಅಂತ ಹೇಳಿದ್ರೆ ಕೃಷ್ಣಂ ಬಂದೇ ಜಗದ್ಗುರು. ಅವನು ಜಗದ್ಗುರು ಹೇಗೆ ಅಂತ ಹೇಳಿದ್ರೆ ಹೀಗೆ ಇಟ್ಕೊಂಡಿರುವುದು ಯಾವತ್ತು, ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಜ್ಞಾನಮುದ್ರನಾದ ಕೃಷ್ಣ ಅಂತ. ಯಾಕಂದ್ರೆ ಜ್ಞಾನಮುದ್ರೆ ಅನ್ನಲು ಹಾಲು ಕರಿಯುವ ಮುದ್ರೆ ಅಂದ್ರೆ ಅದು ಒಂದೇ. ಹಾಲು ಕರೆಯುವುದು ಹೀಗೆ ಹಾಲು ಕರೆಯುವುದಲ್ಲ, ಅದೆಲ್ಲ ಆಮೇಲೆ ಗುಜರಾತಿನಿಂದ ಹಸುಗಳು ಬಂದ ಮೇಲೆ ಶುರುವಾದದ್ದು. ಇಲ್ಲದೆ ಹೋದ್ರೆ ಹಾಲು ಕರೆಯುವ ಕ್ರಮ ಹೇಗೆ ಅಂತ ಹೇಳಿದ್ರೆ 2 ಬೆರಳಿನಲ್ಲಿ ಹಾಲು ಕರೆಯುವುದು, ಅದಕ್ಕೆ ಜ್ಞಾನಮುದ್ರೆ. ಗೀತಾಮೃತ ದುಹೇ ನಮಃ. ಗೀತೆ ಎಂಬ ಹಾಲನ್ನು ಕರೆದ ಆ ಗೋಪಾಲಕ ಯಾವತ್ತೂ ಗೋಪಮುದ್ರೆಯನ್ನು ಜ್ಞಾನಮುದ್ರೆಯನ್ನು ಹಿಡಿದುಕೊಂಡಿದ್ದಾನೆ. ವೇಣುವನ್ನು ಹಿಡಿಯುವಾಗಲೂ ಅದೇ ಮುದ್ರೆಯಲ್ಲಿ ಹಿಡಿಯತಕ್ಕಂಥವ, ಅಂತಹ ಜ್ಞಾನಮುದ್ರೆ ಕೃಷ್ಣ. ಜ್ಞಾನಮುದ್ರೆ ಅಂತ ಹೇಳಿದ್ರೆ ಅದು ಜ್ಞಾನವನ್ನು ಕೊಡುವಂತಹದ್ದು. ಭಗವಂತನ ಕಡೆಗೆ ಜೀವ ಸಾಗಿ ತನ್ನಲ್ಲಿ ಕಾಮಕ್ರೋಧ ಲೋಭಗಳಿಂದ ದೂರ ಆಗ್ತಾನೆ ಅನ್ನುವುದನ್ನು ಪ್ರತಿನಿಧಿಸತಕ್ಕಂತಹ ಮುದ್ರೆ ಅಲ್ವಾ. ಆ ಮುದ್ರೆಯನ್ನು ಹಿಡಿದಂತಹ ಭಗವಂತ ಕೃಷ್ಣ ಅವನು ಇವರಿಗೆ ಜ್ಞಾನ ಕೊಟ್ಟ. ಅಪ್ಪ ಅಮ್ಮನಿಗೆ ಹೇಳ್ತಾನೆ, ಹೆಚ್ಚು ಹೊತ್ತು ವಿಳಂಬ ಮಾಡಬೇಡಿ, ಯಾಕಂದ್ರೆ ನಾನು ಹುಟ್ಟಿ ಈಗಾಗಲೇ 3/4 ಗಂಟೆ ಆಗಿ ಹೋಗಿದೆ, ಆದ್ರಿಂದ ಹೆಚ್ಚು ಸಮಯಾವಕಾಶ ಇಲ್ಲ. ಕಂಸ ನಿದ್ರೆಯಿಂದ ಏಳುವುದಕ್ಕಿಂತ ಮುಂಚೆ ಒಂದು ವ್ಯವಸ್ಥೆ ಆಗಬೇಕು, ನನ್ನನ್ನು ಅಲ್ಲಿಗೆ ತಗೊಂಡು ಹೋಗಿ ಬಿಡಿ. ಯಮುನೆಯನ್ನು ದಾಟಿದರೆ ಆಯ್ತು, ಯಾಕಂದ್ರೆ ಅಲ್ಲಿಂದ ಗೋಕುಲಕ್ಕೆ ಹೋಗ್ಲಿಕ್ಕೆ ಮತ್ತೆ 4 ಹರದಾರಿ ದೂರ ಇದೆ. ಆದರೆ ನಮ್ಮ ನಂದಗೋಪ ಮತ್ತು ಯಶೋದೆ ತುಂಬು ಗರ್ಭಿಣಿ, ಆಕೆ ಈಗಾಗಲೇ ನಮ್ಮ ಪಕ್ಕದಲ್ಲಿರುವ ಯಮುನೆಯ ಆ ಕಡೆಯ ತೀರದಲ್ಲಿ ಬೀಡು ಬಿಟ್ಟಿದ್ದಾರೆ. ಅವರು ಮಥುರೆಗೆ ಬರುವುದು ಅಂತ ಬಂದಿದ್ದಾರೆ. ಯಾಕಂದ್ರೆ ಹೆರುವಾಗ ಮಥುರೆಯಲ್ಲಿ ಹೆಟ್ಟರೆ ಬಹಳ ಒಳ್ಳೆಯದು ಅಂತ. ಗೋಕುಲಕ್ಕಿಂತ ಮಥುರಾ ಬಹಳ ಹಿಂದೆ ಆ ಮಧುರೆಗೆ ದೊಡ್ಡ ಇತಿಹಾಸ ಇದೆ. ಅದನ್ನ ಮಧುರಾಪಟ್ಟಣ ಅಂತ ಹೇಳಿದ್ರೆ ಅದು ಪರಮ ಪರ್ವ ದೇಶ. ಅಲ್ಲಿ ಈ ಮಗುವನ್ನು ಹೆರಬೇಕು ಅಂತ ಈ ಯಶೋದೆ, ಅವಳಿಗೆ ಸುಮಾರು 60ನೇ ಶಾಂತಿ ಆದ ಮೇಲೆ ಗರ್ಭಿಣಿ ಆದವಳು. ಅದು ಊರಿಗೆಲ್ಲ ಭಾರಿ ಖುಷಿ. ಏನು ಯಶೋದೆ, ನಂದಗೋಪನಿಗೆ ಇಲ್ಲಿಯ ತನಕ ಮಕ್ಕಳೇ ಇರಲಿಲ್ಲ, ಈಗೊಂದು ಮಗು ಆಗ್ತಾ ಇದೆ ಅಂತ ಊರಿಗೆಲ್ಲ ಖುಷಿ. ಆ ಮಗುವನ್ನು ಮಧುರೆಯಲ್ಲಿ ಹೆರಬೇಕು ಅಂತ ಅವರು ಬರ್ತಾ ಇದ್ದಾರಂತೆ. ಬರುವಾಗ ಸಾಯಂಕಾಲ ಸುಮಾರು 4-5 ಗಂಟೆ ಆಗುವ ಹೊತ್ತಿಗೆ ಅವರು ಯಮುನಾ ತೀರಕ್ಕೆ ಬಂದಿದ್ದಾರೆ. ಯಮುನೆ ತುಂಬಿ ಹರಿತಾ ಇದ್ದಾಳೆ, ನೀವು ಆ ಕಡೆ ಇವತ್ತು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅಷ್ಟು ಜೋರಾಗಿ ಹರಿತಾ ಇದ್ದಾಳೆ. ಯಮುನೆಯ ಹರಿವನ್ನು ನೋಡಿ ಇವತ್ತು ಇಲ್ಲೇ ಬೀಡು ಹಾಕುವ ಅಂತ ನಂದಗೋಪ ಅಲ್ಲಿ ಬೀಡು ವ್ಯವಸ್ಥೆ ಮಾಡಿದ್ದಾನೆ. ಆ ಬೀಡಿನ ಅಡಿಯಲ್ಲಿ ಅಂದರೆ ಡೇರೆಯ ಅಡಿಯಲ್ಲಿ ಆಕೆ ಪಬಡಿಸಿದ್ದಾಳೆ. ರಾತ್ರಿ ಹೊಟ್ಟೆ ನೋವು ಬಂದಿದೆ ಅವಳಿಗೆ, ಆದ್ರಿಂದ ಅಲ್ಲಿ ಪ್ರಸವಿಸಿದೆ. ಈಗ ನಾನು ಹುಟ್ಟಿದ ಮೇಲೆ ನನಗೊಬ್ಬಳು ತಂಗಿ ಹುಟ್ಟಿದ್ದಾಳೆ ಅಲ್ಲಿ. ನನ್ನನ್ನು ಕೊಂಡೋಗಿ ಅಲ್ಲಿಟ್ಟರೆ ಆ ಅಮ್ಮನಿಗೆ ಗೊತ್ತಾಗೋದಿಲ್ಲ. ನೀವು ಗೋಕುಲಕ್ಕೆ ಹೋಗಿದ್ರೆ ಅಲ್ಲಿ ತುಂಬ ಜನ ಇರ್ತಿದ್ರು, ಸ್ವಲ್ಪ ರಗಳೆ ಆಗ್ತಿತ್ತು. ಇಲ್ಲಿ ಹಾಗಿಲ್ಲ, ಡೇರಿಯಲ್ಲಿ ಅವಳೊಬ್ಬಳೇ ಇರುವುದು. ಅವಳು ಹೆತ್ತದ್ದು ಮಾತ್ರ ಅವಳಿಗೆ ಗೊತ್ತು. ಮೊದಲ ಹೆರುವಿಕೆ ಆದರೂ ಕೂಡ ಗೊತ್ತಾಗದೇ ಇರುವ ಹಾಗೆ ಎತ್ತಿದ್ದಾಳೆ. ಇದೆಲ್ಲ ಈ ದುರ್ಗೆ ಏನೇನು ಮಾಡ್ತಾಳೆ ಅಂತ ಇಂಥದ್ದೆಲ್ಲ ನಡೆದಿದೆ. ಅವು ಹೆತ್ತ ಮೇಲೆ ಪ್ರಸವದ ಆ ಒಂದು ನಿತ್ರಾಣತೆಯಿಂದ ಆಕೆ ನಿದ್ದೆ ಹೋಗಿರ್ತಾಳೆ. ನನ್ನನ್ನು ಅಲ್ಲಿಟ್ಟು ಆ ಹೆಣ್ಣನ್ನು ಈ ಕಡೆ ತಂದು, ಏನು ತೊಂದರೆ ಇಲ್ಲ, ನಿಮ್ಮ ಅಣ್ಣ ತಮ್ಮಂದರಲ್ಲಿ ಇಂಥದ್ದು ನಡೆಸಿದ್ರೆ ಏನು ತೊಂದರೆ ಇಲ್ಲ ಅಂತ ವಸುದೇವನಿಗೆ ಇಷ್ಟು ಉಪದೇಶವನ್ನು ಮಾಡಿ ತಾನು 4 ಕೈ ತೆಗೆದು 2 ಕೈ ಹಾಕೊಂಡಂತೆ.
ಎರಡು ಕೈಯ ಪುಟ್ಟ ಮಗುವಾಗಿ ಆತನ ಮಡಿಲಲ್ಲಿ ಮಲಗಿದ್ರೆ ದೇವಕ್ಕೆ ಅಸೂಯೆಯಾಗಿ ಎಳ್ಕೊಳ್ತಾಳಂತೆ ತನ್ನ ಮಡಿಲಿಗೆ. ಏನು ಅಪ್ಪನ ಕೈಗೆ ಮೊದಲು ಹೋಗುದು ಈ ಮಗು, ನನ್ನ ಕೈಯಲ್ಲಿರಬೇಕು ಅಂತ ಹೇಳ್ಕೊಂಡು ತಾನು ಎದೆಗೆ ಅವಚಿಕೊಂಡ್ರೆ ಅಲ್ಲಿಂದ ಹಾಲು ಚಿಮ್ಮುತ್ತೆ ಅಂತೆ. ಒಂದು ಹಾಲಿನ ಅಭಿಷೇಕ ಮಾಡಿಬಿಟ್ಟಿದ್ದಾಳೆ ಕೃಷ್ಣನಿಗೆ. ಮೊದಲು ಕ್ಷೀರಾಭಿಷೇಕಂ ಸಮರ್ಪಯಾಮಿ ಅಂತ ಒಂದು ಮಾಡಿದ್ದಾಳೆ. ಅಷ್ಟರಿಂದ ಆಕೆ ಪಡೆದ ಪುಣ್ಯವನ್ನು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲಂತೆ. ಬಿಂದು ಸರೋವರದ ಯಾವುದು ನಾರಾಯಣ ಸರೋವರದ ನೀರಿಗಿಂತ ಜಾಸ್ತಿ ಪುಣ್ಯವನ್ನು ಅವಳು ಸಂಪಾದನೆ ಮಾಡಿದ್ದಾಳೆ. ಕೃಷ್ಣನನ್ನು ತಲೆಯ ಮೇಲೆ ಹೊತ್ತುಕೊಂಡು ವಸುದೇವ ಹೊರಟದ್ದು ಗೋಕುಲದ ಕಡೆಗೆ ಅಂತ ಹೊರಟದ್ದು. ಯಮುನೆ ತಾನಾಗಿ ದಾರಿ ಬಿಟ್ಟಿದ್ದಾಳೆ. ಶೇಷ ಹೆಡೆಯನ್ನು ಎತ್ತಿ ಪುಟ್ಟದಾಗಿ ಸುರಿಯುವ ನೀರನ್ನು ತಡೆದಿದ್ದಾನೆ. ಡೇರೆಗೆ ಬಂದು ಯಾವ ಡೇರೆ ಒಳಗೆ ಅಲ್ಲಿ ಸುಮಾರು 4-5 ಡೇರೆ ಹಾಕಿದ್ದಾರೆ. ಇವನು ಅಂದಾಜಲ್ಲಿ ಒಂದು ಡೇರೆಗೆ ಹೋದಂತೆ. ಹೋದ ಡೇರೆಯಲ್ಲೇ ಎತ್ತಿರ್ಬೇಕು ಅವಳು. ಇದೆಲ್ಲ ಕೃಷ್ಣನ ಕರಾಮತ್ತುಗಳು. ಅಲ್ಲಿ ಹೋಗಿ ಕೃಷ್ಣನನ್ನಿಟ್ಟು ಆ ಮಗುವನ್ನು ಎತ್ತಿಕೊಂಡ್ರೆ ಮಗು ಮಾತೇ ಆಡುವುದಿಲ್ಲ, ಕಿಸ್ಸು ಅಂತ ಮೆಲ್ಲಗೆ ನಗುತ್ತೆ. ಆ ಮಗುವನ್ನು ಹಿಡ್ಕೊಂಡು ಬಂದ. ಒಳಗೆ ಪ್ರವೇಶಿಸುವ ಹೊತ್ತಿಗೆ ಮಲ್ಕೊಂಡವರಿಗೆ ಎಷ್ಟೊತ್ತಾಯಿತು ಅಂತ ಆಕಾಶ ನೋಡ್ತಾರಂತೆ. ಚಂದ್ರ ಕಾಣಿಸ್ತಾ ಇದ್ದಾನೆ. ಅಯ್ಯೋ ಇಷ್ಟೊತ್ತು ಮಲ್ಕೊಂಡದ ನಾವು ಅಂತ ನೋಡಿದರೆ ಒಳಗೆ ಮಗು ಆಡುವ ಶಬ್ದ ಕೇಳಿಸಿ. ವಿಶೇಷ ಅಂದರೆ ಇವ ಒಳಗೆ ಹೋದಗುಳ್ಳೆ ಬಾಗಿಲು ಹಾಕೊಂಡಾಯ್ತು. ಒಳಗೆ ಹೋದಾಗ ಕೋಳಗಳು ಸುತ್ತಿಕೊಂಡಾಯಿತು. ಕೃಷ್ಣ ಅವತರಿಸುವಾಗ ಎಲ್ಲ ಬಿಚ್ಚುವ ಕೆಲಸ, ಇವಳು ಬಂದಾಗ ಎಲ್ಲ ಕಟ್ಟುವ ಕೆಲಸ. ಅಂದರೆ ಒಬ್ಬಳು ಬಂಧಕಳು, ಒಬ್ಬ ಮೋಚಕ ಅನ್ನುವ ಶಾಸ್ತ್ರ ಸಿದ್ಧಾಂತದ ವ್ಯವಸ್ಥೆಯನ್ನು ಪುರಾಣ ತಿಳಿಸುವ ಬಗೆ ಇದು. ದುರ್ಗೆ ಬಂಧಕಳು, ಭಗವಂತ ಮೋಚಕ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕ. ಭಗವಂತನೇ, ಆದರೆ ಕಟ್ಟುವುದು ತಾನೇ ಕಟ್ಟುವುದಲ್ಲ, ದುರ್ಗೆಯ ಮೂಲಕ ಕಟ್ಟುವವ ಭಗವಂತ. ಮಗು ಅಳ್ತಾ ಇದೆ ಅಂತ ಸುದ್ದಿ ಊರಿಗೆಲ್ಲ. ರಾತ್ರಿಯ ಹೊತ್ತು ಇಡೀ ಕಂಸನ ಮಧುರಾ ಪಟ್ಟಣವೇ ಎದ್ದು ಕೂತಿತಂತೆ. ಯಾಕಂದರೆ ಈ 8ನೆಯ ಮಗು ಅಂತ ಎಲ್ಲ ಕಡೆಯಲ್ಲೂ. ಪಕ್ಕದಲ್ಲಿದ್ದ ತಾಯಂದಿರು ಗಂಡನನ್ನು ಎಬ್ಬಿಸ್ತಾರಂತೆ, 8ನೇ ಮಗು ಹುಟ್ಟಿತಂತೆ ಅಂತ. ಅದು ಮನೆಯಿಂದ ಮನೆಗೆ, ಕಿಟಕಿಯಿಂದ ಕಿಟಕಿಗೆ ಪಾಸ್ ಆಯಿತು ವಿಷಯ. ಮಧ್ಯರಾತ್ರಿ ಎಲ್ಲ ಕಡೆಯಲ್ಲೂ ದೀಪ ಪ್ರಜ್ವಾಲನೆ ಆಯಿತು. ಕೃಷ್ಣ ಹುಟ್ಟಿದ್ದಕ್ಕೆ ದೀಪ, ಮಥುರಾ ಪಟ್ಟಣವೇ ಬೆಳಗಿತಂತೆ. ಅವರು ದೀಪ ಉರಿಸಿದ್ದು ಯಾಕೆ? ಅನೇಕರು ಖುಷಿಯಿಂದಲೇ ಉರಿಸಿದ್ದು. ಉಗ್ರಸೇನ ಒಂದು ಸಲ ಸಿಂಹಾಸನದಲ್ಲಿ ಕೂತ್ರೆ ಸಾಕು. ಸದ್ಯಕ್ಕೆ ಕಂಸ ಒಂದು ಸಲ ಇಳಿಬೇಕು, ಇದು ಸರಿ ಇಲ್ಲ, ಈ ವ್ಯವಸ್ಥೆಯೇ ಸರಿ ಇಲ್ಲ ಕಂಸನದ್ದು ಅಂತ ಪ್ರತಿಯೊಬ್ಬರಿಗೂ ಅನ್ನಿಸಿಬಿಟ್ಟಿದೆ. ಅಷ್ಟರಲ್ಲಿ ಕಂಸ ಯಾಕೆ ಈ ಹಾಳು ನಿದ್ದೆ ನನಗೆ ಬಂದಿದೆ ಅಂತ ಹೇಳಿ ಎದ್ದಂತೆ. ಎದ್ದು ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಬಂದ. ಯಾಕಂದರೆ ಈಗ ಹುಟ್ಟಿದ್ದು ಕೈಯಲ್ಲಿ ಹಿಡಿದು ನೆಲಕ್ಕೆ ಹೊಡೆದ್ರೆ ಹೋಗ್ತದೋ ಇಲ್ಲೋ, ಅದರಿಂದ ಕತ್ತಿಯೂ ಬೇಕಾಗ್ತದೆ ಅಂತ ಕತ್ತಿ ಹಿಡ್ಕೊಂಡು ಕಂಸ ಬರ್ತಾನೆ. ಬಂದು ನೋಡಿದರೆ ಹೆಣ್ಣು ಮಗು. ಅವನಿಗೆ ನಾಚಿಕೆ ಆಗ್ತದೆ ಅಂತ ಹೆಣ್ಣು ಮಗುವನ್ನು ನೋಡಲಿಕ್ಕೆ ಈ ಕಂಸನಿಗೆ. ಯಾಕಂದರೆ ಈ ದೇವತೆಗಳಿಗೆ ಬುದ್ಧಿ ಇಲ್ಲ. ನನ್ನಂಥ ಪರಮ ಪರಾಕ್ರಮಿಯನ್ನು ಸಂಹಾರ ಮಾಡಲಿಕ್ಕೆ ಹೆಣ್ಣು ಹುಟ್ಟುವುದಾ, ನನ್ನ ಮರ್ಯಾದೆ ತೆಗಿತಾರಲ್ವ ಈ ದೇವತೆಗಳು ಅಂತ ಅವನಿಗೆ ಅನಿಸಿತು. ಆದರೆ ಎಡಗೈಯಲ್ಲಿ ಮಗುವಿನ ಕಾಲು ಹಿಡ್ಕೊಂಡು ಕೋಳಿಗಳನ್ನು ಹಿಡ್ಕೊಂಡು ಹೋಗೋ ಹಾಗೆ ಅಂತ ಹೊರಗೆ ಬಂದಂತೆ. ಕಾಲು ಹಿಡ್ಕೊಂಡು ಜೋತಾಡಿಸಿಕೊಂಡು ಬಂದ. ಯಾಕಂದರೆ ಅಲ್ಲೇ ಹೊಡೆದ್ರೆ ಮತ್ತೆ ಎಲ್ಲರೂ ಕ್ಲೀನ್ ಮಾಡುವುದೆಲ್ಲ ಕಷ್ಟ ಆಗ್ತದೆ. ಅವನಿಗೆ ಖರ್ಚು ಜಾಸ್ತಿ ಅವನಿಗೆ ಅಲ್ವಾ, ಅದಕ್ಕೆ ಹೊರಗೆ ಬಂದು ನೆಲಕ್ಕೆ ಅಪ್ಪಳಿಸುವುದು ಅಂತ ಹೊರಗೆ ಬಂದ. ದೇವಕೀ ದೇವಿ ಆತನ ಕಾಲು ಹಿಡ್ಕೊಂಡು ಅಂದರೆ ಅವನು ಎಳ್ಕೊಂಡೇ ಬಂದಂತೆ ದೇವಕಿಯನ್ನು ಕೂಡ. ದೇವಕಿ ಹೇಳ್ತಾಳೆ, ಇದೊಂದು ಮಗುವನ್ನು ಬಿಡು, ಇದು ಹೆಣ್ಣು ಮಗು, ಇದು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅಲ್ಲ ಅಂತ ತಿಳ್ಕೊ ಅಂತ. ಕೊನೆಗೆ ಅಂತ ತಿಳ್ಕೊ ಅಂತ ತಿಳ್ಕೊಂಡಾದ್ರೂ ಈ ಮಗುವನ್ನು ಬಿಡು. ಬಿಡ್ತಾನಲ್ಲ. ಆ ದೇವತೆಗಳಿಗೆ ಬುದ್ಧಿ ಕಲಿಸಬೇಕು. ಆಕಾಶದ ನಕ್ಷತ್ರ ಚಂದ್ರರು ನೋಡ್ತಾ ಇರುವ ಹಾಗೆ ಹೊಡಿತೇನೆ ಅಂತ ಹೊಡೆದೇ ಬಿಟ್ಟ. ನೆಲಕ್ಕೆ ಅಪ್ಪಳಿಸಿ ಬಿಟ್ಟಿದ್ದಾನೆ. ಆದರೆ ನೆಲಕ್ಕೆ ಅಪ್ಪಳಿಸಿದರೆ ಅದು ಆಕಾಶಕ್ಕೆ ಹಾರಿತು. ನಾವು ಆರಂಭದಲ್ಲಿ ಬಟ್ಟೆ ಒಗೆಯುವಾಗ ಹೀಗೆ ಆಗ್ತಿತ್ತು, ಎತ್ತಿ ಹೀಗೆ ಹೊಡೆದ್ರೆ ಅದು ಆ ಕಡೆ ಎಲ್ಲೋ ಹೋಗಿ ಆ ಗೋಡೆಗೆ ಅಪ್ಪಳಿಸಿ. ಹೀಗೆಲ್ಲ ಇವು ಹೀಗೆ ಎತ್ತಿ ಹೊಡೆದ್ರೆ ಅದು ಈಗ ತಾನೇ ಹುಟ್ಟಿದ ಮಗುವಿನ ಕೈಯಿಂದ ಜಾರಿತಂತೆ, ಆಕಾಶಕ್ಕೆ ಹಾರಿತಂತೆ. ಕಿಮ್ಮಯ ಹತಯ ಮಂದ ಜಾತಕ್ಕಲು ತವ ಅಂತಕೃತ್ ಯತ್ರ ಕ್ವವಾ ಪೂರ್ವಶತ್ರು ಮಾಹಿಂಸೀಹಿ ಕೃಪಣಾನುವೃಥ. ಆಕಾಶದಲ್ಲಿ ಪುಟ್ಟ ಪುಟ್ಟ ಮೋಡ ಉಂಟಂತೆ. ಅಲ್ಲಲ್ಲಿ ಮೋಡಗಳು ಪರಸ್ಪರ ಹೊಡೆದಾಡಿಕೊಂಡು ಸಾಗ್ತಾ ಇದ್ದಾವೆ. ಮೋಡಗಳು ಆಗಾಗ ನೀರು ಸುರಿಸುವುದು, ದೇವತೆಗಳು ಪುಷ್ಪವೃಷ್ಟಿ ಮಾಡಿದ ಹಾಗೆ. ಆ ಮೋಡಗಳ ಮಧ್ಯದಲ್ಲಿ ಇದು ಹೋಗಿ ನಿಂತಿತು. ನೋಡಿದರೆ ಆ ಘನಾಂತ ವಿಲಸ ಶೀತಾಂಶು ತುಲ್ಯ ಪ್ರಭಾಂ ಘಂಟಾ ಶೂಲ ಹಲಾನಿ ಪಾಶ ಮುಸಲೆ ಚಕ್ರಂ ಧನು ಸಾಯಕಂ ಹಸ್ತಾಬ್ಜೈರ್ದಧತೀಂ ಸಾಯುಧಾಷ್ಟ ಭುಜಾ ಸತಿ ಅಂತ ಹೇಳುತ್ತೆ ಭಾಗವತ.
8 ಭುಜಗಳಲ್ಲಿ 8 ಆಯುಧಗಳನ್ನು ಧರಿಸಿಕೊಂಡು ಆಕೆ ಆಕಾಶದಲ್ಲಿ ನಿಂತಿದ್ದಾಳೆ. ಸುತ್ತ ಇರುವ ಮೋಡ ಅದು ಮೋಡವು ಅಥವಾ ಇವಳೇ ಬಿಚ್ಚಿದ ತಲೆಗೂದಲುಗಳನ್ನು ಹರಡಿದ್ದು ಅಂತ ಸಂಶಯ ಬರುವ ಹಾಗಿದೆ. ಮೋಡಗಳ ಮಧ್ಯದಲ್ಲಿ ಚಂದ್ರ ಶೋಭಿಸಿದರೆ ಹೇಗೋ ಹಾಗೆ ಇವಳ ಹಲ್ಲು ಮಾತ್ರ ಕಾಣಿಸುತ್ತೆ. ಮೈಯೆಲ್ಲ ಕಾಳಿ ಅಂದರೆ ಭದ್ರಕಾಳಿ, ಕಪ್ಪು ಶರೀರದ ಆಕೆ ಆಕಾಶದಲ್ಲಿ ಶೋಭಿಸ್ತಾಳೆ. ತಾನೊಂದು ವಿಕಟಾಟ್ಟಹಾಸವನ್ನು ಗೈತಾಳೆ. ಇವನ ಎದೆ ನಡುಗುವಂತಹ ಅಟ್ಟಹಾಸ. ಆ ಅಟ್ಟಹಾಸದ ಜೊತೆಗೆ ಹೇಳ್ತಾಳೆ, ಏ ಮೂಢ ಕಿಮ್ಮಯ ಹತಯ, ನನ್ನನ್ನು ಕೊಂದು ಏನು ಸಾಧಿಸಲಿಕ್ಕಿದೆ ನೀನು? ಯಾಕೆಂದರೆ ನೀನು ಸಾಧಿಸುವುದು ಬದುಕುವುದು ಅಂತಲ್ವಾ? ಬದುಕಲ್ಲ ನೀನು, ಯಾಕಂದರೆ ನಿನ್ನನ್ನು ಕೊಲ್ಲುವ ಹುಟ್ಟಿಯಾಗಿದೆ. ಕೊಲ್ಲುವವ ಅಂತ ಹೇಳಿದ್ಲು ಇವಳು. ಓಹೋ, ದೇವತೆಗಳು ಇಷ್ಟೆಲ್ಲ ಅನ್ಯಾಯ ಮಾಡ್ತಾರಲ್ವ ಅಂತ ಅನ್ನಿಸಿತು ಅವನಿಗೆ. ಹಾಗಾದರೆ ಕೊಲ್ಲುವವ ಹುಟ್ಟಿದ್ದಾನೆ. ಜಾತಕ್ಕಲು ತವ ಅಂತಕೃತ, ಅಡ್ರೆಸ್ ಹೇಳು ಅಂತ ಹೇಳ್ತಾನೆ. ಈಗಲೇ ಹೋಗಿ ಮುಗಿಸುತ್ತೇನೆ ಅಂತ. ಇವಳು ಹೇಳ್ತಾಳೆ, ಎತ್ತರಕ್ವವ, ಎಲ್ಲೋ ಒಂದು ಕಡೆ. ಯಾರು ಹುಟ್ಟಿದ್ದು ಅಂತ ಇವನ ಪ್ರಶ್ನೆ. ಕಣ್ಣೆತ್ತಿ ನೋಡ್ತಾನೆ. ನೋಡಿದರೆ ಅವಳು ಹೇಳ್ತಾಳೆ, ಪೂರ್ವಶತ್ರು, ಹಿಂದೆ ನಿನ್ನನ್ನು ಕೊಂದಿದ್ದಲ್ವ ಅವನೇ. ಹಿಂದಕ್ಕೆ ಕಾಲನೇಮಿಯಾದಾಗ ನಿನ್ನನ್ನು ಸಂಹಾರ ಮಾಡಿದ ಭಗವಂತ ಶ್ರೀಮನ್ನಾರಾಯಣನೇ ಹುಟ್ಟಿದ್ದಾನೆ. ಮಾ ಹಿಂಸಿಹಿ, ಒಂದು ಬುದ್ಧಿವಾದ ಬೇರೆ ಹೇಳ್ತಾಳೆ. ಮತ್ತೆ ಮಕ್ಕಳನ್ನು ಈ ರೀತಿ ಈಗಾಗಲೇ 6-7 ಸಾಯಿಸುವುದಕ್ಕೆ ಪ್ರಯತ್ನಿಸಿ ಆಯಿತು. ಮತ್ತೆ ಹೀಗೆ ಕೃಪಣಾನ್, ಪಾಪದ ಮಕ್ಕಳನ್ನು ಮಾ ಹಿಂಸಿಹಿ, ವೃಥ, ವ್ಯರ್ಥ ಅಲ್ವಾ ನೀನು ಹಿಂಸೆ ಮಾಡುವುದು? ನೀನು ಸಾಯುವುದಕ್ಕೆ ವ್ಯವಸ್ಥೆ ಆಗಿ ಹೋಗಿದೆ ಅಂತ ಆದಮೇಲೆ ನೀನು ಇನ್ನೊಬ್ಬರನ್ನು ಸಾಧಿಸುವಂಥದ್ದೇನಿದೆ? ಜಾಗ್ರತೆಯಾಗಿರು. ಇನ್ನಾದರೂ ಸ್ವಲ್ಪ ಭಾಗವತ ಕೇಳು. ಪರೀಕ್ಷಿತ ಹಾಗೆ ಮಾಡುವವ, ಆದ್ದರಿಂದ ಸಾಯುವುದು ತೀರ್ಮಾನ ಅಂತ ಗೊತ್ತಿದ್ದವ ಮಾತ್ರ ಭಾಗವತ ಕೇಳು. ಪ್ರತಿಯೊಬ್ಬನಿಗೂ ಮುಖ್ಯವಾಗಿ ಬೇಕಾದ್ದೇನು ಅಂತ ಹೇಳಿದರೆ ಮರಣ ಪ್ರಜ್ಞೆ. ಬದುಕಿರುವಂತಹ ವ್ಯಕ್ತಿಗೆ ಮುಂದಕ್ಕೆ ಸಾವು ನಿಶ್ಚಿತ ಅನ್ನುವ ಪ್ರಜ್ಞೆ ಇದ್ದಾಗ ಅವ ಸಾಧನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಅದು ಇಲ್ಲದೆ ಹೋದವ ಭಾಗವತನೇ ಅಲ್ಲ. ಆದ್ದರಿಂದ ಸ್ವಲ್ಪ ಭಗವತ್ ಕಥೆಯನ್ನು ಕೇಳಿಕೊಂಡು ಕಾಲ ಕಳಿಯನ್ನು ಎಚ್ಚರಿಕೆಯನ್ನು ದುರ್ಗೆ ಕೊಟ್ಟಳು. ಇವನಿಗೆ ಕಣ್ಣಲ್ಲಿ ಧಾರಾಕಾರ ನೀರು ಸುರಿಯುತ್ತೆ. ಛೇ ಅಂತ ಅನಿಸುತ್ತೆ. ಎಷ್ಟು ಅಪಚಾರ ಮಾಡಿದೆ ಅಂತೇಳಿ ದುಃಖವಾಗ್ತದೆ ಕಂಸನಿಗೆ. ದೇವಕಿಯ ಕಾಲು ಹಿಡ್ಕೊಂಡು ಕಣ್ಣಿನ ನೀರಿನಿಂದ ಕಾಲನ್ನೆಲ್ಲ ತೊಳೆದು ಬಿಡ್ತಾನೆ ದೇವಕಿಯ ಮುಂದೆ. ಚಿಕ್ಕಮ್ಮ ಸೋದರತ್ತೆ ಅಂತ ಹೇಳ್ತಾ, ಸೋದರತ್ತೆ ಆಗಬೇಕು ಅವನಿಗೆ. ದೇವಕಿ ಒಂದು ಸಂಬಂಧದಲ್ಲಿ ಸೋದರತ್ತೆ, ಅದಕ್ಕೋಸ್ಕರ ಕಾಲಿಗೆ ಬಿದ್ದದ್ದು. ಇನ್ನೊಂದು ಸಂಬಂಧದಲ್ಲಿ ತಂಗಿ, ಆದ್ದರಿಂದ ಅವಳು ಕಾಲಿಗೆ ಬೀಳುವುದು. ಎರಡೂ ನಡೀತದೆ ಇವರಲ್ಲಿ. ಇಂಥ ಸಂಬಂಧಗಳಿದ್ರೆ ತುಂಬ ಅನುಕೂಲ. ಇವರು ಅವರಿಗೆ ನಮಸ್ಕಾರ ಮಾಡುವುದು, ಅವರು ಆ ಹೆಸರು ಹೇಳಿ ನೀವು ಹಾಗಾಗಬೇಕಲ್ವ ಅಂತ ಇವರು ನಮಸ್ಕಾರ ಮಾಡುದು. ಗುರು ಶಿಷ್ಯರಲ್ಲೂ ಹಾಗೆ ನಡೆಯುತ್ತೆ. ಹೀಗೆ ನಮ್ಮ ಈ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಹೇಳ್ತಾನೆ, ಏನು ಆಗಿ ಹೋಯಿತು, ನಾನು ಕೊಂದದ್ದು ಅಂತ ನೀನು ಅಂದ್ಕೊಂಡು ಸಿಟ್ಟು ಮಾಡಿಕೊಳ್ಬೇಡ, ಎಲ್ಲ ಕಾಲ ಕಾರಣ ಅಂತ ಹೇಳಿದ. ಇವಳು ಹೌದು ಹೌದು ಅಂತ ಹೇಳ್ತಾಳೆ. ಹೌದು, ಕಾಲವೇ ನಡೆಸುವುದು. ಇಲ್ಲದೆ ಹೋದರೆ ನೀನು ನನ್ನ ಮಕ್ಕಳನ್ನು ಕೊಲ್ಲಿಕ್ಕೆ ಸಾಧ್ಯವ? ಕಾಲ ಹಾಗೆ ಮಾಡಿಸ್ತದೆ, ನೀನೇನು ಬೇಸರಿಸಬೇಡ ಅಂತ ಇವಳೇ ಆತನ ತಲೆ ನೇವರಿಸಿ ಸಮಾಧಾನ ಮಾಡಿ ಕಳಿಸಿದ್ದಾಳೆ ಕಂಸನನ್ನು. ಕಂಸ ಅಲ್ಲಿಂದ ಬಂದವ ಸೀದಾ ಹೋಗಿ ಮಲ್ಕೊಳ್ಳಿಕ್ಕೆ ಹೋದದ್ದಲ್ಲ. ಅವ ಸೀದಾ ಸಭೆಗೆ, ಅಲ್ಲೊಂದು ಸಭೆ ಅರೇಂಜ್ಮೆಂಟ್ ಆಗಿತ್ತು. ಪೂತನಾದೇವಿಯ ಆಧ್ಯಕ್ಷದಲ್ಲಿ ನಡೆತಕ್ಕಂಥ ಸಭೆ. ಆ ಸಭೆಯಲ್ಲಿ ಯೋಜನೆ ಏನು ಅಂತ ಹೇಳಿದರೆ, ಈತನನ್ನು ಕೊಲ್ಲುವ ಮಗು ಎಲ್ಲೋ ಹುಟ್ಟಿದೆ ಅಂತೆ, ಆದ್ದರಿಂದ ನಮ್ಮ ಕಂಸನನ್ನು ಉಳಿಸಿಕೊಳ್ಳುವುದಕ್ಕೆ ಏನು ವ್ಯವಸ್ಥೆ. ನಾನು ಅವನಿಗೆ ನಿದ್ದೆ ಬರಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ, ಆದರೆ ನಿದ್ದೆ ಮಾಡಿಸಿದವಳು ನಾನೆ ಅಂತ ಅವಳು ಹೇಳ್ತಾಳೆ. ಆದ್ದರಿಂದ ಅಪರಾಧ ಎಲ್ಲ ನಂದು. ಅವನು ನಿದ್ದೆ ಮಾಡದೇ ಹೋಗಿದ್ದಿದ್ರೆ ಈ ಮಗು ಹುಡ್ತಾ ಇರಲಿಲ್ಲ, ಅವ್ಯವಸ್ಥೆ ಆಗ್ತಾನೆ ಇರಲಿಲ್ಲ. ನನಗೆ ಒಂದು ಜವಾಬ್ದಾರಿ ಇದೆ, ಅದರಿಂದ ಕಂಸನನ್ನು ಉಳಿಸುವ ಜವಾಬ್ದಾರಿ ನಾವೆಲ್ಲ ತಗೊಳ್ಬೇಕು ಅಂತ. ಭಾರಿ ಜನ ಸೇರಿದ್ದಾರೆ ಅಂತ. ಒಬ್ಬ ಬಕ ಅಂತ ಒಬ್ಬ ಅಸುರ ಅಂತೆ, ಧೇನುಕ ಅಂತ ಮತ್ತೊಬ್ಬ, ಶಕಟ ಅಂತ, ಎಲ್ಲ ಹೆಸರು. ಶಕಟ, ವಿಕಟ, ಪಕಟ ಇಂಥ ಶಬ್ದಗಳೇ ಇರುವುದು. ಇಂಥ ರಕ್ಕಸರು. ಕೊನೆಯವ ಕೇಶೀತ ಬೇರೆ, ಕುದುರೆ ಆಕಾರದಲ್ಲಿದ್ದಾನೆ. ಎಲ್ಲರೂ ಸೇರಿದ್ದಾರೆ. ಸೇರಿ ನಾವು ಇದನ್ನು ಸಾಧಿಸಲೇಬೇಕು. ಕಂಸನನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ. ಪಾಂಚವಾರ್ಷಿಕ ಯೋಜನೆ, ಯಾರು ಎಲ್ಲೆಲ್ಲಿ ಹೇಗೆ ಹೇಗೆ ಹೋಗಬೇಕು ಒಂದು ಯೋಜನೆ ಹಾಕಿದ್ದು. ಪೂತನೆ ಒಂದು ನಿರ್ಣಯ ಕೈಗೊಳ್ತಾಳೆ. ಏನಂದರೆ, ನಾವೊಂದು ಈ ಯೋಜನೆಯನ್ನು ಅನಿವಾರ್ಯ ಅನುಷ್ಠಾನ ಮಾಡಬೇಕಾಗಿದೆ. ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ. ನಮ್ಮ ತಮ್ಮನ ಮಗನೇ ಆಗಿದ್ರು ಈ 10 ದಿವಸದ ಒಳಗೆ ಹುಟ್ಟಿದರೆ ಸಾಯಿಸುವ ಕೆಲಸ ಮಾಡಬೇಕು. ನಾವು ನಮ್ಮ ಸಂಬಂಧಿಕರು ಅಂತ ಬಿಡಬಾರ್ದು. ಯಾಕಂದರೆ ದೇವತೆಗಳು ಇಂಥ ಕುಯುಕ್ತಿಯನ್ನೇ ಮಾಡುವುದು. ಆಗ ಇನ್ನೊಬ್ಬ ಎದ್ದು ಮಧ್ಯದಲ್ಲಿ ಮತ್ತೊಬ್ಬ ಹೇಳ್ತಾನೆ. ಆ ಮತ್ತೊಬ್ಬನ ಹೆಸರು ವತ್ಸ ಅಂತ ಹೆಸರಂತೆ, ಒಂದು ವತ್ಸಾಸುರ ಅಂತ ಕರೀತಾರೆ. ಅವ ಎದ್ದು ಹೇಳ್ತಾನೆ, ನಮ್ಮ ತಮ್ಮನ ಮಗ ಏನು, ನಮ್ಮ ಮಗು ಆದರೂ 10 ದಿವಸದೊಳಗಿದ್ದರೆ ಸಾಯಿಸಬೇಕು ಅಂತ ಹೇಳಿದ. ಪೂತನ ಚಪ್ಪಾಳೆ ತರ್ತಾಳಂತೆ. ಅದ್ಭುತ ಅದ್ಭುತ, ಅದೇ ಬೇಕಾದದ್ದು ನಮಗೆ. ನಾನು ಅದನ್ನು ಹೇಳಲಿಲ್ಲ, ಯಾಕಂದರೆ ನಿಮ್ಮ ಬಾಯಿಂದ ಬರಬೇಕು. ಸಭೆಯಲ್ಲಿ ಎಲ್ಲವನ್ನು ನೇರ ಅಧ್ಯಕ್ಷರೇ ಹೇಳಿದರೆ ಜನ ಒಪ್ಪಿಕೊಳ್ಳಲ್ಲ. ಅಧ್ಯಕ್ಷರು ಸ್ವಲ್ಪ ಎಪ್ಪಿಸಬೇಕು. ಎಪ್ಪಿಸಿದ ಮೇಲೆ ಅಲ್ಲಿಂದ ಬರುವ ಹಾಗೆ ಮಾಡಬೇಕು. ಮಾಡಿ ಅದು ಸರಿ ಅಂತ ಹೇಳಿದರೆ ಎಲ್ಲರೂ ಒಪ್ಪಿಕೊಳ್ಳಲೇಬೇಕಾಗ್ತದೆ. ಇಲ್ಲಿ ಹೋದರೆ ಅಧ್ಯಕ್ಷರ ಮೇಲೆ ಸಿಟ್ಟು, ನನ್ನ ಮಗು ಸಾಯುವುದಕ್ಕೆ ಅಧ್ಯಕ್ಷರ ಕಾರಣ,
ನಾಳೆ ಅವರ ಅಧ್ಯಕ್ಷಗಿರಿ ತೆಗೆದು ಬೇರೆ ಹೊಸ ಅಧ್ಯಕ್ಷರನ್ನು ಮಾಡಬೇಕು ಅಂತ ಹೊರಡ್ತಾರೆ. ಪೂತನೆ ಬಹಳ ಜಾಜೂಕಿನ ಹೆಣ್ಣು. ವ್ಯವಸ್ಥೆ ಆಯಿತು. ಕಂಸ ಅದಕ್ಕೆ ಸಹಿ ಮಾಡಿದ. ಅಲ್ಲಿ ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಹೇಳಿದವ ಇಲ್ಲಿ ಎಲ್ಲ ಮಕ್ಕಳನ್ನು ಸಾಯಿಸುವಂತಹ ಒಂದು ನೂತನ ಯೋಜನೆಗೆ ಅಂಕಿತವನ್ನು ಹಾಕಿಟ್ಟ. ಅಲ್ಲಿಂದ ಆ ಯೋಜನೆ ಪ್ರಾರಂಭ ಆಯಿತು. ನಂದಗೋಕುಲದಲ್ಲಿ ಮಗು ಆವಿರ್ಭವಿಸಿದ ಆನಂದ ಏನು! ನಂದಗೋಕುಲದಲ್ಲಿ ಗಂಡು ಮಗು ಆಯಿತು ಅಂತ ಸಂತೋಷ. ನಂದಗೋಪ ಯಶೋದೆಗೆ ಮಾತ್ರ ಅಲ್ಲ, ಇಡೀ ಗೋಕುಲದ ಪರಿವಾರಕ್ಕೆ ಸಂತೋಷ. ಯಾಕೆಂದರೆ ನಂದಗೋಪ ಎಷ್ಟು ಒಳ್ಳೆಯವ, ಒಂದೇ ಒಂದು ಸಮಸ್ಯೆ ಇದ್ದದ್ದು ಮಕ್ಕಳಾಗಿರಲಿಲ್ಲ ಅಂತ ಹೇಳಿ ದೇವರು ಕಣ್ಣು ಬಿಟ್ಟ ಅಲ್ವಾ. ವಿವಾಹವಾಗಿ 25ನೇ ವರ್ಷದ ಕಾರ್ಯಕ್ರಮ ಆದಮೇಲೆ ಹುಟ್ಟಿದ ಮಗು ಅದು. ಹಾಗಾಗಿ ಭಾರಿ ಆನಂದ ಅಂತ ಎಲ್ರಿಗೂ. ಏನು ಮನೆಗೆ ದೌಡಾಯಿಸಿದ್ದು ಜನ. ಇವನು ಬಂದವರಿಗೆಲ್ಲ ಹಸುಗಳನ್ನು ಕೊಡುವುದು. ಎಷ್ಟು 10, 20 ಅಲ್ಲ, 100, 200 ಹಸುಗಳನ್ನು ದಾನ ಕೊಡುವುದು. ಒಟ್ಟು ಅವನು ಆ ದಿವಸ ಕೊಟ್ಟಂತಹ ದಾನ ಎಷ್ಟು ನಂದಗೋಪ ಅಂದರೆ ಧೇನೂನಾಂ ನಿಯುತೆ ಪ್ರಾದಾತ್ ಸ್ವರ್ಣಭಿ ಸಮಲಂಕೃತೆ. 2 ಲಕ್ಷ ಗೋವುಗಳನ್ನು ದಾನ ಕೊಟ್ಟಂತೆ ಒಂದು ದಿವಸದಲ್ಲಿ. ನಮಗೆ ಒಂದು ಗೋವು ಕೊಡಲಿಕ್ಕೆ ತುಂಬ ಕಷ್ಟ. ಅಷ್ಟು ಹೊತ್ತು ಸಂಕಲ್ಪ, ಅಷ್ಟು ಹೊತ್ತು ಗೋಪೂಜೆ, ಆಮೇಲೆ ದಾನ ಕೊಡುವುದು. ಒಟ್ಟು ದಾನ ಕೊಡಲಿಕ್ಕೆ ಪುರುಸೊತ್ತಿಲ್ಲ ಅಂತ ಆಗುವ ರೀತಿಯಲ್ಲಿ ದಾನ ಕೊಡ್ತೇವಲ್ವಾ. ಇವೊಂದು ಹಾಗಲ್ಲ, ಒಂದೇ ದಿವಸ 2 ಲಕ್ಷ ಗೋದಾನ. ನಮ್ಮ ವ್ಯಾಸತೀರ್ಥ ಗುರುಗಳು 1 ವರ್ಷದಲ್ಲಿ 732 ಮುಖ್ಯ ಪ್ರಾಣನನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದರಂತೆ. ಅವರಿಗೆ ಮುಖ್ಯ ಪ್ರಾಣ ಪ್ರತಿಷ್ಠೆ ಏನಿಲ್ಲ, ಪುರೋಹಿತರೆಲ್ಲ ಸಿದ್ಧ ಮಾಡಿರ್ತಾರೆ. ಇವರು ಹೋಗೋದು ಅಲ್ಲಿ ಒಂದು ಪ್ರಾಣ ದೇವರ ಮಂತ್ರವನ್ನು ಹೇಳುವುದು, ಅಲ್ಲಿಂದ ಪಕ್ಕದ ಊರಿಗೆ ಹೋಗೋದು. ಅಲ್ಲಿ ಅವರು ಬರೀ 12 ದಿವಸದಲ್ಲಿ 732 ಪ್ರತಿಷ್ಠೆ ಮಾಡಿ ಬಂದಂತೆ. ಪ್ರತಿಮೆ ಮಾಡಿಸುವುದಕ್ಕೆ ವರ್ಷ ಬೇಕಾಯಿತೇ ಹೊರತು ಪ್ರತಿಷ್ಠೆ ಮಾಡುವುದಕ್ಕೆ ಬೇಕಾಗಲಿಲ್ಲ. ಅವರು ಉದ್ದಕ್ಕೆ ಊರೂರಿಗೆ ನಡ್ಕೊಂಡು ಹೋಗುವುದು, ಅಲ್ಲಿ ಪ್ರತಿಮೆ ಮುಟ್ಟುವುದು, ಪ್ರತಿಷ್ಠೆ ಮಾಡುವುದು, ಹೋಗುವುದು ಅಂತ. ಗಂಟಾಮಣಿಯ ಮುಖ್ಯ ಪ್ರಾಣವನ್ನು ಪ್ರತಿಷ್ಠೆ ಮಾಡಿ ಬಂದರು ಅಂತ. ಹಾಗೆ ಅವರು ಯಾರಲ್ಲಿ ವಿಶಿಷ್ಟವಾದ ಶಕ್ತಿ ಇರ್ತದೆ ಅವರಿಗೊಂದು ದಾನ ಕೊಡುವುದಕ್ಕೆ ಭಾರಿ ಕಾಲ ಬೇಕಾಗಿಲ್ಲ. ಸಾಮಾನ್ಯರಿಗೆ ಅದರಲ್ಲಿ ವಿಶೇಷ ಶ್ರದ್ಧೆ ಹುಟ್ಟಿಸುವ ಕೆಲಸ ಬೇರೆ ಉಂಟು. ಇಲ್ಲಿ ಹೋದರೆ ಶ್ರದ್ಧೆ ಇಲ್ಲದೆ ಮಾಡಿತು ಅಂತ ಹೇಳಿದರೆ ಅದಕ್ಕೆ ಫಲ ಕಡಿಮೆ ಆಗ್ತದೆ. ಶ್ರದ್ಧೆ ಹುಟ್ಟಿಸುವುದಕ್ಕೋಸ್ಕರ ಬಾಲದಲ್ಲಿ ಹಿಡ್ಕೊಂಡು ಇಲ್ಲಿ ಕಾಳಿಂಗ ಸಂಸ್ಥಿತನಾಗಿದ್ದಾನೆ ಅಂತ ಹೇಳುವುದು. ಕೆಚ್ಚಲಿನಲ್ಲಿ ಹೋಗಿ ಕೆಚ್ಚಲಿನಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಕೂತಿದೆ ಅಂತ ಅಲ್ಲಿ ಆರಾಧನೆ ಮಾಡುವುದು. ಪಾದಗಳಲ್ಲಿ ಹಿಡ್ಕೊಂಡು ಧರ್ಮ, ಅರ್ಥ, ಕಾಮ, ಮೋಕ್ಷಕ್ಕೆ ನಿಯಾಮಕವಾದಂತಹ ಕಾಮ ಅನಿರುದ್ಧಾದಿ ಸ್ವರೂಪಗಳು ಸಂಸ್ಥಿತವಾಗಿದ್ದಾವೆ ಅಂತ ಚಿಂತನೆ ಮಾಡುವುದು. ಇಡೀ ಗೋವಿನ ರೋಮಗಳಲ್ಲೂ ಕೂಡ ದೇವತೆಗಳೆಲ್ಲ ಸಂಸ್ಥಿತರಾಗಿದ್ದಾರೆ. ಕೆಲವರ ಪ್ರಕಾರ 33 ಕೋಟಿ, ನಮ್ಮ ಪ್ರಕಾರ 9 ಕೋಟಿ. ಗಲಾಟೆ ಬೇಡ. ಕೆಲವರ ಪ್ರಕಾರ 33 ಕೋಟಿ ದೇವತೆಗಳಲ್ಲಿ, ನಮ್ಮ ಪ್ರಕಾರ 9 ಕೋಟಿ ದೇವತಾ ಸಂಸ್ಥಾನವುಳ್ಳಂತಹ ಗೋವುಗಳ ಶರೀರ. ಅದರ ಬಾಲದ ಹತ್ತಿರಕ್ಕೆ ಹೋಗಿ ಲಕ್ಷ್ಮೀದೇವಿ ಅಲ್ಲೂ ಕೂತಿದ್ದಾಳೆ ಅಂತ, ಗೋಮೂತ್ರ ಗೋಮಯಗಳಲ್ಲೂ ಮಹಾಲಕ್ಷ್ಮಿಯ ಸನ್ನಿಧಾನ ಇದೆ ಅಂತಕ್ಕಂತಹ ಚಿಂತನೆ. ಅದರ ಕೋಡಿನ ಹತ್ತಿರಕ್ಕೆ ಹೋಗಿ ಶ್ರುತಿ ಸ್ಮೃತಿಗಳೇ ಕೋಡಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾವೆ ಅಂತಕ್ಕಂತಹ ಚಿಂತನೆ. ಇದೆಲ್ಲ ಯಾಕೆ ಮಾಡುವುದು ಅಂದರೆ ಗವಾಮಂಗೇಶು ತಿಷ್ಠಂತಿ ಭುವನಾನಿ ಚತುರ್ದಶ ಯಸ್ಮಾತ್ ತಸ್ಮಾತ್ ಶುಭಂ ಮೇ ಸ್ಯಾತ್ ಇಹಲೋಕೆ ಪರತ್ರಜಾಂತ ಶೌನಕರು ಹೇಳಿದ ಹಾಗೆ ಆ ಗೋವಿಗೆ ಪ್ರದಕ್ಷಿಣೆ ಬಂತು ಅಂತಾದರೆ ಭೂ ಪ್ರದಕ್ಷಿಣೆ ಬಂದಷ್ಟು ಪುಣ್ಯ ಇದೆ ಅಂತ ಇಷ್ಟು ಹೇಳುವ ಮಂತ್ರಗಳನ್ನು ಹೇಳಿದಾಗ ಇವನಿಗೆ ಹಬ್ಬ ಎಷ್ಟು ದೊಡ್ಡ ದಾನ ಕೊಟ್ಟೆ, ಗೋದಾನ ಕೊಟ್ಟೆ ಅಂದರೆ ಭೂದಾನ ಕೊಟ್ಟಷ್ಟು ಫಲ ಅಂತ ಒಂದು ಖುಷಿ ಆಗ್ತದೆ, ನೆಮ್ಮದಿ ಆಗ್ತದೆ. ಮತ್ತು ಇನ್ನೊಂದು 4 ವರ್ಷ ಬಿಟ್ಟು ಇನ್ನೊಂದು ಗೋದಾನ ಸಾಧ್ಯ ಆದರೆ ಕೊಡಬೇಕು ಅಂತ ಮನಸ್ಸು ಬೇರೆ ಬರ್ತದೆ. ಅದಕ್ಕೋಸ್ಕರ ಅಷ್ಟು ಹೊತ್ತು ಮಾಡುವುದೇ ಹೊರತು ಇಲ್ಲಿ ಹೋದರೆ ದಾನಕ್ಕೆ ಅಷ್ಟು ಹೊತ್ತಿಲ್ಲ. ತೆಗೊಳ್ಳುವವರನ್ನು ಕಾಯಿಸುವ ಅವಶ್ಯಕತೆ ಇಲ್ಲ, ಭಾಳ ಸುಲಭವಾಗಿ ದಾನ ಕೊಡಲಿಕ್ಕೆ ಆಗ್ತದೆ. ಇವ ಧೇನೂನಾಂ ನಿಯುತೆ ಪ್ರಾದಾತ್. ನಂದಗೋಪ ಏನು ಭಾರಿ ಐಶ್ವರ್ಯಶಾಲಿ ಅಲ್ಲ, ಅವರದ್ದೊಂದು ಹಳ್ಳಿಯಲ್ಲಿ ಎಷ್ಟೋ ಸಂದರ್ಭದಲ್ಲಿ ನಂದಗೋಪ ಮಲಗ್ತಾ ಇದ್ದದ್ದು ಅವನ ಜೋಪಡಿಯ ಒಳಗೂ ಅಲ್ಲ, ಅವ ಬಂಡಿಗಳನ್ನು ಅಡ್ಡ ಇಟ್ಟು ಬಂಡಿಗಳ ಅಡಿಯಲ್ಲೇ ಮಲಗ್ತಾ ಇದ್ದದ್ದು. ನಮ್ಮ ಮಗುವನ್ನು ಬಂಡಿ ಅಡಿಯಲ್ಲಿ ಮಲಗಿಸಿದ್ರಿಂದಲೇ ಶಕಟಾಸುರ ಸತ್ತದ್ದು. ಇಲ್ಲಿ ಹೋದರೆ ಅವ ಬದುಕಿರ್ತಿದ್ದ ಇವತ್ತಿನ ತನಕ. ಅಂದರೆ ಶಕಟಾಸುರನ ಸಂಹಾರ ಮಾಡುವುದಕ್ಕಿಂತ ಮುಂಚೆ ಭಗವಂತ ಪೂತನ ಜೀವಿತಹರ ಅಂತ ಒಂದು ಹೆಸರು ಪಡ್ಕೊಳ್ತಾನೆ. ಶಕಟಾಸುರ ಭಂಜನನು ಅವನಾದ. ಯಾಕಂದರೆ ಅವನಿಗೆ ನಾಮಕರಣ ಮಾಡಲಿಲ್ಲ, ನನಗೆ ನಾನೇ ಹೆಸರಿಟ್ಟುಕೊಳ್ಳುವುದು ಅಂತ ಶುರು ಮಾಡಿಬಿಟ್ಟಿದ್ದಾನೆ. ಓಂ ಶಕಟಾಸುರ ಭಂಜನಾಯ ನಮಃ, ತೃಣೀಕೃತ ತುಡಾವರ್ತಾಯ ನಮಃ, ಹೀಗೆಲ್ಲ ಅವನಿಗೆ ಹೆಸರಾಯಿತು. ಬೆಳೀತಾ ಇದೆ ಮಗು. ಆಕಾಶದಲ್ಲಿ ಚಂದ್ರ 15 ದಿವಸಕ್ಕೆ ಬೆಳೆದು ಪೂರ್ಣನಾಗಿ ಬಿಡ್ತಾನೆ. ಚಂದ್ರನ ಹಾಗೆ ಬೆಳೀತಾ ಇದ್ದಾನಂತೆ ಕೃಷ್ಣ. ಅವ ಕೃಷ್ಣ ಚಂದ್ರ. ಮನೆಯಲ್ಲಿ ಹಾಗೆ ಮಲಗಿರ್ತಾ ಇದ್ದಂತಹ ಮಗು, ತೊಟ್ಟಿಲಲ್ಲಿ ಜೋಗಳ ಹಾಡಿ ಮಲಗಿಸಬೇಕಾಗಿದ್ದ ಮಗು ಮಲಗ್ತಾ ತಾನು ಹಾಗೆ ತಿರುಗಿ ಹೊಟ್ಟೆಯಲ್ಲಿ ಮಲಗುವುದಕ್ಕೆ ಪ್ರಾರಂಭ ಮಾಡಿತು. ಯಶೋದಿಗೆ ಖುಷಿ, ನಮ್ಮ ಮಗು ಹೊಟ್ಟೆಯಲ್ಲಿ ಮಲಗಿದೆ ಅಂತ ಒಂದು ಪಾಯಸ ಮಾಡಿ ನೈವೇದ್ಯ ಮಾಡಿತು. ಅಲ್ಲಿಂದ ಮಗು ಹೊಟ್ಟೆ ಎಳೆಯುವುದಕ್ಕೆ ಪ್ರಾರಂಭ ಮಾಡಿತು.
ಇವಳಿಗೆ ಇನ್ನಷ್ಟು ಆನಂದ, ನೆಲವನ್ನು ಒರೆಸುವ ಕೆಲಸ ಕಡಿಮೆ ಆಯಿತು ಅಂತ. ಈ ಮಗು ಹೊಟ್ಟೆ ಹೇಳ್ಕೊಂಡು ಅದಕ್ಕೆ ಹೊಟ್ಟೆಗೆ ಅವನಿಗೆ ಒಳ್ಳೆ ಬಟ್ಟೆ ಹಾಕುವುದು, ಬಟ್ಟೆ ಹಾಕಿದರೆ ನೆಲ ಒರೆಸುವ ಕೆಲಸ ಅವನೇ ಮಾಡ್ತಾನೆ ಅಂತ. ಹೀಗೆ ಆ ಮಗು ಹೊಟ್ಟೆ ಎಳೆದದ್ದು ಅಂತ ಒಂದು ದೊಡ್ಡ ಕೆಲಸ. ಅದಕ್ಕೋಸ್ಕರ ದೇವರಿಗೆ ಹಾಲು ಬಾಯಿ ಮಾಡಿ ನೈವೇದ್ಯ ಮಾಡಿದರು. ನಮ್ಮಲ್ಲಿ ಹಳ್ಳಿಯಲ್ಲೆಲ್ಲ ಕ್ರಮ ಉಂಟು, ಇಂಥದ್ದಾದರೆ ಇಂಥದ್ದು ನೈವೇದ್ಯ ಅಂತ ಒಂದು ವ್ಯವಸ್ಥೆ. ಆಮೇಲೆ ಹೊಟ್ಟೆ ಎಳೆಯುವ ಮಗು ಇನ್ನಷ್ಟು 4 ಕಾಲಿನಲ್ಲಿ ಸಂಚಾರ ಮಾಡುವುದಕ್ಕೆ ಶುರು ಮಾಡಿತು. ಅಂಬೆಯ ಹಾಗೆ ಕಾಲು ಇಡುವ ಕೆಲಸ, ಅಂಬೆಗಾಲಿಕ್ಕುವ ಕೆಲಸ ಮಾಡಿತು. ಸಂಸ್ಕೃತದಲ್ಲಿ ರಿಂಖಣ ಅಂತ ಕರೀತಾರೆ. ರಿಂಖಣಂಚ ವ್ಯಧೌ ಬಾಲಃ. ವ್ಯಧವು ಕೃಷ್ಣ ಅಂತ ಹೇಳುವ ಹಾಗಿಲ್ಲ, ಯಾಕಂದರೆ ನಾಮಕರಣ ಆಗಲಿಲ್ಲ. ಆ ಬಾಲಕ ರಿಂಖಣ ಮಾಡುವುದಕ್ಕೆ ಶುರು ಮಾಡಿದರೆ ಅದಕ್ಕೂ ಒಂದು ದೇವರಿಗೆ ನೈವೇದ್ಯ, ಪಂಚಕಜ್ಜಾಯ ಆಯಿತು. ಆಮೇಲೆ ಹೊಸ್ತಿಲು ದಾಟಿದಂತೆ. ಆ ಕಾಲದ ಹೊಸ್ತಿಲು ಭಾರಿ ಗಟ್ಟಿಯ ಹೊಸ್ತಿಲೇನಲ್ಲ, ಸುಮ್ಮನೆ ಹೀಗೆ ಅದನ್ನು ಹಿಡ್ಕೊಳ್ಳೋದು, ಜಾರಿ ಬಿಡೋದು ಅಷ್ಟೇ. ಹೊಸ್ತಿಲು ದಾಟಿದು ಅನ್ನೋದಕ್ಕೋಸ್ಕರ ದೇವರಿಗೆ ಅಕ್ಕಿಯ ಪರಮಾನ್ನವೇ ಆಗಬೇಕು. ಆಮೇಲೆ ಅಂಗಳದಲ್ಲಿ ಆಟ ಈಗ ಶುರುವಾಯಿತು. ಈ ಅಂಗಳದಲ್ಲಿ ಆಟ ಶುರು ಆಗುವಾಗ ಇವನ ಲೂಟಿ ಮನೆಯಲ್ಲಿ ನೆಲದಲ್ಲಿ ಯಾವ ವಸ್ತು ಇಡುವ ಹಾಗಿಲ್ಲ, ಎಲ್ಲವೂ ಇಷ್ಟೇ ಎತ್ತರದ ಈ ಕಪಾಟುಗಳನ್ನೆಲ್ಲ ಮಾಡಿಸಿದ್ದು ಆವಾಗಲೇ. ನೆಲದಲ್ಲಿ ಯಾವುದನ್ನು ಇಡುವ ಹಾಗಿಲ್ಲ. ಈತ ಒಳಗೆ ಪ್ರವೇಶಿಸಿದ ಅಂತ ಹೇಳಿದರೆ ಪ್ರಳಯಾಂತಕ ಪ್ರವೇಶಿಸಿದ ಅಂತ ಅರ್ಥ. ಅಷ್ಟು ಲೂಟಿಯ ಹುಡುಗ. ಆ ತಾಯಿ ಈತನನ್ನು ನೋಡಿಕೊಳ್ಳುವುದಕ್ಕೆ ಇವಳ ಅಣ್ಣನನ್ನು ನಿಯೋಜನೆ ಮಾಡ್ತಾನೆ. ಬಲರಾಮ, ನೀನು ನೋಡಿಕೊಳ್ಬೇಕು, ನೀನು ತುಂಬ ಶಾಂತ, ಅಂದರೆ ಎಷ್ಟು ಒಳ್ಳೆ ಹುಡುಗ ಅಂದರೆ ದೇವರು ನೀನು ಅಂತ ಹೇಳ್ತಾಳೆ. ನೀನು ದೇವರು. ಈ ಹುಡುಗ ದೇವರ ತಮ್ಮ, ಆದರೆ ಇವನನ್ನು ತುಂಬ ಜಾಗ್ರತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಂತು ಅಂತ. ಬಲರಾಮನಿಗೆ ಭಾರಿ ಖುಷಿ, ತನ್ನನ್ನು ಹೊಗಳ್ತಾರೆ, ಈ ಮಗುವನ್ನು ಬೈತಾರೆ, ಆದರೆ ಬೈಬಾರ್ದು, ನನಗಿಂತ ಒಳ್ಳೆ ಹುಡುಗ, ಆದರೆ ನಾನೇ ಪ್ರಸಿದ್ಧ ಆಗಿದ್ದೇನೆ ಅಂತ ಬಲರಾಮನಿಗೆ ಇಷ್ಟ. ಕೃಷ್ಣನಿಗೂ ಅದೇ ಇಷ್ಟ, ಬಲರಾಮ ಭಾರಿ ಪ್ರಸಿದ್ಧಿಯಾಗಿ ಬಿಡಬೇಕು, ಆಗ ನಾವು ಸೇಫ್ ಆಗಿರ್ತೇವೆ ಅಂತ ಕೃಷ್ಣನ ವ್ಯವಸ್ಥೆ. ಎಲ್ಲ ಕೆಲಸದಲ್ಲೂ ಬಲರಾಮ ಮುಂದೆ, ಅಣ್ಣ ಬಲರಾಮ ಸಹಿತ ಅಂತ ಅಣ್ಣಯ್ಯ ಬಲರಾಮನನ್ನು ಮುಂದಿಟ್ಟುಕೊಂಡು ಅವ ಹಿಂಭಾಗದಲ್ಲಿ ಹೋಗುವುದು. ಎಲ್ಲ ಲೂಟಿಯೊಂದು, ಆಮೇಲೆ ಹೆಸರು ಬರುವುದು ಬಲರಾಮನಿಗೆ. ಇವನೇ ಬೆಣ್ಣೆಯನ್ನು ಎತ್ತಿ ಬಾಯಿಗೆ ಹಾಕೊಳ್ಳುವುದು, ಬಲರಾಮನಿಗೆ ಸ್ವಲ್ಪ ಸವರುವುದು, ಈ ಕೆಲಸವನ್ನೇ ಮಾಡುವುದು ಕೃಷ್ಣ. ಬಲರಾಮನಿಗೆ ಎಷ್ಟು ಕೃಷ್ಣನಿಗೆ ನನ್ನ ಮೇಲೆ ಪ್ರೀತಿ, ಅವನು ತೆಗೆದದ್ದು ನನಗೂ ತಿನ್ನಿಸ್ತಾನೆ ಅಂತ ನೋಡಿದರೆ ಅವನ ಎಲ್ಲ ಇರುವುದು ಅವನಲ್ಲಿ, ನೋಡುವವರೆಲ್ಲ ಕಾಣಿಸುವುದಕ್ಕೆ ಬಲರಾಮ. ಇವನು ಅವನ ಬಟ್ಟೆಯಲ್ಲೇ ಮುಖ ಒರೆಸಿಕೊಂಡು ಬರುವವ ಕೃಷ್ಣ. ಈ ರೀತಿಯಲ್ಲಿ ಲೂಟಿಗಳು ಪ್ರಾರಂಭ ಆಯಿತು. ಈ ಮಗು ಈಗ ಸುಮಾರು 3.5-4 ವರ್ಷದ ಮಗು, ಆದರೂ ಅಮ್ಮನ ಎದೆ ಹಾಲು ಕುಡಿಯುವುದನ್ನು ಬಿಡಲಿಲ್ಲ. ಯಾಕಂದರೆ ಅದರಲ್ಲಿ ಅಂಥ ಸತ್ವ ಅಂತ ಲೋಕಕ್ಕೆ ತಿಳಿಸಬೇಕು. ಎಲ್ಲ 3 ತಿಂಗಳಿಗೆ ನಿಲ್ಲಿಸಿ ಬಿಡುವುದಲ್ಲ ಮಕ್ಕಳಿಗೆ, ಆಮೇಲೆ ಯಾವುದೋ ಬಾಟ್ಲಿಯಲ್ಲಿ ಯಾವುದೋ ಹಾಲು ಕೊಡುವುದಲ್ಲ, ಮಕ್ಕಳಿಗೆ ಎಷ್ಟು ಸಾಧ್ಯ ಅಷ್ಟು ಕಾಲ ಹಾಲು ಕುಡಿಸಬೇಕು. ಅದರಿಂದಾಗಿ ಸಕಲ ಜೀವಸತ್ವಗಳು ಮಕ್ಕಳಲ್ಲಿ ಪ್ರವೇಶಿಸುವುದು ಮಾತ್ರ ಅಲ್ಲ, ಮಕ್ಕಳ ಬುದ್ಧಿಶಕ್ತಿ ಅತ್ಯಂತ ಚುರುಕಾಗ್ತದೆ ಅಂತ ಇವಳು ಹಾಲು ಕೊಡ್ತಾ ಇದೆ. ಮಗು ಕುಡಿಯುತ್ತೆ. ಈಗ ಬರುವಾಗ ಒಂದು ಕಲ್ಲು ಹಿಡ್ಕೊಂಡು ಬಂತಂತೆ ಹಾಲು ಕುಡಿಲಿಕ್ಕೆ ಅಮ್ಮನ ಹತ್ರ. ಅದಕ್ಕೇನು ಆ ಕಲ್ಲು ಭಾರಿ ಇಷ್ಟ ಆಯಿತು. ಒಂದು ಬದಿಯಲ್ಲಿ ಚೂಪು, ಈ ಕಡೆ ತ್ರಿಕೋನಾಕಾರದ ಸುಂದರವಾದ ಕಲ್ಲು ಹಿಡ್ಕೊಂಡೇ ಬಂದು ಅಮ್ಮ ಹಸಿವು ಅಂತ ಇವಳು ದೊಡ್ಡ ಮಡಿಕೆಯಲ್ಲಿ ಮೊಸರು ಹಾಕಿ ಎಳಿತಾ ಇದ್ದಾಳೆ. ಕೃಷ್ಣನ ಲೀಲೆಗಳನ್ನು ತಾನೇ ಹಾಡ್ತಾ, ತಾನೇ ಮಾಡಿದ ಪದ್ಯ, ನಾವೆಲ್ಲ ಹಿರಿಯರು ಮಾಡಿದ ಪದ್ಯವನ್ನೇ ಹಾಡು. ಇವಳು ದ್ವಿತೀಯಾಕ್ಷರ ಪ್ರಾಸವನ್ನು ಹಾಕಿ ತಾನು ಪದ್ಯ ರಚಿಸ್ತಾಳಂತೆ. ಈ ಹೆಣ್ಣು ಮಗಳು ಯಶೋದೆ ಹಾಕಿ ಹಾಡು ಹಾಡ್ತಾ ಇದ್ದಾಳೆ, ಚೌಪದಿಗಳನ್ನು ಮಾಡಿ ಹಾಡ್ತಾ ಇದ್ದಾಳೆ. ಕೃಷ್ಣ ಬಂದ, ಹಾಡು ಕೇಳಿಸ್ತಾ ಇದೆ ಅವನಿಗೆ. ಅದರಲ್ಲಿ ಒಂದು ಅರ್ಥ ಆಗ್ತದೆ, ಯಾವುದೋ ಕೃಷ್ಣನ ಬಗ್ಗೆ ಹಾಡ್ತಾಳೆ ಅಂತ ಅಂದ್ಕೊಂಡ. ಯಾಕಂದರೆ ತುಂಬ ಕೃಷ್ಣಾಚಾರ್ಯರು ಆ ಕಾಲದಲ್ಲಿದ್ದರು. ಆದ್ದರಿಂದ ಇವ ಅಲ್ಲಿ ಬಂದು ಇವಳು ಕೂತಿದ್ದಾನೆ. ಕೂತು ಅವಳು ತನ್ನ ಮಡಿಲಿಗೆ ಹಾಕಿಕೊಂಡಿದ್ದಾಳೆ. ಮಡಲಲ್ಲಿ ಕೂತಂತಹ ಈ ಬಾಲ ಹಾಲು ಕುಡಿಯುವುದಕ್ಕೆ ಶುರು ಮಾಡುವ ಹೊತ್ತಿಗೆ ಇವಳಿಗೆ ಒಳಗಿದ್ದು ನೆನಪಾಯಿತು. ಚುಯ್ ಅಂತ ಶಬ್ದ ಬೇರೆ ಕೇಳಿಸಿತು. ಅದೇನು ಅಂತ ಹೇಳಿದರೆ, ದೊಡ್ಡ ಪಾತ್ರೆಯಲ್ಲಿ ಹಾಲಿಟ್ಟಿದ್ದಾಳೆ. ಅದು ಕೂಡ ಮಣ್ಣಿನ ಪಾತ್ರೆಯಲ್ಲೇ ಹಾಲಿಟ್ಟದ್ದು. ಇಟ್ಟ ಹಾಲು ಅದು ಉಕ್ಕಿದೆ, ಉಕ್ಕಿ ಬೆಂಕಿಗೆ ಬಿದ್ದ ಶಬ್ದ. ಓ ಅಂತ ನೆನಪಾದ ಕೂಡಲೇ ಮಗುವನ್ನು ನೆಲಕ್ಕೆ ಕುಕ್ಕಿತ್ತು. ಅವಳಿಗೆ ಹಾಲು ಮುಖ್ಯ ಆಯಿತು. ಈಗ ಮಗುವನ್ನು ಅಲ್ಲಿ ಹಾಗೆ ಮಗು ಈಗ ಬಂದೆ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತಾಳೆ. ನಿಜವಾಗಿ ಬಂದೆ ಅಂದ್ರೇನು? ಬಂದೆ ಬರುವವಳಿದ್ದೇನೆ ಅಂತ ಸರಿ ವ್ಯಾಕರಣ ಗೊತ್ತಿಲ್ಲ ಅವಳಿಗೆ. ಇಲ್ಲ, ಬಂದೆ ಅಂದರೆ ಬಂದಾಯಿತು ಅಂತಲ್ವ, ಅದು ಭೂತಕಾಲದ ಪ್ರಯೋಗ. ಈಗ ಬಂದೆ ಅಲ್ಲ, ಆಮೇಲೆ ಬಂದೆ ಅಲ್ಲ, ಆಗ ಬಂದೆ ಅಂತ ಹೇಳಬೇಕು ಹೊರತು ಈಗ ಬಂದೆ ಅನ್ನೋದು ತಪ್ಪು. ಈಗ ಬರುತ್ತಿದ್ದೇನೆ ಅಂತ, ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಸೆನ್ಸಲ್ಲೇ ಹೇಳಬೇಕು. ಇದು ಹಾಗಲ್ಲ, ಭೂತಕಾಲದ ಪ್ರಯೋಗ ಅಂತೆ. ಅಂದರೆ ಅಷ್ಟು ನಿಶ್ಚಯ. ಯಶ್ಯತ್ತು ನಿಶ್ಚಿತಂ ಯತ್ ಸ್ಯಾತ್ ತತ್ ಅತೀತತ್ವೇನ ಭಣ್ಯತೆ ಅಂತ ಆಚಾರ್ಯರು ಹೇಳ್ತಾರೆ. ಯಾವುದು ತೀರ್ಮಾನವಾದಂತಹ ಕೆಲಸವೋ ಅದನ್ನು ಆಗಿ ಹೋಗಿದೆ ಅಂತ ಹೇಳ್ತಕ್ಕಂಥದ್ದು ಮನುಷ್ಯ ಭಾಷೆ. ಹಾಗೆ ಅವಳು ಬಂದೆ ಅಂತ ಹೇಳ್ತಾ ಓಡಿಲ್ಲೊಳಗೆ. ಇವನಿಗೆ ಮೊದಲೇ 3.5 ವರ್ಷದ ಮಗು.
3.5 ವರ್ಷದ ಮಗು, ಹಸಿವಾಗಿದೆ, ಕೈಯಲ್ಲಿ ಕಲ್ಲು ಬೇರೆ ಇದೆ. ಆ ಕಡೆಯಿಂದ ಅಮ್ಮ ನನ್ನನ್ನು ನೆಲಕ್ಕೆ ಕುಕ್ಕಿ ಹೊರಟಿದ್ದಾಳೆ, ನನಗಿಂತ ಇವಳಿಗೆ ಹಾಲು ಇಷ್ಟ ಅಂತ ಗೊತ್ತಾಯ್ತು ಅವನಿಗೆ. ಹಾಗಾದರೆ ನಾನು ಕನಿಷ್ಠ ಇವಳಿಗೆ ಅಂತ ಅದು ಅರ್ಥ ಆಯಿತು. ಸಿಟ್ಟು ಬಂತು. ಒಮ್ಮೆ ಅಂತ ಅತ್ತಂತೆ ಅತ್ತವನಿಗೆ. ಆಮೇಲೆ ಸಿಟ್ಟು ಪರಿಣಾಮ ಏನು, ಮೊದಲೇ ಲೂಟಿಯ ಹುಡುಗ, ಇವಳು ಈ ಮೊಸರು ಮಾಡಿದ್ದ ಅದೇ ಹಾಲಿನಿಂದಲ್ವ ಅಂತ ಅಲ್ಲಿ ಹೋಗಿ ಹೊಡಿಲಿಕ್ಕೆ ಹೆದರಿಕೆ. ಅಮ್ಮ ಅಲ್ಲಿದ್ದಾಳೆ, ಅದಕ್ಕೆ ಅದೇ ಹಾಲಿನಿಂದ ಈ ಮೊಸರು ಮಾಡಿದ್ದು, ಮುಗಿಸಿ ಬಿಡಬೇಕಿದನ್ನು ಅಂತ ಹೇಳಿ ಆ ಕಲ್ಲು ಹಿಡ್ಕೊಂಡು ಅದಕ್ಕೆ ನೇರ ಹೊಡೆದಂತೆ ಆ ಪಾತ್ರೆಗೆ. ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಚೆನ್ನಾಗಿ ಕಡೆದು, ಈಗ ಬೆಣ್ಣೆ ಚೆನ್ನಾಗಿ ಬಂದಾಗಿದೆ, ಇನ್ನು ಉಂಡೆ ಮಾಡುವ ಕೆಲಸ ಮಾತ್ರ ಅವಳಿಗೆ ಉಳಿದದ್ದು. ಅಷ್ಟರಲ್ಲಿ ಒಂದು ಕೆಳಭಾಗ ನೋಡಿಕೊಂಡು ಹೊಡೆದ, ಯಾಕಂದರೆ ಎಲ್ಲ ಲೀಕ್ ಆಗಬೇಕು ಅಂತ. ಸರಿಯಾಗಿ ಕೆಳಗೆ ಹೊಡೆದರೆ ಅಲ್ಲಿಂದ ಆ ಕಲ್ಲಿನಷ್ಟು ದೊಡ್ಡ ತೂತಾಯಿತು. ಅದರಲ್ಲಿ ಮಜ್ಜಿಗೆ ಹೊರಗೆ ಬರುವುದಕ್ಕೆ ಶುರುವಾಯಿತು. ಆರಂಭದಲ್ಲಿ ಮಹಾವೇಗ, ಇವನ ಮುಖಕ್ಕೆ ಹೊಡೆಯುವಷ್ಟು ವೇಗವಾಗಿ ಹರಿತಾ ಇದೆ. ಅದನ್ನು ನೋಡಿ ಖುಷಿ ಇವನಿಗೆ. ಅದರಲ್ಲಿ ಕುಣಿದಾಡುವುದಕ್ಕೆ ಶುರು ಮಾಡಿದ. ಪಚ ಪಚ ಮಾಡಿ ಗೋಡೆಗೆಲ್ಲ ಅಂಟಿಸಿದೆ. ಯಾಕಂದರೆ ಅಮ್ಮನಿಗೆ ಒಂದು 4 ದಿವಸ ಆದರೂ ಕೆಲಸ ಆಗಬೇಕಿಲ್ಲ, ಈಗ ಅವಳು ಮಾಡಿದ ಅಪರಾಧಕ್ಕೆ ಇಷ್ಟ ಆಗಬೇಕು ಅಂತ. ಹೊರಗೆ ಬರ್ತಾ ಇದ್ದಂತಹ ಮಜ್ಜಿಗೆ ಹೊರಗೆ ಬರ್ತಾ ಇದೆ. ಒಂದು ಹಂತದಲ್ಲಿ ನಿಂತೋಯ್ತು. ನಿಂತು ಹೋದದ್ದು ಯಾಕೆ ಅಂತ ಕೈ ಹಾಕಿದ. ನೋಡಿದರೆ ಬೆಣ್ಣೆಯಲ್ಲಿ ಬಂದು ಬ್ಲಾಕ್ ಆಗಿದೆ. ಕೈ ಹಾಕಿ ಅಲ್ಲಿಂದಲೇ ಮೇಲಿಂದ ತೆಗೆದರೆ ಅದು ಸಿಗುವುದಿಲ್ಲ, ಅಷ್ಟು ಆಳ ಇದೆ. ಅಲ್ಲಿಂದಲೇ ಬೆಣ್ಣೆಯಲ್ಲೆಲ್ಲ ತೆಗೆದು ಮೇಗೆ ಎಲ್ಲ ಅಂಟಿಸಿಕೊಂಡು ಹೊರಗೆ ಬಂದ. ಅದು ಮಜ್ಜಿಗೆಯ ಮೇಲೆ ಹೆಜ್ಜೆ ಇಟ್ಟುಕೊಂಡು ಅದು ಹೇಗೆ ಹೋಗ್ತಾ ಇದೆ, ಹಾವಿನ ಹಾಗೆ ಹೋಗ್ತಾ ಇದೆ ಅಂತೆ, ಅದು ಬಿಳಿ ಹಾವಿನ ಹಾಗೆ. ಅದರ ಮೇಲೆ ಇವ ನಡ್ಕೊಂಡು ಹಾಗೆ ಬಂದ ಹೊರಗೆ ಬಂದರೆ ಇವನ ಗೆಳೆಯರು ಸಿದ್ಧ ಇದ್ದಾರೆ. ಮಂಗಗಳು ಮತ್ತು ಬೆಕ್ಕುಗಳು ಇವನ ಗೆಳೆಯರು. ಇವನು ಮೇಗೆ ಅಂಟಿಸಿಕೊಂಡು ಬೆನ್ನೆಲ್ಲ ತೋರಿಸಿದ, ಇಲ್ಲೆಲ್ಲ ಅಂಟಿಸಿದ್ದೇನೆ ನೆಕ್ಕರಿಯಿಂದ. ಅವುಗಳೆಲ್ಲ ಇವನ ಶರೀರವನ್ನು ನೆಕ್ಕಿ ಶುದ್ಧಪಡಿಸ್ತಾ ಇದ್ದಾವೆ. ಇವನು ಕೈಯಲ್ಲಿದ್ದದ್ದನ್ನೆಲ್ಲ ಬಾಯಿಗೆ ಹಾಕೊಳ್ತಾ ಇದ್ದಾನೆ. ಅಣ್ಣ ಬಲರಾಮ ಇದ್ದಾನ ಅಂತ ಇಣಿಕಿ ನೋಡ್ತಾನೆ, ಅವ ಕಾಣಿಸಲಿಲ್ಲ. ಅಮ್ಮ ಪಾಪ ಒಳಗೆ ಸಾವಕಾಶವಾಗಿ ಇಳಿಸಿ ಶಾಂತ ಸ್ವರೂಪಿಣಿ ಆದಂತಹ ಆಕೆ ಮಗು ಏನು ಸಿಟ್ಟು ಮಾಡಿಕೊಂಡಿದೆಯೋ ಒಮ್ಮೆ ಹತ್ತಿತು, ಶಾಂತವಾಗಿ ಕೂತಿದೆ ಅಲ್ವಾ, ಅಂತೂ ಒಳ್ಳೆ ಮಗು ಕೊಟ್ಟಿದ್ದಾನೆ, ಬುದ್ಧಿ ಬರ್ತಾ ಇದೆ ಮಗುವಿಗೆ ಅಂತ ಅನ್ಕೊಂಡು ಬಂದರೆ ಅವಳ ಎದೆ ಒಡೆದು ಹೋಗುವುದೊಂದೇ ಬಾಕಿ. ಈ ರೀತಿ ಮಾಡಿದೆ ಅಲ್ವಾ ಅಂತ ಸಿಟ್ಟು ಬಂತು. ಸಹಜ, ಅಷ್ಟು ಕಷ್ಟಪಟ್ಟು ಮಾಡಿದ ಕೆಲಸವನ್ನು ಅದು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತಿದ್ದ ಹಾಗೆ ಮಾಡಿ ಹಾಕಿದಾನಲ್ವ ಮಗ. ಎಲ್ಲಿದ್ದಾನೆ ಅಂತ ನೋಡಿದರೆ ಹೆಜ್ಜೆ ಕಾಣಿಸ್ತಾ ಇದೆ. ಮಜ್ಜಿಗೆಯ ಮೇಲೆ ಹೆಜ್ಜೆ ಇಟ್ಟುಕೊಂಡು ಹೋದವ. ಅದೇ ದಾರಿಯನ್ನು ಹಿಡ್ಕೊಂಡು ಹೋಗುವಾಗ ಹೊಡೆಯುವುದಕ್ಕೆ ಏನಾದರೂ ಬೇಕು ಅಂತ ನೋಡಿದರೆ ಏನು ಕಾಣಿಸಲಿಲ್ಲ. ಇವಳು ಮಂಥನವನ್ನು ಹಿಡ್ಕೊಂಡು ಎಳೆಯುವ ಹಗ್ಗ ಒಂದಿತ್ತು, ಅದೇ ಹಗ್ಗ ಹಿಡ್ಕೊಂಡು ಹೋದ್ಲು. ನೋಡಿದರೆ ಇವ ಈ ಕಡೆಗೆ ಬೆನ್ನು ಹಾಕಿ ಆ ಕಡೆಗೆ ಬೆಕ್ಕುಗಳ ಹತ್ರ ಮಂಗಗಳ ಹತ್ರ ನೆಕ್ಕಿಸಿಕೊಳ್ತಾ ಇದ್ದಾನೆ. ಬೆನ್ನನ್ನು ಮೈಯನ್ನು ತನ್ನ ಕೆನ್ನೆಯನ್ನೆಲ್ಲ ನೆಕ್ಕಿಸಿಕೊಳ್ಳುವ ಕೆಲಸವನ್ನು. ಇದು ನೋಡಿ ಇನ್ನಷ್ಟು ಸಿಟ್ಟು ಅಂತ. ಅವನೇ ಬೆಣ್ಣೆ ತಿಂದಿದ್ರೆ ತೊಂದರೆ ಇಲ್ಲ, ನಾನು ಮಜ್ಜಿಗೆ ಮಾತ್ರ ಹಾಳು ಮಾಡಿದ್ದು ಅಂತ ಅನ್ಕೊಟ್ರೆ ಬೆಣ್ಣೆಯನ್ನು ಹಾಳು ಮಾಡಿ ಹಾಕಿದ್ದಾನೆ ಇವ. ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇದ್ದ ಪ್ರಾಣಿಗಳಿಗೆ ತಿನ್ನಿಸ್ತಾನೆ. ಸಿಕ್ಕಾಬಟ್ಟೆ ಸಿಟ್ಟು ಬಂತು. ವಾದಿರಾಜ ತೀರ್ಥರು ಹೇಳ್ತಾರೆ, ಇವನ ನೈವೇದ್ಯವನ್ನು ನಮಗೆಲ್ಲ ಕೊಡುವುದು ಬಿಟ್ಟು ಈ ಪ್ರಾಣಿಗಳಿಗೆ ಕೊಡ್ತಾನಲ್ಲೋ ಅಂತ ಸಿಟ್ಟು ಬಂತು ಅಂತ ಒಂದು ಭಕ್ತಿ ಭಾವುಕತೆಯ ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಾರೆ ರುಕ್ಮಿಣೀಶ್ ವಿಜಯದಲ್ಲಿ. ಸಿಟ್ಟು ಬಂದವಳು ಹೋಗಿ ಕೈ ಹೀಗೆ ಹಿಡ್ಕೊಂಡಾಗ ಜಾರಿದ ಇವ. ಈಗ ಮೊದಲೇ ಬೆಣ್ಣೆ ಹಚ್ಚಿಕೊಂಡಿದ್ದಾನೆ. ಅವತ್ತಿಂದಲೇ ಜಾರು ಕಂಬದ ವ್ಯವಸ್ಥೆ ಶುರುವಾದದ್ದೇ ಅವತ್ತಿಂದ. ಇವ ಜಾರಿದ, ಬೆಣ್ಣೆ ಹಚ್ಚಿಕೊಂಡು ಜಾರಿದವರನ್ನು ಹೋಗಿ ಹಿಡಿದ ಹಾಗೆ ಜಾರ್ಕೊಳ್ತಾನೆ ಇವ. ಮೀನನ್ನು ಹಿಡಿದ ಹಾಗೆ ಸಾಧ್ಯ ಆಗಲಿಲ್ಲ. ಇನ್ನು ಸ್ವಲ್ಪ ಹೊತ್ತಾದದ್ದೇ ತಡ ಓಡುವುದಕ್ಕೆ ಶುರು ಮಾಡಿದ್ದಾನೆ. ಮೊದಲು ಜಾರಿಸಿಕೊಳ್ತಾ ಇದ್ದವ ಈಗ ಓಡುವುದಕ್ಕೆ ಶುರು. ಬೆನ್ನು ಹತ್ತಿದ್ದಾಳೆ. ಕೃಷ್ಣನ ಹೆಜ್ಜೆ ಎಲ್ಲೆಲ್ಲಿ ಬಿದ್ದಿದೆ ಅಲ್ಲಲ್ಲಿಗೆ ಅವಳ ತಲೆಯಲ್ಲಿದ್ದ ಮಲ್ಲಿಗೆ ಬೀಳ್ತಾ ಇದ್ದಂತೆ. ಒಂದು ಅರ್ಚನೆ ಮಾಡ್ತಾ ಇದ್ದಾಳೆ ಅಂತ ವಾದರಾಜರು ವರ್ಣನೆ ಮಾಡ್ತಾರೆ. ಬೆನ್ನು ಹತ್ತಿದರೆ ಇವ ಸಿಗ್ತಾನ. ತದ್ಧಾವತೋನ್ಯಾನ್ ಅತ್ಯೇತಿ ತಿಷ್ಠತ್ ತಸ್ಮಿನ್ನಪೋ ಮಾತರಿಶ್ವಾದಧಾತೀತ ಸಾಯಂಭವಮನು. ಈಶಾವಾಸ್ಯೋಪನಿಷತ್ತಿನಲ್ಲಿ ಭಗವಂತನನ್ನು ಸ್ತುತಿಸಿದ್ದು. ತತ್ ಆ ಪರಬ್ರಹ್ಮ ಏನಿದೆ, ಧಾವತಃ ಅನ್ಯಾನ್ನು ಓಡಿಸಿಕೊಂಡು ಬರ್ತಕ್ಕಂತಹ ಬೇರೆಯವರನ್ನು ಅತ್ಯೇತಿ ಮೀರಿಯೇ ನಿಲ್ತಿರ್ತದೆ. ಅತ್ಯತಿಷ್ಠದ್ ದಶಾಂಗುಲಂ 10 ಅಂಗುಲ ದೂರದಲ್ಲಿ ನಿಂತಿರ್ತದೆ. ತಿಷ್ಠತ್ ಹಾಗೆ ಅಂತೇಳಿ ಅದು ಓಡ್ತಾ ಇರುವುದಿಲ್ಲ, ಅದು ಓಡದೇನೆ ಓಡಿಸುವವರಿಗಿಂತ 10 ಅಂಗುಲ ಮುಂದೆ. ನಮಗೆಲ್ಲ ಹಾಗೆ ಆಗೋದು. ದೇವರು ಸಿಕ್ಕಿದ ಇಷ್ಟೇ ಅಂತ ಅನ್ಕೊಳ್ತೇವೆ, 10 ಅಂಗುಲ ಮುಂದೆ ಇರ್ತಾನೆ ಅವ. ಅಷ್ಟಿದ್ದಾನ, ಸಿಗಲಿಲ್ವಾ, ಮತ್ತೆ ಬೆನ್ನು ಹತ್ತೇವೆ, ಅವ 10 ಅಂಗುಲ ಮುಂದೆ. ಅನಂತದ ಬಗ್ಗೆ ಅನಂತದಷ್ಟು ತಿಳಿದರು, ತಿಳಿಯದೇ ಇದ್ದದ್ದು ಅನಂತವೇ ಅನ್ನುವ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅನ್ನುವ ವ್ಯವಸ್ಥೆ, ಅದನ್ನು ತೋರಿಸುವುದಕ್ಕೆ ಕೃಷ್ಣನ ಲೀಲೆ. ಯಶೋದೆಗೆ ಏನು ಪ್ರಯತ್ನ ಪಟ್ಟರೂ ಸಿಗಲಿಲ್ಲ.
ಗೆಜ್ಜೆಯ ಶಬ್ದ, ಯಶೋದೆಯ ಗೆಜ್ಜೆ ಅಂತೂ ಯಕ್ಷಗಾನದ ಗೆಜ್ಜೆಯಷ್ಟು ಶಬ್ದ. ಇವನ ಗೆಜ್ಜೆ ಅದು ಹೊಸದಾಗಿ ಗೆಜ್ಜೆ ಹಾಕಿಸಿದ್ದಾನಂತೆ ನಂದಗೋಪ. ಯಾಕಂದರೆ ಅಷ್ಟು ಲೂಟಿ ಅಂತ. ಗೆಜ್ಜೆ ಇದ್ದರೆ ಆಗ ಅಷ್ಟು ದೂರದಲ್ಲೇ ಗೊತ್ತಾಗುತ್ತೆ, ಜಾಗ್ರತೆ ಮಾಡಲಿಕ್ಕೆ ಆಗ್ತದೆ ಅಂತ. ಒಟ್ಟು ಗೆಜ್ಜೆಯ ಶಬ್ದವನ್ನು ಕೇಳಿದವರೆಲ್ಲ ಅಕ್ಕಪಕ್ಕದವರೆಲ್ಲ ಸೇರಿದರು. ಏನು ಗಲಾಟೆ ಆಗ್ತಾ ಇದೆ ಮನೆಯಲ್ಲಿ ಅಂತ ನೋಡಿದರೆ ಇಬ್ಬರು ಓಡುವುದೇ ಓಡುವುದು. ಏನಾಯಿತು ಯಶೋದೆ ಅಂತ ಕೇಳಿದರು. ಮಾತಾಡಬೇಡಿ, ಜಾಗ ಇವನನ್ನು ಹಿಡಿದ ಮೇಲೆ ಮಾತಾಡಿ ಅಂತ. ಅವಳು ಏದು ಉಸಿರು ಬಿಡ್ತಾ ಬೆನ್ನು ಹತ್ತಿದ್ದಾಳೆ. ಕೃಷ್ಣನಿಗೆ ನೋಡಿ ಬೇಸರ ಆಯ್ತಂತೆ. ಅಮ್ಮ ಪಾಪ ಅಂತ ಅನಿಸಿತು. ಅನಿಸಿ ಆಮೇಲೆ ಮೆಲ್ಲ ಅಮ್ಮನಿಗೆ ಸಿಕ್ಕಿಕೊಂಡಂತೆ. ಅಮ್ಮ ಹಿಡ್ಕಮ್ಮ, ಯಾಕಂದರೆ ಅವರೆಲ್ಲರ ಮಧ್ಯದಲ್ಲಿ ನಿನ್ನ ಮರ್ಯಾದೆ ಹೋದರೆ ಆಮೇಲೆ ನನಗೆ ಸಮಸ್ಯೆ ಅಂತ ಕೈಗೆ ಸಿಕ್ಕಿದವನನ್ನು ಇವಳು ಒಂದು ಸಲ ಎಲ್ಲರ ಮುಖ ನೋಡಿದೆವು ಹೇಗೆ ಅಂತ ತನ್ನ ಶಕ್ತಿಯನ್ನು ತೋರಿಸಿಲ್ಲ. ಆಮೇಲೆ ಆ ಹಗ್ಗ ಹಿಡ್ಕೊಂಡು ಮೊದಲು ಕೈ ಕಟ್ಟಲಿಕ್ಕೆ ಹೊರಟ್ರೆ ಹಗ್ಗ ಸಾಕಾಗಲಿಲ್ಲಂತೆ. ಆಮೇಲೆ ಇವನನ್ನು ಅಲ್ಲಿದ್ದಂತಹ ಪಕ್ಕದ ಆ ಹಗ್ಗವನ್ನು ಇವನಿಗೆ ಕಟ್ಟಿದರೆ ಆಗುವುದಿಲ್ಲ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ಒರಳಿತ್ತು. ಒರಳಿಗೆ ಹಗ್ಗವನ್ನು ಕಟ್ಟಿ ಒಂದು ಗಂಟು ಹಾಕಿ ಇನ್ನೂ ಒಂದಿಷ್ಟು ಹಗ್ಗ ಉಳಿದಿದೆ, ಇದರಲ್ಲಿ ಇವನಿಗೆ ಕಟ್ಟಬೇಕು ಅಂತೇಳಿ ಬಾ ಇಲ್ಲಿ ಅಂತ. ಕೃಷ್ಣ ಹೇಗೆ ಒಂದು ಸಲ ಕೈಗೆ ಸಿಕ್ಕಿದವ, ಆಮೇಲೆ ದೂರ ಹೋಗುವುದಿಲ್ಲ. ಬಂದವನನ್ನು ಕಟ್ಟುವುದಕ್ಕೆ ಪ್ರಯತ್ನಿಸಿದರೆ 2 ಅಂಗುಲ ಕಡಿಮೆ ಆಯಿತು. ದ್ಯಂಗುಲೋ ನಮ್ ಅಭೂತು ತೇನ ಸಂದಧೇನ್ಯಚ್ಚ ಗೋಪಿಕೆ ಹೇಳ್ತಾಳೆ ಕೃಷ್ಣ ಹತ್ರ, ಕೃಷ್ಣ ಹೀಗೆ ಕೂತಿರು, ಹಗ್ಗ ಬೇರೆ ತರ್ತೇನೆ. ಸರಿ ಅಮ್ಮ ಅಂತ ಇವನೇ ಹಗ್ಗವನ್ನು ಹೀಗೆ ಹಿಡ್ಕೊಂಡು ಕೂತಂತೆ. ಅಮ್ಮ ಒಳಗೆ ಹೋದ್ಲು. ಈಗ ಕರುವನ್ನು ಕಟ್ಟುವ ಹಗ್ಗ ಹೊಸದಾಗಿ ತಂದು ಇಟ್ಟಿದ್ಲು. ದೇವರಿಗೆ ಹೊಸ ಹಗ್ಗವೇ ಒಳ್ಳೆಯದು ಅಂತ ಹೇಳಿ ವತ್ಸ ಬಂಧನ ರಜ್ವಾಹಿ ಕರುವನ್ನು ಕಟ್ಟುವ ಹಗ್ಗವನ್ನು ತಂದು ಇದಕ್ಕೊಂದು ಗಂಟು ಹಾಕಿದ್ಲು. ಗಂಟು ಹಾಕಿ ಸುತ್ತು ತರ್ತಾಳೆ. 2 ಅಂಗುಲ ಕಡಿಮೆ. ಸಂದಧೆ ಅನ್ಯಚ್ಚ ಗೋಪಿಕಾ, ಅಕ್ಕಪಕ್ಕದ ಮನೆಯವರೆಲ್ಲ ಹಗ್ಗ ತಂದರು. ಮನೆಯಲ್ಲಿದ್ದದ್ದು ಸಾಕಾಗಲಿಲ್ಲ, ನಮ್ಮದು ಒಂದು ಸೇವೆ ಇರಲಿ ಅಂತ. ಶ್ರಮದಾನ ಇದ್ದ ಹಾಗೆ ರಜ್ಜುದಾನ ನಮ್ಮ ಹಗ್ಗ ಸೇರಿಸಿ ಏನು ಹಗ್ಗ ಸೇರಿಸಿದ್ರು ಕೂಡ 2 ಅಂಗುಲ ಕಡಿಮೆ. ಯಶೋದೆಗೆ ಒಂದು ಅದ್ಭುತ ಅಂತ ಅನಿಸುವುದಕ್ಕೆ ಶುರುವಾಯಿತು. ಏನೋ ವ್ಯತ್ಯಾಸ ಆಗಿದೆ ನಮ್ಮ ಮನೆಯಲ್ಲಿ ಅಂತ ಅನಿಸುತ್ತೆ. ಈ ಮಗು ಅಸಾಮಾನ್ಯವಾದದ್ದು ಅನ್ನೋ ಪ್ರಜ್ಞೆ ಬೇರೆ ಮೂಡುತ್ತದೆ. ತಾಯಿಯ ಪರಿಸ್ಥಿತಿಯನ್ನು ನೋಡಿ ಮಗುವಿಗೆ ಅಮ್ಮನ ಮುಖ ಹೀಗೆ ನೋಡ್ತಾನೆ. ಅಮ್ಮ ಅಂತ ಹೇಳ್ತಾಳೆ. ಕೃಷ್ಣ ಏನೂ ಇಲ್ಲ ಅಮ್ಮ ಅಂತ ಹೇಳಿ ಆ ಹಗ್ಗವನ್ನೇ ಮೊದಲೇ ಹಗ್ಗ ಎಲ್ಲ ಬೀಚಿಕೊಂಡು ಇದೇ ಹಗ್ಗವನ್ನು ಒಂದು ಗಂಟೆ ಹಾಕಿ ಅಮ್ಮ ಗಂಟೆ ಹಾಕು ಅಂತ ಹೇಳಿದ. ಇವಳು ಆಮೇಲೆ 2 ಗಂಟೆ ಹಾಕಿದ್ಲು. ಬ್ರಹ್ಮ ಗಂಟೆ ಆಯ್ತದು. ಅವತ್ತಿಗೆ ಕೃಷ್ಣನಿಗೆ ದಾಮೋದರ ಅಂತ ಹೆಸರಾಯಿತು. ದಾಮ ಅಂದರೆ ಹಗ್ಗ, ಉದರ ಅಂದರೆ ಹೊಟ್ಟೆಗೆ ಹಗ್ಗವನ್ನು ಕಟ್ಟಿಸಿಕೊಂಡವ. ವೇದವ್ಯಾಸರು ಹೇಳ್ತಾರೆ, ಬ್ರಹ್ಮಾಂಡವನ್ನೇ ಉದರದಲ್ಲಿ ಧಾರಣೆ ಮಾಡಿಕೊಂಡಿರ್ತಕ್ಕಂತಹ ಭಗವಂತ, ಆ ಬ್ರಹ್ಮಾಂಡದಲ್ಲಿ ಸೇರಿರತಕ್ಕಂತಹ ಈ ಗೋಪಿಕೆ, ಆ ಗೋಪಿಕೆ ತಾನಾಗಿ ತನ್ನ ಹೊಟ್ಟೆಗೆ ಹಗ್ಗ ಹಾಕಿಕೊಂಡದ್ದು. ದೇವರನ್ನು ಬಂಧಿಸಿದ್ದಲ್ಲ. ಆ ದೇವರು ಯಾರ ಬಂಧನಕ್ಕೆ ಸಿಗುವುದಕ್ಕೆ ಸಾಧ್ಯ? ಭಕ್ತಿ ಬಂಧನ ವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ಅವ ಭಕ್ತಿ ಎಂಬ ಹಗ್ಗಕ್ಕೆ ಮಾತ್ರ ಬದ್ಧನಾಗತಕ್ಕಂತಹ ದೇವನನ್ನು ಇವಳು ಕೊನೆಗೂ ಆಗುವುದಿಲ್ಲ ಸ್ವಾಮಿ ಅಂತ ಸೂಚಿಸಿದಾಗ ದೇವರೇ ಕಟ್ಟ ಹಾಕಿಸಿಕೊಂಡ. ಉಳಿದ ಎಲ್ಲ ಹೆಂಗಸರು ಕುಡಿಗೆ ಅವರಿಗೆ ಸಮಾಧಾನ ಆಯ್ತಂತೆ. ಯಶೋದೆಗೆ ಅಂತೂ ಕಟ್ಟುವುದು ಸಾಧ್ಯ ಆಯ್ತಲ್ವ, ನಮ್ಮ ಉಳಿದ ಹಗ್ಗ ಬಾವಿ ಹಗ್ಗ ಆದರೂ ಉಳಿತಲ್ವ ಅಂತ ಅವರಿಗೊಂದು ಸಮಾಧಾನ ಆಯಿತು. ಅಮ್ಮ ಹೇಳ್ತಾಳೆ ಮಗುವಿನ ಹತ್ರ, ನನಗೆ ಒಳಗೆ ಕೆಲಸ ಇದೆ, ಅಷ್ಟು ಮಾಡಿ ಇಟ್ಟು ಬಂದಿದ್ದೀನಿ ನೀನು, ಅದರಿಂದ ಆ ಕೆಲಸ ಆಗುವಲ್ಲೇ ತನಕ ಒಳಗೆ ಬರಲಿಕ್ಕಿಲ್ಲ, ಅಷ್ಟೊತ್ತಿಲ್ಲಿ ಕಟ್ಟಿರ್ತೇನೆ ನಾನು. ಇವರೆಲ್ಲ ಹೋದ ಮೇಲೆ ಆಮೇಲೆ ಬಿಡಿಸ್ತೇನೆ, ನೀನು ಈಗ ಸದ್ಯಕ್ಕೆ ಹೀಗೆ ಇರಬೇಕು. ಯಾಕಂದರೆ ಒಳಗೆ ಬಂದು ಅಂತೇಳಿದರೆ ನಾನು ಕ್ಲೀನ್ ಮಾಡುವಲ್ಲೆಲ್ಲ ಬಂದು ಪಚ ಮಾಡ್ತೀವಿ, ಆಮೇಲೆ ಶುದ್ಧೀಕರಣ ಅಸಾಧ್ಯವಾಗ್ತದೆ. ಆದ್ದರಿಂದ ನಿನ್ನನ್ನು ಇಲ್ಲಿ ಕಟ್ಟಿರ್ತೇನೆ, ನಾನು ಒಳಗೆ ಹೋಗ್ತೇನೆ, ಇಲ್ಲೇ ಇರಬೇಕು. ಏನು ಲೂಟಿ ಮಾಡಿದರೆ ಜಾಗ್ರತೆ. ಮಗು ಮೆಲ್ಲ ಹೇಳ್ತದೆ, ಲೂಟಿ ಹೇಗೆ ಮಾಡುದಮ್ಮ, ಕಟ್ಟಿದ್ಯಲ್ವ ಅಂತ. ಓ ಹೌದಲ್ವ ಅಂತ ಇವಳಿಗೆ ಅನಿಸುತ್ತೆ. ಕಟ್ಟಿದ ಮೇಲೆ ಇವಳಿಗೆ ಹೆದರಿಕೆ, ಈ ಮಗು ಏನೋ ಅಸಾಮಾನ್ಯ, ಏನು ಲೂಟಿ ಮಾಡಿ ಹಾಕ್ತದೋ ಅಂತ. ಮಗುವಿಗೆ ಕಟ್ಟಿದ್ಯಲ್ವ, ಓ ಹೌದು ಹಾಗೆ ಇರು ಅಂತ ಹೇಳಿ ಒಳಗೆ ಹೋಗಿ ಕೆಲಸ ಪ್ರಾರಂಭಿಸಿದ್ದಾಳೆ. ಅವಳಿಗೆ ಇನ್ಯಾವ ಯೋಚನೆಯೂ ಇಲ್ಲ, ಅದು ಒಂದು ಸಲ ಆದರೆ ಸಾಕು ಅಂತ. ಅಕ್ಕಪಕ್ಕದ ಗೀತಮ್ಮ ಚೋಮಮ್ಮ ಎಲ್ಲ ಬಂದಿದ್ದಾರೆ. ಬಂದವರ ಹತ್ರ ಅವರಿಗೂ ಒಂದು ಬಟ್ಟೆ ಕೊಟ್ಟು ಹೀಗೆ ವ್ಯವಸ್ಥೆ, ಹೀಗೆ ಸೆಗಣಿ ತಂದು ಇದನ್ನು ಹಾಕಿದರೆ ಬೇಗ ಹೋಗುತ್ತೆ ಅಂತ ಮಜ್ಜಿಗೆಯನ್ನು ಶುದ್ಧೀಕರಿಸುವ ಕೆಲಸ ಪ್ರಾರಂಭ ಆಗಿದೆ. ಅಷ್ಟರಲ್ಲಿ ಮಗುವಿಗೆ ತೀರ್ಮಾನ, ಇನ್ನು ಒಂದು 4 ಗಂಟೆ ಅಮ್ಮ ಈ ಕಡೆ ಮುಖ ಮಾಡುವುದಿಲ್ಲ ಅಂತ ಸ್ಪಷ್ಟ. ಅವನು ಮೆಲ್ಲ ಹೀಗೆ ಮಾಡಿ ಎಳೆಯುವುದಕ್ಕೆ ಶುರು ಮಾಡಿದ್ದಾನೆ. ಎಳಿತಾ ಇದ್ದ ಹಾಗೆ ಹಗ್ಗ ಸ್ವಲ್ಪ ಉದ್ದಾಯಿತು, ಇನ್ನಷ್ಟು ಎಳೆದ, ಅಡ್ಡ ಬಿತ್ತದು. ಹಿಂದೆ ಇದ್ದಂತಹ ಈತನಿಗೆ ಕಟ್ಟಿದ್ದಂತಹ ಒರಳು ಅಡ್ಡ ಬಿತ್ತು.
ಅಡ್ಡ ಬಿದ್ದದ್ದು ನೋಡಿ ಖುಷಿ ಆಯಿತು. ಅದು ಜಾರ್ತಾ ಉಂಟು. ಇವನು ಎಳ್ಕೊಂಡು ಹೋದ ಹಾಗೆ ಜಾರಿ ಅದು ತಿರುಗುತ್ತೆ. ಖುಷಿಯಾಗೋಯ್ತು ಅವನಿಗೆ. ಎಷ್ಟು ಒಳ್ಳೆ ಆಟ, ಬಂಡಿ ಆಟ ಇದ್ದ ಹಾಗಿದೆ ಅಂತ ಅದನ್ನು ಎಳ್ಕೊಂಡು ಅಂಗಳದಿಂದ ಹೊರಗೆ ಬಂದ. ಅಲ್ಲಿ 2 ಮರಗಳು ಕರಿತಾ ಇದ್ದವು ಕೃಷ್ಣನನ್ನು. ಬಾ ಕೃಷ್ಣ ಅಂತ. ಮರಗಳು ಕರೆದದ್ದು ನಮಗೆ ಗೊತ್ತಾಗುವುದಿಲ್ಲ, ಕರಿತಾ ಇರ್ತವೆ. ನಾವು ಅಕಸ್ಮಾತ್ ಅದು ಕರೆದದ್ದು ಗೊತ್ತಾಗದೆ ಹೋದರೆ ಮೇಲಿಂದ ಒಂದು ಕಾಗೆ ಮೈ ಮೇಲೆ ಒಂದು ಮಾಡ್ತದೆ. ಒಂದು ಮರಗಳು ಕರೆಯುವುದಕ್ಕೂ ಒಂದು ಕಾರಣ ಇರ್ತದೆ. ಇವನನ್ನು ಒಂದು ಸಲ ಈ ನಾರಾಯಣ ಸರೋವರದಲ್ಲಿ ಇನ್ನೊಂದು ಸಲ ಸ್ನಾನ ಮಾಡಿಸಬೇಕು, ಅಷ್ಟು ಪುಣ್ಯ ಕೊಡಬೇಕು ಅಂತ. ಆ ಮರಗಳು ಅಷ್ಟು ಪರೋಪಕಾರಿಗಳು. ಹೀಗೆ ಈ 2 ಮರಗಳು ಕರೀತಾ ಇದ್ದರೆ ಕೃಷ್ಣ ಮರದ ಕಡೆಗೆ ಸಾಗಿದ. ಮರದ ಕಡೆಗೆ ಸಾಕ್ತಾ ಮರದ ಹತ್ರ ಹೋದ. ಮರವನ್ನು ಹೀಗೆ ಮುಟ್ಟಿದಂತೆ ಮರಗಳಲ್ಲಿ ರೋಮಾಂಚನವಾಗಿ ಹೋಯ್ತಂತೆ. ಮರಗಳನ್ನು ಮುಟ್ಟಿದವ ಆ 2 ಮರಗಳ ಮಧ್ಯದಲ್ಲಿ ಒಳಗೆ ತೂರಿದ. ಒಳಗೆ ತೂರಿದ ಮೇಲೆ ಸ್ವಲ್ಪ ಎಳೆದ್ರೆ ಇದು ಹಿಂದಿದ್ದು ಬರ್ತಾ ಇಲ್ಲ, ಯಾಕಂದರೆ ಅದು ಅಡ್ಡ ಬಿದ್ದಿದೆ. ಅಡ್ಡ ಬಿದ್ದದ್ದು 2 ಮರಗಳಿಗೂ ಕೂಡ ತಾಗಿಕೊಂಡಿತು. ಇವ ಅದನ್ನು ಎಳೆದಾಗ ಗರ್ಕ್ ಅಂತ ಶಬ್ದ ಆಯ್ತಂತೆ. ಏನಂತ ನೋಡಿದರೆ ಅದರ ತಾಯಿ ಬೇರು ನೆಲದಿಂದ ಬಿಚ್ಚಿಕೊಂಡು ಅಡ್ಡ ಬೀಳುವುದಕ್ಕೆ ಸಿದ್ಧವಾಗಿದೆ. ಮಣ್ಣಿನ ಮೇಲೆ ಅದರ ಬೇರು ಕಾಣಿಸುವುದಕ್ಕೆ ಶುರುವಾಯಿತು. ಇವ ಇನ್ನೊಂದು ಸಲ ಗರ್ರ ಅಂತ ಹೇಳಿದ್ರೆ 2 ಮರಗಳು ದಪ್ಪನೆ ನೆಲಕ್ಕೆ ಬೀಳುವಾಗ ಅದರ ಭಾರಿ ಗೆಲ್ಲುಗಳು ಮೊದಲು ನೆಲಕ್ಕೆ ತಾಗಿ ಅವುಗಳು ಕರ್ಕಂತ ತುಂಡಾಗುವ ಶಬ್ದ, ಏನೋ ಪ್ರಳಯ ಆಗ್ತಾ ಇದೆ ಅನ್ನುವ ಶಬ್ದ ಎಲ್ಲ ಕಡೆಯಲ್ಲೂ ಗೋಚರಿಸಿತು. ನಂದಗೋಪ ಎಲ್ಲೋ ಯಾವುದೋ ಗೋವಿಗೆ ಸ್ವಲ್ಪ ಗಾಯ ಆಗಿದ್ದಕ್ಕೆ ಔಷಧಿ ಹಚ್ಚುವುದಕ್ಕೆ ಅಂತ ಹಟ್ಟಿಯಲ್ಲಿದ್ದವ ಓಡಿ ಬರ್ತಾನಂತೆ. ಏನಾಯಿತು, ಮರ ಬಿತ್ತು, ಏನು ಕಥೆ ಅಂತ. ಅವನು ಓಡಿ ಬರುವ ಹೊತ್ತಿಗೆ ಅಲ್ಲಿದ್ದ ಎಲ್ಲ ಗಂಡಸರು ಬಂದರು. ಗಂಡಸರು ಬಂದ ಮೇಲೆ ಹೆಂಗಸರು ಮೆಲ್ಲ ಬರ್ತಾರೆ. ಏನೋ ಗಂಡಸರು ಏನು ಕೆಲಸ ಮಾಡ್ತಾರೆ ನೋಡು ಅಂತ. ಯಶೋದೆಯು ಕೂಡ ಸಾವಕಾಶವಾಗಿ ತನ್ನ ಬಟ್ಟೆಯನ್ನು ಮೇಲಕ್ಕೆ ಕಟ್ಟಿಕೊಂಡು ಅಡ್ಡ ಸುತ್ತಿಕೊಂಡು ಸೆರಗು ಕೂಡ ಅದಕ್ಕೆ ಸಿಕ್ಕಿಸಿಕೊಂಡು ಕೈಯನ್ನು ಹೀಗೆ ಮಾಡಿಕೊಂಡು ಶುದ್ಧಿ ಮಾಡಿಕೊಂಡು ಬರ್ತಾಳೆ. ಹೊರಗೆ ಬಂದು ನೋಡಿದರೆ ಮರ ಬಿದ್ದಿದೆ. ಮಗುವನ್ನು ಕಟ್ಟಿದ ಜಾಗದಲ್ಲಿ ಮಗು ಇಲ್ಲ, ಒರಳು ಸುತರಾಮ್ ಇಲ್ಲ. ಏನಾಯಿತು ಅಂತ ಪ್ರಶ್ನಿಸಿ ಹೆದರಿಕೆ ಪ್ರಾರಂಭ ಆಯ್ತು ಆಕೆಗೆ. ತೈಲಂ ಪೂರೈತು. ಹೆದರಿಕೆ ಪ್ರಾರಂಭವಾಗಿ ಎಲ್ಲಿ ಹೋಗಿದೆ ಅಂತ ಹುಡುಕುವುದಕ್ಕೆ ಇದರ ಅಡಿಯಲ್ಲಿ ಬಿದ್ದಿದೆ ಅಂತ ಗೊತ್ತಾಯ್ತು. ಇದು ಮಗುವಿನದ್ದೇ ಕಾರ್ಬಾರು, ಏನೋ ಮಾಡಿದೆ ಇದು ಆ ಮರಕ್ಕೆ ಅಂತ. ಹತ್ತಿರಕ್ಕೆ ಹೋಗ್ತಾಳೆ. ಹತ್ತಿರಕ್ಕೆ ಹೋಗಿ ನೋಡಿದರೆ ಮಗು ಅಡಿಯಲ್ಲಿ ಬಿದ್ದಿದೆ ಅಂತ ಗೊತ್ತಾಯಿತು. ಏನೊಂದು ಭಯ ಆವರಿಸಿತು. ಎಲ್ಲ ಗಂಡಸರು ಸೇರಿ ಮರದಲ್ಲಿ ಆ ಕಡೆ ಈ ಕಡೆ ಅಡ್ಡ ಬಿದ್ದಿದ್ದ ಗೆಲ್ಲುಗಳನ್ನು ಹಾಕಿ ಒಳಗೆ ಹೋಗ್ತಾರೆ. ಒಳಗೆ ಹೋಗಿದರೆ ಮಗು ನಗುತ್ತಾ ಉಂಟು. ಎಷ್ಟು ಚೆನ್ನಾಗಿ ಬಿತ್ತಲ್ವ ಮರ ಅಂತ ಖುಷಿ ಅದಕ್ಕೆ. ಮಗುವನ್ನು ನಂದಗೋಪನೆ ಎತ್ತಿಕೊಂಡು ಜಾಗೃತೆ ಮಾಡಿಕೊಂಡು ಹೊರಗೆ ಬಂದು ಯಶೋದೆಗೆ ಒಂದು ರೀತಿಯ ಸಹಸ್ರನಾಮ ಹೀಗ ಮಗುವನ್ನು ನೋಡಿಕೊಳ್ಳುತ್ತ, ನೀನೇ ಕಟ್ಟೆ ಹಾಕಿದ್ದ ಅಂತ ಬಂದು ಒರಳು ಸಹಿತ ಎತ್ತುಕೊಂಡು ಬಂದಿದ್ದಾನೆ. ಮೆಲ್ಲ ಒರಳು ಬಿಚ್ಚಿಸಿ, ನೋಡಿ ನನ್ನ ಹೆಂಡತಿಗೆ ನೀವು ಸ್ವಲ್ಪ ಬುದ್ಧಿ ಹೇಳಿ ಅಂತ ಅಲ್ಲಿ ಸೇರಿದ್ದ ಹೆಂಗಸರಿಗೆಲ್ಲ ಬುದ್ಧಿ ಹೇಳುವುದಕ್ಕೆ ಹೇಳಿದರು. ನಾನೇ ಹೇಳಿದರೆ ತುಂಬ ಟೈಮ್ ಹೋಗ್ತದೆ, ನೀವು ಬೇಗ ಮುಗಿಸ್ತೀರಿ ಬುದ್ಧಿ ಹೇಳಿ ಅಂತ ಹೇಳಿ. ಆಮೇಲೆ ಯಾಕೆ ಮರ ಬಿತ್ತು ಅಂತ ಈಗ ಪ್ರಶ್ನೆ ಚರ್ಚೆ ಮಾಡ್ತಾರೆ. ಯಾಕಾಯಿತು, ಏನು ಕಥೆ, ಯಾವುದೋ ಈಗ ಕೆಲವು ದಿವಸಗಳಿಂದ ನಮ್ಮಲ್ಲಿ ಉತ್ಪಾತಗಳು ಜಾಸ್ತಿ ಆಗಿದ್ದಾವೆ. ನಾವು ಊರು ಬಿಡಬೇಕು, ಇದು ಅಸಾಧ್ಯ. ಏನು ಮೊನ್ನೆ ನೋಡಿದರೆ ಆ ಪರ್ವತದ ಹಾಗಿನ ರಕ್ಕಸಿ ಬಿದ್ದದ್ದು, ಅದರ ಎದೆಯ ಮೇಲೆ ಇದ್ದಾಗ ಏಣಿ ಹತ್ತಿ ಇಳಿಸಿದ್ದು ಮಗುವನ್ನು. ಇಂಥ ಪ್ರಸಂಗ ಎಲ್ಲ ಆಗಿ ಹೋಗಿದೆ. ಆ ರಕ್ಕಸಿಯನ್ನು ನಾವು ದಹನ ಮಾಡುವುದಕ್ಕೆ ಸಾಕಾಗೋಯ್ತು. ಅವಳ ಬೆರಳನ್ನು ಹಿಡ್ಕೊಂಡು 30 ಜನ ಎತ್ತಿಕೊಂಡು ಹೋದದ್ದಂತೆ. ಒಂದೊಂದು ಕತ್ತರಿಸಿ ಕೊಡಲಿ ಎಲ್ಲ ತಂದು ಕತ್ತರಿಸಿ ಆಕೆಯನ್ನು ಸುಟ್ಟದ್ದಂತೆ. ಇಂಥದ್ದೆಲ್ಲ ಘಟಿಸ್ತಾ ಉಂಟು ನಮ್ಮ ಊರಲ್ಲಿ. ಏನೋ ತೊಂದರೆ ಆಗಿದೆ ಅಂತ ಅವರು ಮಾತಾಡ್ತಾ ಇದ್ರೆ ಮಕ್ಕಳೆಲ್ಲ ಓಡಿ ಬಂದರು. ಮರ ಹೇಗೆ ಬಿತ್ತು ಅಂತಲ್ವ ನಿಮ್ಮ ಪ್ರಶ್ನೆ, ಪುಟ್ಟ ಮಕ್ಕಳು. ಅದು ನಮ್ಮ ಕಿಟ್ಟಣ್ಣನೇ ಮಾಡಿದ್ದು ಅಂತ. ಇವು ಸ್ಪಷ್ಟವಾಗಿ ಕೃಷ್ಣನದ್ದೇ, ಈ ಮಗುವಿದ್ದಂತೆ ಕೆಲಸ. ಈ ಮಗು ಏನು ಮಾಡಿತು ಅಂತ ಹೇಳಿದರೆ ಅದನ್ನು ಹೀಗೆ ಎಳ್ಕೊಂಡು ಹೋಯ್ತಾ. ಈ ಅಮ್ಮ ಅಲ್ಲೂ ಅದನ್ನು ಕಟ್ಟಿದ್ದು ಅಂತ ಜೋರು ಮಾಡಿದ್ವು ಆ ಮಕ್ಕಳು ಕೂಡ. ಈ ಅಮ್ಮ ಮಾಡಬಾರ್ದ ಕೆಲಸ ಮಾಡಿದ್ದಾಳೆ, ಸ್ವಲ್ಪ ಬೈರಿ ಅವಳಿಗೆ ಅಂತ ಹೇಳಿಕೊಂಡು ಅವಳೇ ಕಟ್ಟೆ ಹಾಕಿದ್ದು. ಇದು ಎಳ್ಕೊಂಡು ಹೋಗುವಾಗ ಅದು ಸಿಕ್ಕಿ ಹಾಕ್ಕೊಂಡಿತ್ತು, ಎಳೀತು, ಮರ ಬಿತ್ತು. ನಂದಗೋಪ ಸುಮ್ಮನಿರಿ ಅಂತೇಳಿ. ನಿಮಗೆಲ್ಲ ಯಾವುದು ಅರ್ಥ ಆಗುವುದಿಲ್ಲ, ದೊಡ್ಡವರ ಮಧ್ಯೆ ನಿಮ್ಮದು ಬೇರೆ ಮಾತು. ಈ ಮಕ್ಕಳು ಯಾಕೆ ಹೀಗೆ ಮಾತಾಡ್ತಾರೆ, ಎಡವಟ್ಟು ಮಾತಾಡ್ತಾರೆ. ಮೊನ್ನೆ ಆ ಶಕಟ ಪುಡಿ ಆದಾಗ ಮಕ್ಕಳೇನು ಹೇಳಿದ್ವು ಗೊತ್ತಾ, ಈ ಮಗು ಕಾಲಲ್ಲಿ ಹೀಗೆ ಒದೀತು, ಅದು ಮೇಲಕ್ಕೆ ಹಾರಿತಂತೆ. ಇವು ಹೇಳುವುದು, ಆ ಮಕ್ಕಳು ಹೇಳಿದ್ದು ಅದು ಮೇಲಕ್ಕೆ ಹಾರಿತಂತೆ, ಅವನ ಮೇಲೇ ಬಿತ್ತಂತೆ. 2 ಚಕ್ರ ಮಧ್ಯದಲ್ಲಿ ಹುಡುಗ ಇದ್ದಂತೆ, ಮತ್ತೊಮ್ಮೆ ಕಾಲಲ್ಲಿ ಒದ್ದಂತೆ, 2 ಚಕ್ರ ಅಲ್ಲಿ ಹೋಯ್ತಂತೆ, ಇದು ಪುಡಿಯಾಗಿ ಬಿತ್ತಂತೆ. ಹೀಗೆಲ್ಲ ಮಾಡ್ತಾವೆ ಮಕ್ಕಳು, ಏನೂ ಅರ್ಥ ಆಗಲ್ಲ ಇವಕ್ಕೆ.
ಏನು ಈ ಮಗುವನ್ನು ದೊಡ್ಡ ದೇವರು ಮಾಡಿ ಹಾಕ್ತಾರೆ ಇವರೆಲ್ಲ ಸೇರಿ ಅಂತ ಅವರನ್ನು ಬೈದು ಕಳಿಸಿದ ಅಂತ ಭಾಗವತ ಹೇಳ್ತದೆ. ಅದರ ಜೊತೆಗೆ ವೇದವ್ಯಾಸರು ಒಂದು ಮಾತಾಡ್ತಾರೆ, ದೇವರ ಬಗ್ಗೆ ಮಕ್ಕಳಿಗೆ ಗೊತ್ತಾಗ್ತದೆ, ದೊಡ್ಡವರಿಗೆ ಗೊತ್ತಾಗಲ್ಲ ಅಂತ ಒಂದು ಮಾತು ಹೇಳ್ತಾರೆ. ಅಂದ್ರೆ ದೊಡ್ಡವರಿಗೆ ದೇವರು ಗೊತ್ತಾಗಬೇಕಾದ್ರೆ ಅವರು ಮಕ್ಕಳಾಗಬೇಕು ಅಂತ ಉಪನಿಷತ್ತು ಹೇಳ್ತದೆ. ಮಕ್ಕಳು ಅಂತಾದರೆ ಅವರ ಬುದ್ಧಿಯೆಲ್ಲ ಅವರಲ್ಲೇ ಇರ್ತದೆ. ದೊಡ್ಡವರಾದಾಗ ಹಂಚುತ್ತಾರೆ. ಅವರು ಸ್ವಲ್ಪ ಆಫೀಸಿಗೆ ಹೋಗ್ತಾರೆ ಅಂತಾದರೆ ಆಫೀಸಿಗೆ ಒಂದಷ್ಟು, ಶಾಲೆಗೆ ಹೋಗುವ ಮಕ್ಕಳು ಅಂತಾದರೆ ಶಾಲೆ ಅಲ್ಲಿದ್ದ ಟೀಚರು ಅಲ್ಲಿದ್ದಂತಹ ಪ್ರಿನ್ಸಿಪಾಲ್ರು ಅವರಿಗೆ ಒಂದಿಷ್ಟು ಮನಸ್ಸು. ಮದುವೆ ಆದ ಮೇಲೆ ಅಂತೂ ಎಲ್ರಿಗೂ ಗೊತ್ತಿದೆ, ಒಟ್ಟಂದದಲ್ಲಿ ಮನಸ್ಸನ್ನೆಲ್ಲ ಬೇರೆ ಕಡೆಗೆ ಹಂಚಿ ಬಿಡುವುದರಿಂದ ಇವನಿಗೆ ದೇವರಿಗೆ ಹಾಕುವುದಕ್ಕೆ ಮನಸ್ಸು ಇರುವುದಿಲ್ಲ. ಬುದ್ಧಿ ಕೆಲಸ ಮಾಡ್ತದೆ, ಭಾವ ಮನಸ್ಸು ಕೆಲಸ ಮಾಡುವುದು ಕ್ಷೀಣವಾಗ್ತದೆ. ಅಂದ ಬುದ್ಧಿಗಿಂತ ಭಾವ ಮುಖ್ಯ. ಭಾವುಕಾಹ ಶೃಣುತ ಅಂತ ಹೇಳುವುದಿಲ್ಲ ಭಾಗವತವನ್ನು. ಭಾವ ಭಕ್ತಿಯುಕ್ತರಾಗಿ ನಾವು ಶ್ರವಣ ಮಾಡಬೇಕು. ಭಕ್ತಿಯಿಂದ ನೋಡಿದಾಗ ಇದು ಅರ್ಥವಾಗ್ತದೆ ದೇವರ ಬಗ್ಗೆ. ಅಂತಹ ದೇವರ ಲೀಲೆ, ಅಂತಹ ದೇವರಿಗೆ ಆಮೇಲೆ ಉಪನಯನ ಆಯಿತು. ಉಪನಯನ ಆದ ಮೇಲೆ ಗುರುಕುಲವಾಸ ಆಯಿತು. ಬರೀ 64 ದಿವಸ, 12 ವರ್ಷ ಅಲ್ಲ. 64 ದಿವಸದಲ್ಲಿ ಸಾಂದೀಪಿನಿ ಗುರುಗಳು ಇವನಿಗೆ ಪಾಠ ಹೇಳಿದ್ದೋ ಅಥವಾ ಇವ ಅವರಿಗೆ 64 ವಿದ್ಯೆ ಪಾಠ ಹೇಳಿದ್ದೋ ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಹೊರಡುವ ದಿವಸ ಸಾಂದೀಪಿನಿ ಗುರುಗಳು ಈ ಮಗುವಿಗೆ ನಮಸ್ಕಾರ ಮಾಡಲಿಕ್ಕೆ ಬರ್ತಾರೆ. ಇವ ಅವರ ಕಾಲು ಮುಟ್ಟಿ ಅವರ ಕೈಯನ್ನು ಮೇಲಕ್ಕೆತ್ತಿ ತನ್ನ ತಲೆ ಮೇಲೆ ಹಾಕಿಕೊಂಡು, ನಿಮಗೆ ಏನು ದಕ್ಷಿಣೆ, ನನಗೇನು ಬೇಡ, ನಿಮ್ಮಂಥ ಶಿಷ್ಯರು ಇಲ್ಲಿ ಬಂದು ಓದಿದ್ರಲ್ವ, ಇನ್ನು ನಮ್ಮ ಗುರುಕುಲ ಕಲಿಯುಗ ಮುಗಿಯಲ್ಲೇ ತನಕ ಪ್ರಸಿದ್ಧ ಇರ್ತದೆ. ಅನೇಕ ಗುರುಕುಲಕ್ಕೆ ನಮ್ಮ ಗುರುಕುಲದ್ದೇ ಹೆಸರು ಬೇರೆ ಇಡ್ತಾರೆ. ಸಾಕು ನೀವಿಲ್ಲಿ ಓದಿದ್ರಲ್ವ ಅಂತ ಹೇಳ್ತಾನೆ. ಅಮ್ಮನ ಹತ್ರ ಹೋಗಿ ಕೇಳ್ತಾರೆ. 64 ದಿವಸ ಅನ್ನ ಹಾಕಿದವಳು, ಅನ್ನ ಹಾಕಿದ್ದು ಮಾತ್ರ ಅಲ್ಲ, ತುತ್ತು ಅನ್ನ ಬಾಯಿಗೆ ಇಟ್ಟವಳು. ಸಾಯಂಕಾಲ ಚಕ್ಕುಲಿ ಮಾಡುವುದಂತೆ ದಿವಸ, ಕೃಷ್ಣನಿಗೆ ಇಷ್ಟ ಅಂತ ಚಕ್ಕುಲಿ ಮಾಡಿ ಅವರಿಗೆ ಕೈಯಲ್ಲಿ ಕೊಡ್ಲಿಕ್ಕಿಲ್ಲ, ಬಾಯಿಗೆ ತಾನೇ ತಿನ್ನಿಸುವುದು. ಅವರು ಪೂರ್ತಿ ತಿಂದು ಹೋದ್ಮೇಲೆ ಕಳಿಸುವಳು. ಆ ರೀತಿಯ ತಾಯಿ ನೋಡಿಕೊಂಡಿದ್ದಾಳೆ 64 ದಿವಸ. ಒಳಗೆ ಹೋಗಿ ಅಮ್ಮನ ಹತ್ರ ಮಾತಾಡಲಿಕ್ಕೆ ಹೊರಟ್ರೆ ಅವಳು ಕಣ್ಣೀರು ಹಾಕ್ತಾ ಕೂತಿದ್ದಾಳೆ, ತಲೆಗೆ ಬಟ್ಟೆ ಹಾಕಿಕೊಂಡು ಕಣ್ಣೀರು. ಇವರ ಹೆಜ್ಜೆಯ ಶಬ್ದ ಕೇಳಿದ ಕೂಡಲೇ ತಲೆ ಎತ್ತುತ್ತಾಳೆ. ತಾನು ಅತ್ತದ್ದು ಕಾಣಿಸಬಾರದು ಅಂತ ತಲೆ ಈ ಕಡೆ ಮಾಡಿಕೊಂಡು ಸರಿ ಒರೆಸಿಕೊಳ್ತಾ ಇದ್ದಾಳೆ. ಕೃಷ್ಣನಿಗೆ ಅರ್ಥ ಆಯಿತು, ಇಲ್ಲಿಯ ತನಕ ಒಂದು ದಿವಸ ಕಣ್ಣೀರು ಹಾಕದೇ ಇದ್ದ ಅಮ್ಮ ಅಳ್ತಾ ಇದ್ದಾಳೆ ಅಂದರೆ ಏನೋ ಘಟನೆ ಇದೆ. ತಾನೇ ಹೋಗಿ ತನ್ನ ಉತ್ತರೀಯದಿಂದ ಅಮ್ಮನ ಮುಖ ಕಣ್ಣು ಒರೆಸಿ, ಅಮ್ಮ ಏನು ಸಮಸ್ಯೆ, ನಿಮ್ಮಂಥ ಮಕ್ಕಳಿದ್ದು ಒಬ್ಬ ಮಗ ಇದ್ದ, ನಿಮ್ಮಷ್ಟೇ ವಯಸ್ಸು ಈಗ ಅವ ಬೆಳೆದಿದ್ರೆ, ನೀವು ಬಂದ ಮೇಲೆ ಅದರ ನೆನಪೇ ನನಗಿಲ್ಲ. ಹಾಗೆ ನಮ್ಮ ಜೊತೆಗೆ ಇದ್ರಿ, ಸಾಕ್ಷಾತ್ ಮಕ್ಕಳ ಹಾಗೆ ಬಾಲರಾಮಕೃಷ್ಣರಿದ್ರಿ. ಆದರೆ ಏನು ಮಾಡೋಣ ಹೇಳು, ಅದೊಂದು ಸೂರ್ಯಗ್ರಹಣ. ಸಮುದ್ರ ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಇದೇ ಗುರುಗಳು. ನಾವು ಸಮುದ್ರ ಸ್ನಾನ ಮಾಡಿದ್ವಿ. ಈ ಮಗು ಅಮ್ಮ ಅಲ್ಲೇ ಆಡ್ತೇನೆ ಅಂತ ಮುಂದೆ ಹೋದ. ಯಾವುದೋ ಅಲೆ ಅಪ್ಪಳಿಸಿತು. ಅಪ್ಪಳಿಸುವ ಹೊತ್ತಿಗೆ ಮಗು ಕೂಗಿಕೊಂಡಿತು. ಅಮ್ಮ ಯಾವುದೋ ಎಳಿತಾ ಇದೆ ಅಂತ ಹೇಳಿದ್ದಷ್ಟೇ ನಂಗೆ ಗೊತ್ತು. ಸಮುದ್ರದಲ್ಲಿ ಮುಳುಗಿ ಹೋದ. ನಾನೂ ಕೂಡ ಸಮುದ್ರದಲ್ಲಿ ಮುಳುಗುವುದಕ್ಕೆ ಪ್ರಯತ್ನಿಸಿದೆ, ಇವನು ಬಿಡಲಿಲ್ಲ ಅಂತ ಆಳುವುದಕ್ಕೆ ಗೊಳೋ ಅಂತ ಅಳ್ತಾಳೆ. ಕೃಷ್ಣ ಆಕೆಯ ಮುಖವನ್ನು ಎತ್ತಿ ಗಲ್ಲವನ್ನು ಹಿಡ್ಕೊಂಡು ಹೇಳ್ತಾಳೆ, ಅಮ್ಮ ಅಳಬೇಡ, ನಿನ್ನ ಮಗು ಮನೆಗೆ ಬಂತು ಅಂತ ಅರ್ಥ. ನಮಗೇನು ಗುರುದಕ್ಷಿಣೆ ಕೊಡಬೇಕು ಅಂತ ಈಗ ಅರ್ಥ ಆಯಿತು. ನಾನೂ ಬಲರಾಮ ಹೊರಟಿದ್ದೇವೆ, ನಿಮ್ಮ ಮಗು ನಾಳೆ ಅಲ್ಲ ನಾಡಿದ್ದು ಇಲ್ಲಿ ಇರ್ತದೆ ಅಂತ ಹೇಳಿ ಹೋಗಿ ಸಮುದ್ರಕ್ಕೆ ನುಗ್ಗಿ ಪಂಚಜನ ಸಾಯಿಸಿ ಪಾಂಚಜನ್ಯವನ್ನು ಕೈಯಲ್ಲಿ ಹಿಡಿದು ಯಮಲೋಕದಲ್ಲಿ ಊದಿ, ಯಮ ಬಂದು ಕೊಟ್ಟ ಮಗು, ಅದಕ್ಕೆ ಆ ಶರೀರ ಹಿಂದಿದ್ದೇನಿತ್ತು ಅದು ಗುರುಕುಲಕ್ಕೆ ಹೋಗಿ 3 ವರ್ಷ ಆಗಿದ್ದರೆ ಎಷ್ಟು ಬೆಳೀತಿತ್ತು ಅಷ್ಟು ಬೆಳೆಸಿ ಆ ಶರೀರದ ಮಗುವನ್ನು ಈ ಬಲರಾಮಕೃಷ್ಣರು ತಂದು ಈ ಗುರು ದಂಪತಿಗಳ ಮುಂದಿಟ್ಟು ನಮಸ್ಕಾರ ಮಾಡ್ತಾರೆ. ಆ ತಾಯಿ ಏನು ಆಶೀರ್ವಾದ ಮಾಡಿರುತ್ತಾಳೆ, ಮಕ್ಕಳೇ ನೀವು ನಮ್ಮಲ್ಲಿ ಓದಿದ್ದು ನಮ್ಮ ಅದೃಷ್ಟ. ಎಲ್ಲ ಪುರುಷಾರ್ಥಗಳು ನಮ್ಮ ಕರಗತ ಆಗಿ ಹೋಗಿದ್ದಾವೆ. ಇಂಥ ಗುರು ಸೇವೆ, ಇಂಥ ಒಂದು ವಿಧೇಯತೆ, ಸರ್ವ ಸಮರ್ಥ ಸ್ವಾಮಿಯಾಗಿದ್ದರೂ ಕೂಡ ಈ ವಿಧೇಯತೆಯನ್ನು ತೋರಿಸ್ತಕ್ಕಂತಹ ಲೋಕನಾಟಕ, ಒಳ್ಳೆ ಹೆಂಡಂದಿರು ಸಿಗಲಿ ಅಂತ ಆಶೀರ್ವಾದ ಮಾಡಿದ್ರು. ಅದಕ್ಕೆ ಈತನಿಗೆ ಮುಂದಕ್ಕೆ ರುಕ್ಮಿಣೀಪತಿ ಅಂತ ಹೆಸರಾದದ್ದು. ರುಕ್ಮಿಣಿ ಸತ್ಯಾಸಮೇತ ಅಂತ ಆತನನ್ನು ಕರೆಯುವುದು, ಶಮಂತಕ ಮಣೇರ್ ಹರ್ತ ಅಂತ ಅವನನ್ನೇ ಕರೆಯುವುದು. ಶಮಂತಕ ಮಣೇರ್ ಹರ್ತ ಅಂದರೆ ಏನರ್ಥ? ಶಮಂತಕ ಮಣಿಯನ್ನು ಕದ್ದವ ಅಂತ ಅರ್ಥ ಅಲ್ಲ, ಶಮಂತಕ ಮಣಿಯನ್ನು ಆಹರ್ತ ತಂದವ ಅಂತ ಅರ್ಥ. ಎಲ್ಲೋ ಹೋಗಿದ್ದ ಮಣಿಯನ್ನು ಗುಹೆಯ ಒಳಗೆ ಹೋಗಿ 27 ದಿವಸ ಕಾದಾಡಿ ಮಣಿಯನ್ನು ತಂದು ಸತ್ರಾಜಿತನಿಗೆ ಕೊಟ್ಟಂತಹ ವ್ಯಕ್ತಿ. ಸತ್ರಾಜಿತ ಮಣಿ ಕೊಟ್ಟದ್ದಕ್ಕೆ ಒಂದು ಕನ್ಯಾಮಣಿಯನ್ನು ಕೊಟ್ಟು ಮದುವೆ ಮಾಡಿದ.
ಜಾಂಬವತಿಯ ಜೊತೆಗೆ ಸತ್ಯಭಾಮೆಯನ್ನೂ ಸ್ವೀಕರಿಸಿದ. ಆಮೇಲೆ ಕಾಂಡವನ ದಹನದ ಸಂದರ್ಭದಲ್ಲಿ ಸವಿತೃಸುತೆಯಾದಂತಹ ಕಾಲಿಂದಿಯ ಜೊತೆಗೆ ವಿವಾಹ, ಸೋದರತ್ತೆಯ ಮಕ್ಕಳಾದಂತಹ ಮಿತ್ರವಿಂದೆ ಆಕೆಯ ಜೊತೆಗೆ ವಿವಾಹ, ಲಕ್ಷಣೆ ಅಂತ ಹೇಳ್ತಕ್ಕಂತಹ ಹುಡುಗಿಯನ್ನು ಅದ್ಭುತವಾದ ಸ್ತ್ರೀ ಪಣವನ್ನು ಗೆದ್ದು ತಾನು ಸ್ವೀಕಾರ ಮಾಡಿದ್ದಾನೆ. ಭದ್ರೆಯ ಜೊತೆಗೆ ವಿವಾಹವಾಗಿದೆ. ನಾಗ್ನಜಿತಿ ನೀಲೆ ಅಂತ ನೀಲೆಯ ಜೊತೆಗೆ ವಿವಾಹವಾಯಿತು. ಆತ ಅಷ್ಟಮಹಿಷಿ ಸಂಪನ್ನನಾಗಿ, ನನಗೆ ಮಹಿಷಿಯರು ಮಾತ್ರ ಪೂಜೆ ಮಾಡುವುದಲ್ಲ, ಸನ್ಯಾಸಿಗಳು 8 ಜನ ಪೂಜೆ ಮಾಡಬೇಕು ಅಂತ ಉಡುಪಿಯಲ್ಲಿ ಬಂದು ಕೂತ. ಈ ಅಷ್ಟಮಹಿಷಿ ಸಂಪನ್ನನಾದಂತಹ ಭಗವಂತ, ನಾನು ಮಹಿಷಿಯರಿಂದ ಮಾತ್ರ ಕಾಮೋಪಭೋಗದಲ್ಲಿ ನಿರತ ಅಲ್ಲ, ನಾನು ಸನ್ಯಾಸಿಗಳಿಗೂ ಧರ್ಮೋಪದೇಶಕ ಅನ್ನುವ ವಿರುದ್ಧ ಧರ್ಮಗಳನ್ನು ತನ್ನಲ್ಲಿ ಕಾಣಿಸಿಕೊಂಡಂತಹ ಭಗವಂತ ಪರಮಾತ್ಮ. ಆ ಉಡುಪಿಯ ಪುಣ್ಯ ಸ್ಮರಣೆಯ ಜೊತೆಗೆ ಇವತ್ತಿನ ಈ ಉಪನ್ಯಾಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ. ನಾವು ಕೃಷ್ಣನ ಕಥೆ ಕೇಳಿದರೆ ಸಮಯ ಗೊತ್ತಾಗುವುದಿಲ್ಲ. ನಾನು 4 ನಿಮಿಷ ಜಾಸ್ತಿ ತಗೊಂಡಿದ್ದೆ. ಕೃಷ್ಣ ಭಾಗವತದ ನಾಯಕ. ವೇದವ್ಯಾಸರು ಅವರು ಉಪನಾಯಕರು, ಅಂದರೆ ಉಪರ್ ನಾಯಕರು ಅಂತ ಅರ್ಥ. ಯಾಕಂದರೆ ಶ್ರೀಕೃಷ್ಣನ ವಿಷಯವನ್ನು ನಮಗೆ ಅಷ್ಟು ಚಂದ ಕೊಟ್ಟದ್ದು, ನಾವೀಗ ಏನು ಹೇಳಿದರೂ ಕೂಡ ಕೃಷ್ಣನ ಬಗ್ಗೆ ಚಂದ ಅಲ್ಲ, ಅದನ್ನು ಓದಬೇಕು. ಅದರಿಂದ ನಾನು ನಿಮ್ಮಲ್ಲಿ ಹೇಳುವುದು ಸಂಸ್ಕೃತ ಓದುವ ಹಾಗೆ ಆಗರಿ ಅಂತ. ಯಾಕಂದರೆ ವೇದವ್ಯಾಸರು ಯಾವ ಶಬ್ದದಲ್ಲಿ ರಚಿಸಿದ್ದಾರೆ ಅದರಲ್ಲಿ ಓದಿದರೆ ನಮಗೆ ದಿನ ಹೋಗುವುದು ಗೊತ್ತಾಗುವುದಿಲ್ಲ, ಎಂಥ ಜನ್ಮ ಸಾರ್ಥಕ ಅಂತ ಅನಿಸುತ್ತೆ. ವಾಲ್ಮೀಕಿಗಳ ರಾಮಾಯಣ, ವೇದವ್ಯಾಸರ ಭಾಗವತ ಎರಡನ್ನು ಮೂಲ ಓದದೆ ಹೋದರೆ ನಮ್ಮದು ಜೀವನದಲ್ಲಿ ಅದೆಷ್ಟೋ ಲಾಸ್ ಆಗ್ತದೆ. ಆಮೇಲೆ ನ್ಯಾಯಸುಧೆ ಎಲ್ಲ ಓದದೆ ಹೋದರೆ ಏನು ಲಾಸ್ ಇಲ್ಲವೇ ಇಲ್ಲ. ಇದನ್ನು ಓದಬೇಕು. ಆಮೇಲೆ ಪುರುಷೊತ್ತಾದರೆ ನ್ಯಾಯಸುಧೆ ಇತ್ಯಾದಿಗಳನ್ನು ಓದಿ ದೊಡ್ಡ ವಿದ್ವಾಂಸರಾಗಿ ಆಮೇಲೆ ಹೇಳ್ಬೋದು ಚೆನ್ನಾಗಿ. ಇಲ್ಲೇ ಹೋದರೆ ಸುಧಾ ಪಂಡಿತರಾಗದೆ ಹೋದರೆ ಇಲ್ಲಿ ಕೂಡಿಸುವುದೇ ಇಲ್ಲ, ಅದು ಸಮಸ್ಯೆ ಇದೆ. ಅದಕ್ಕೋಸ್ಕರ ಆದರೂ ಆಮೇಲೆ ಓದಬೇಕು. ಆದರೆ ಈ 2 ಗ್ರಂಥ ಭಗವದ್ಗೀತೆ ಓದಿ ಪಾರಾಯಣ ಮಾಡಿ, ಆದರೆ ಎಷ್ಟೋ ವಿಷಯ ಅರ್ಥ ಆಗೋಲ್ಲ. ಆದರೆ ಇದು ಅರ್ಥ ಆಗುವುದಕ್ಕೆ ಕಷ್ಟವೇ ಇಲ್ಲ. ಮೈ ನವಿರೇಳ್ತಾ ಇರ್ತದೆ, ಆನಂದ ಬಾಷ್ಪ ಸುರಿತದೆ, ಒಳಗಿನಿಂದಲೂ ಆರ್ದ್ರಿ ಭಾವ ಉಂಟಾಗ್ತದೆ. ನಿಜವಾಗಿ ಮನುಷ್ಯ ಜೀವನದಲ್ಲಿ ಏನು ಸಾಧಿಸಬೇಕು ಅದರ ಸಾಧನೆ ಇದರಿಂದ ಆಗ್ತದೆ. ಅದನ್ನು ವಾದಿರಾಜ ತೀರ್ಥರು ಹೇಳ್ತಾರೆ, ಇವೆರಡನ್ನು ಅಧ್ಯಯನ ಮಾಡಲೇಬೇಕು. ಯಾಕಂದರೆ ರಾಮಕೃಷ್ಣರ ಕಥೆ, ರಾಮ ಮತ್ತು ಕೃಷ್ಣ ಇವರಿಬ್ಬರು ಈ ದೇಶದ ನಾಯಕರು, ದೇಶವನ್ನು ಒಂದುಗೂಡಿಸಿದವರು, ದೇಶದ ಮೇಲೆ ಬಂದಂತಹ ಪರದೇಶದ ಅಕ್ರಮಗಳನ್ನು ನಿವೃತ್ತಿ ಮಾಡಿರ್ತಕ್ಕಂಥವರು, ದೇಶದ ಸಂರಕ್ಷೆಯಲ್ಲಿ ಬದ್ಧಕಂಕಣವಾದಂತಹ ಐತಿಹಾಸಿಕ ಭಗವತ್ ಸ್ವರೂಪಗಳು. ಅಂತಹ ರಾಮಕೃಷ್ಣರ ಕಥೆಯಲ್ಲಿ ನಾವು ಕೇಳುವುದಕ್ಕೂ ಒಳ್ಳೆಯ ಜಾಗ ಬೇಕು ಅಂತ. ಯಾಕಂದರೆ ಬೆಂಗಳೂರಲ್ಲಿ ಕೂತು ಹೇಳ್ತಾ ಇದ್ದರೆ ಮನೆಗೆ ಹೋಗಿ ಬರ್ತಾರೆ ಎಲ್ಲರೂ. ಅಲ್ಲಿಗೆ ಇಲ್ಲಿ ಹೇಳಿದ್ದು ಅಲ್ಲಿ ಮರುದಿವಸಕ್ಕೆ ಇರುವುದಿಲ್ಲ ಅಂತಲೇ ಅರ್ಥ. ಆದರೆ ಇಲ್ಲಿ ಕೇಳಿದರೆ ಹಾಗಲ್ಲ, 7 ದಿವಸ ಅಂತೂ ಕೇಳಿದ್ದು ಇರ್ತದೆ. ಅದರ ಜೊತೆಗೆ ನಾರಾಯಣ ಸರಸ್ಸಿನ ತೀರ, ಎಂಥ ಅದೃಷ್ಟ ನಮ್ಮದು. ನಾರಾಯಣ ಸರೋವರದ ಜಾಗದಲ್ಲೇ ಹೇಳಿದಂತಹ ಕಥೆ ರುದ್ರಗೀತೆ ಇಲ್ಲೇ ನಡೆದದ್ದು. ಕುರುಕ್ಷೇತ್ರದಲ್ಲಿ ಹೋಗಿ ಕೂತುಕೊಂಡು ಭಗವದ್ಗೀತೆ ಸಂಪೂರ್ಣ ಕೇಳಿದರೆ ಹೇಗೋ ಹಾಗೆ ಭಾಗವತದ ಪರಮ ಹೃದಯ ಭಾಗವಾದಂತಹ ರುದ್ರಗೀತೆ ಪ್ರಭೃತಿಗಳನ್ನು ಈ ಜಾಗದಲ್ಲಿ ಕೇಳುವಂಥದ್ದು. 10 ಪ್ರಶ್ನೆ, 10 ಪ್ರಶ್ನೆಗೆ 10 ಉತ್ತರ ಇದೇ ಸರೋವರದ ತೀರದಲ್ಲಲ್ವ ಘಟಿಸಿದ್ದು. ಅಂಥ ವಿಷಯಗಳನ್ನು ನಾವು ಯಥಾಸಂಭವ ಎಲ್ಲಿ ಎಲ್ಲವನ್ನೂ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ, ಎಷ್ಟು ಸಾಧ್ಯ ಅಷ್ಟು ಕೇಳುವಂತಹ ಒಂದು ಸೌಭಾಗ್ಯ. ಅದಕ್ಕೆ ಸೇನಾಧಿಪತಿಯಾಗಿ ನಮ್ಮ ಅನಿಲ್, ಅದರ ಜೊತೆಗೇನು ಅನಿಲ್ ಅನ್ನೋದರ ಹಿಂದೆ ಕಶ್ಯಪ್ ಗೋತ್ರವನ್ನು ಒಟ್ಟಿಗಿಟ್ಟುಕೊಂಡಿದ್ದಾರೆ. ಕಾಶ್ಯಪ ಗೋತ್ರ ಸಮುದ್ಭೂತರಾದ ಅನಿಲ ಮಹಾಶಯರು. ಯಾಕಂದರೆ ಸಾಮರ್ಥ್ಯ ಇದೆ ಅವರಿಗೆ, ಸುಲಭ ಅಲ್ಲ. ವಿಂಧ್ಯ ಪರ್ವತವನ್ನು ದಾಟಿ ಮೇಲಕ್ಕೆ ಬಂದು ವ್ಯವಸ್ಥೆ ಮಾಡುವುದು ಅಂತೇಳಿದರೆ ಇಲ್ಲಿ ಅವರು ಕಾಯ್ತಾ ಇರ್ತಾರೆ ಯಾರ ಕಿಸೆಗೆ ಹೇಗೆ ಕನ್ನ ಕೊರಿಬಹುದು ಅಂತ. ಒಂದು ಕಾಲದಲ್ಲಿ ಆಗಿತ್ತು, ಈಗ ಗುಜರಾತ್ ಬೇರೆ ಥರ ಆಗಿದೆ. ಒಂದು ಕಾಲ ಗುರ್ಜರೇ ಜೀರ್ಣತಾಮ್ಗತ ಅಂತ ಒಂದು ಕಾಲದಲ್ಲಿ ಆಗಿತ್ತು, ಆದರೆ ಈಗ ಗುಜರಾತ್ ಬೇರೆ ಆಗಿದೆ. ನಾವೆಲ್ಲ ಪ್ರಮೋದಿಗಳಾಗಿರುವುದಕ್ಕೆ ಒಂದು ಅವಕಾಶ ಆಗಿದೆ. ಈ ಭೂಮಿಯಲ್ಲಿ ಅದು ಪ್ರಸುವಂತಿ ನಾರ್ಯ ಅಂತ ಹಿಂದೆ ಬರ್ತಿತ್ತು. ದಿಲ್ಲಿ ಪ್ರದೇಶೇ ಮಥುರಾ ಪ್ರದೇಶೇ ಚೋರಂ ವಿನಾ ನ ಪ್ರಸುವಂತಿ ನಾರ್ಯ ಅಂತ ಒಬ್ಬ ಹೇಳಿದ್ದ. ಈ ದಿಲ್ಲಿ ಪ್ರದೇಶ, ಮಥುರಾ ಪ್ರದೇಶ, ಈ ಕಡೆ ಗುಜರಾತು, ಇಲ್ಲೆಲ್ಲ ಕಳ್ಳನನ್ನು ಬಿಟ್ಟು ಮತ್ತೊಬ್ಬರನ್ನು ಹೆರುವುದೇ ಇಲ್ಲ ಅಂತ ಹೇಳಿದ್ದ. ಹೀಗೆಲ್ಲ ಇತ್ತು ಒಂದು ಕಾಲದಲ್ಲಿ. ಆದರೆ ಇವತ್ತಿನ ವಾತಾವರಣ ಬೇರೆಯಾಗಿದೆ. ದೇಶ ಭಾರತ ನಳನಳಿಸುವಂತಹ ಒಂದು ಕಾಲ ಸನ್ನಿಹಿತವಾಗಿದೆ. ಅದನ್ನು ನಾವು ಈ ಉತ್ತರ ಭಾರತಕ್ಕೆ ಬಂದಾಗ ಅನುಭವಿಸ್ತೇವೆ. ಈ 15 ವರ್ಷ ಹಿಂದೆ ಬಂದ ವ್ಯಕ್ತಿಗಳು ಈಗ ಬಂದ ವ್ಯಕ್ತಿಗಳಿಗೆ ಎಷ್ಟು ಭೇದ ಇದೆ ಅನ್ನೋದು ಅನುಭವಕ್ಕೆ ಬರ್ತದೆ. ನಾವು ಸ್ವಾಮಿಗಳ ಜೊತೆಗೆ, ಪೇಜಾವರ ಸ್ವಾಮಿಗಳ ಜೊತೆಗೆ ಸಂಚಾರಕ್ಕೆ ಬಂದವರು. ಆಗ ನಮ್ಮ ಶಾಲಗ್ರಾಮದ ಪೆಟ್ಟಿಗೆಯನ್ನು ಕಳ್ಕೊಂಡು ಗಂಗೆಯಲ್ಲಿ ಸ್ನಾನ ಮಾಡಿದಂತಹ ಪ್ರಸಂಗ ಇತ್ತು.
ನದಿಯ ತೀರದಲ್ಲಿಟ್ಟು ಸ್ನಾನ ಮಾಡುವುದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಹಾಗಲ್ಲ, ಬಂಗಾರದ ಉಂಗುರವನ್ನಿಟ್ಟು ಸ್ನಾನ ಮಾಡಿ ಬಂದರೂ ಯಾರು ಮುಟ್ಟುವುದಿಲ್ಲ. ಅಂಥ ಒಂದು ಪ್ರಸಂಗವನ್ನು ಇವತ್ತು ನೋಡ್ತಾ ಇದ್ದೇವೆ ಆ ಪ್ರದೇಶದಲ್ಲಿ. ಅದು ನಮ್ಮ ದೇಶಕ್ಕೆ ಆಗ ಕಾಲದಲ್ಲಿ ಭಗವಂತ ವಿಭೂತಿ ಸ್ವರೂಪದಿಂದ ಎಲ್ಲೋ ಕೂಡ್ತಾನೆ ಅನ್ನುವುದಕ್ಕೆ ದ್ಯೋತಕವಾದದ್ದು. ಅದನ್ನಿವತ್ತು ಇಂಥ ಪ್ರದೇಶ, ವಸತಿ ವ್ಯವಸ್ಥೆ ಇದೆಲ್ಲ ಒಂದೊಂದು ನಮ್ಮ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಅಂದರೆ ಅದರ ಹಿಂದೆ ನಮ್ಮ ರಾಜನ ಬೆಂಬಲ ಅನಿವಾರ್ಯವಾಗ್ತದೆ. ಆ ಬೆಂಬಲದ ಜೊತೆಗೆ ಇವತ್ತು ಇಂಥದ್ದನ್ನು ನಡೆಸುವುದಕ್ಕೆ ಸಾಧ್ಯವಾಗಿದೆ. ನಾನು ಬಂದದ್ದು ಅನಿಲ್ ಕಶ್ಯಪ್ ಅವರು ಕರೆದಲ್ಲ ವಸ್ತುತಃ, ನೀವು ಹಾಗೆ ಅಂದ್ಕೊಂಡಿರ್ಬೋದು. ನಮ್ಮ ನಾಗರಾಜ್ ಅವರು ಎಳ್ಕೊಂಡು ಬಂದದ್ದು. ಎಲ್ಲಿದ್ದಾರೆ ನಾಗರಾಜ್ ಅವರು? 5 ವರ್ಷಗಳ ಹಿಂದಿನಿಂದ ಹೇಳ್ತಾ ಇದ್ದಾರೆ, ಆಚಾರ್ಯ ಒಂದು ಸಲ ದ್ವಾರಕೆಗೆ ಹೋಗುವ, ದ್ವಾರಕೆ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಒಂದು 7 ದಿವಸ ನಮ್ಮ ಜೊತೆಗೆ ಇರಬೇಕು, ನೀವು ಬೇಕಾದರೆ ಉಪನ್ಯಾಸ ಮಾಡಿ ಬೇಡ, ಒಟ್ಟು ನಮ್ಮ ಜೊತೆಗೆ ನೀವು ಇರಬೇಕು ಅಷ್ಟೇ ಅಂತ ಹೀಗೆ ಕರಿತಾನೇ ಇದ್ರು. ನನಗೆ ಅನಿಸ್ತಾ ಇತ್ತು, ನನಗೆ ಅವ್ರ ಜೊತೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ವಲ್ಲ. ಯಾಕಂದರೆ ಈ ಹಿಂದೆ ಒಂದು ಸಲ ಹರಿದ್ವಾರಕ್ಕೆ ಅವ್ರ ಜೊತೆಗೆ ಹೋಗಿದ್ದೆ. ಏನು ಅವರದ್ದು ಪರಿವಾರ ಒಂದು 15 ಜನ 20 ಜನ ಒಟ್ಟು, ಆಮೇಲೆ ಹೇಗೋ 30 ಜನ ಆದರು. ಅಷ್ಟು ಜನರು ಕೂತ್ಕೊಂಡು ದಿವಸಕ್ಕೆ 8.5 ಗಂಟೆ, ಒಂದು 1 ಗಂಟೆ 2 ಗಂಟೆ ಅಲ್ಲ, ದಿವಸಕ್ಕೆ 8.5 ಗಂಟೆ ಭಾಗವತ ಶ್ರವಣ ಅಲ್ವಾ? 8.5 ಗಂಟೆ ಬೆಳಗ್ಗೆ ಅಷ್ಟು ಹೊತ್ತು. ನನಗೆ ಅದು ಹೇಗೋ ಹೇಳುವ ಶಕ್ತಿಯನ್ನು ದೇವರು ಕೊಟ್ಟ, ಅಷ್ಟು ನಡೆಯಿತು. ಅವತ್ತಿನ ನಾನು ಭಾಗವತದಲ್ಲಿ ಪಂಡಿತ ಆದದ್ದು. ಇವತ್ತು ಭಾಗವತ ನೀವು ಯಾವ ಪ್ರಶ್ನೆ ಕೇಳಿದರೂ ಭಾಗವತದಲ್ಲಿ ಹೀಗುಂಟು ಅಂತ ಹೇಳಬಲ್ಲೆ ಅಂತ ಒಂದು ವಿಶ್ವಾಸ ಉಂಟು. ಅದಕ್ಕೆ ಕಾರಣ ಆ ರೀತಿಯಲ್ಲಿ ಭಾಗವತ ಹೇಳುವುದಕ್ಕೆ ಒಂದು ಪ್ರೇರಣೆಗಳು ಅಂತಲ್ಲ. ಈಗ ದೊಡ್ಡವರಿಗೆ ನಾವು ಯಾಕೆ ಕೈ ಮುಗಿಯುವುದು ಅಂತ ಹೇಳಿದರೆ, ನೀವು ಹೀಗೆ ಒತ್ತಾಯ ಮಾಡಿದರೆ ನಮಗೇನೋ ಒಂದು ಬಲ ಸಿಗ್ತಾ ಹೋಗ್ತದೆ. ಒಂದು ಸಂದರ್ಭದಲ್ಲಿ ಋಗ್ಭಾಷೆ ಹೇಳಬೇಕು ಅಂತ ಕೆಲವು ಶಿಷ್ಯರು ಕೂತರು. ನನಗೆ ಅದರಲ್ಲಿ ಒಂದು ಪಾಂಡಿತ್ಯ ಬಂತು. ಈ ನಾನೇ ಕೂತು ಓದಬೇಕು ಅಂದರೆ ಹೇಗೆ ಸಾಧ್ಯ ಆಗ್ತದೆ? ಪುರುಸೊತ್ತಾಗೋದಿಲ್ಲ. ಇನ್ನೊಬ್ಬರು ಕೇಳುವಾಗ ನಾವು ಅವರ ಸಮಯ ವ್ಯರ್ಥ ಮಾಡಬಾರ್ದು. ನಾನು ಎಡವಟ್ಟು ಹೇಳಿದೆ ಅಂತ ಹೇಳಿದರೆ ಪಾಪ ಅಷ್ಟು 150 ಜನರ ಕಾಲ ವ್ಯರ್ಥ ಮಾಡಿದ ಪಾಪ ನನಗೆ ಬರುವುದಿಲ್ಲ ಅನ್ನೋ ಪ್ರಜ್ಞೆಯ ಜೊತೆಗೆ ನಾವು ಆಂತರಿಕವಾಗಿ ವಿಶೇಷ ಅಧ್ಯಯನ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಸಮಾಜ ಪಂಡಿತರಿಗೆ ಹೇಗೆ ಪೋಷಣೆ ಮಾಡ್ತದೆ ಅಂದರೆ ಇದು ನಿಜವಾದ ಪೋಷಣೆ. ಜ್ಞಾನವನ್ನು ವೃದ್ಧಿಗೊಳಿಸುವ ಕೆಲಸ ಮಾಡ್ತೀರಿ. ಅವರು ಕರೆದಾಗ ವ್ಯವಸ್ಥೆಗೆ ನಾನಿದ್ದೇನೆ ಅಂತ ಜೊತೆಗೆ ಇವರಿದ್ದಾರೆ. ಯಾಕಂದರೆ ಅವರಿಗೆ ನನಗೆ 70 ಆಯಿತು ಅಂತ ಹೇಳ್ತಾರೆ ಅವರು. ಆದರೆ ನಿನ್ನೆ ನಮ್ಮ ಮಂಜುನಾಥಾಚಾರ್ಯ ಹೇಳಿದರು, ಬಹಳ ಯುವಕ, 70ರ 20 ಅಂತ ಹೇಳಿದರು. ಅಷ್ಟು ಕೆಲಸ ಮಾಡ್ತಾರೆ. ಅವರ ಒಂದು ಪ್ರೀತಿ ಎಷ್ಟು ಅಂದರೆ, ನಾಡ್ದು ಹೀಗೆ ಮಾಡ್ತಾ ಇದ್ದೇವೆ ಬನ್ನಿ ಅಂದರೆ ಎಲ್ಲರೂ ಬರ್ತೇವೆ ಅಂತ. ಅವರ ಜೊತೆಗೆ ಅಂಥ ಪ್ರೀತಿ, ಅದೊಂದು ಕುಟುಂಬ ಸ್ನೇಹ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯ. ಬರೀ ಪಂಡಿತ ಸ್ನೇಹ, ದೇವರ ಸ್ನೇಹ, ಬರೀ ತೀರ್ಥಕ್ಷೇತ್ರದಲ್ಲಿ ಇರುವುದು ಇಷ್ಟು ಸಾಕಾಗುವುದಿಲ್ಲ. ಬೇಡ ಅಂತ ಹೇಳುವುದಿಲ್ಲ, ಅದು ಬೇಕು. ಆದರೆ ಕುಟುಂಬದಲ್ಲಿ ಪ್ರತಿಯೊಬ್ಬರ ಜೊತೆಗೆ ಅವರ ಮದುವೆಗೆ ಹೋಗುವುದು, ಒಂದು ಪುಟ್ಟ ಉಡುಗೊರೆ ಕೊಡುವುದು, ಒಳ್ಳೆ ಮಾತಾಡುವುದು. ಉಡುಗೊರೆ ಕೊಡಬೇಕು ಅಂತಲೇನಿಲ್ಲ, ಒಳ್ಳೆ ಮಾತಾಡುವುದು. ನನಗೆ ಉಡುಗೊರೆ ತರಬೇಕು ಅಂತಿದ್ದೆ, ಮರ್ತೋಯ್ತು, ಒಂದು ಸುಳ್ಳು ಹೇಳಿದ್ರು ತಂದಿಲ್ಲ. ಒಳ್ಳೆ ಮಾತಾಡಬೇಕು. ಈ ಒಳ್ಳೆಯ ಮಾತುಗಳು ಅವರಿಗೆ ಕಷ್ಟ ಬಂದಾಗ ನಾವು ನಮ್ಮನ್ನು ಸಂಪೂರ್ಣ ದ್ರವಿಸಿಕೊಳ್ಳತಕ್ಕಂತಹ ವಾಸ್ತವ ಮನಸ್ಸಿನ ಶುದ್ಧತೆ, ಇವುಗಳು ಯಾವತ್ತೂ ಕೂಡ ಮನುಷ್ಯನನ್ನು ಎತ್ತರದಲ್ಲಿ ನಿಲ್ಲಿಸ್ತವೆ. ಸಂಬಂಧಿಕರೆಲ್ಲ ಅವನಿಗೆ ಆಗಾಗ ನಮಸ್ಕಾರ ಮಾಡಬೇಕು ಅನ್ನೋ ಭಾವವನ್ನು ಹುಟ್ಟಿಸ್ತವೆ. ಅಂತಹ ವ್ಯಕ್ತಿತ್ವದ ನಾಗರಾಜವರು. ಅವರ ತಮ್ಮ ನಮ್ಮ ಜೊತೆಗೆ ಬಹಳ ಸಂಪರ್ಕದಲ್ಲಿದ್ದವರು. ನಾನು ಅಂದರೆ ಭಾರಿ ಪ್ರೀತಿ ಅವರಿಗೆ. ಒಂದು ಸಲ ನನಗೆ ನೆನಪಿದೆ, ಉಡುಪಿಯಲ್ಲಿ ನಾನು ಯಾವುದೋ ಕಾಲಿಗೆ ಒಂದು ಕಬ್ಬಿಣ ತಾಗಿತ್ತು. ನಮ್ಮದು ಪರ್ಯಾಯದ ವ್ಯವಸ್ಥೆ, ನಮ್ಮದು ಸ್ವಾಮಿಗಳ ವಿದ್ಯಾಪೀಠಕ್ಕೆ ಆ ವರ್ಷ ಸೇರಿದ್ದು 83ನೇ ಇಸ್ವಿಯಲ್ಲಿ. ಆವಾಗ ಉಡುಪಿಯಲ್ಲಿ ಸ್ವಾಮಿಗಳ ಪರ್ಯಾಯ 83 ಜನವರಿ 18ಕ್ಕೆ ಪರ್ಯಾಯ. ನಮ್ಮದೆಲ್ಲ ವ್ಯವಸ್ಥೆ 7 ದಿವಸ ಹೋಗಿ ಏನು ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳಿದರೆ ಈಗ ನೆನೆಸಿಕೊಂಡು ನನ್ನ ಡೈರಿ ಓದಿದರೆ ಖುಷಿಯಾಗ್ತದೆ. ಅವತ್ತು ಮಧ್ಯರಾತ್ರಿ 12 ಗಂಟೆ ತನಕ ತೋರಣ ಕಟ್ಟುವ ಕಾರ್ಯಕ್ರಮ. ಈಗ ಲೈಟ್ ಕಂಬಕ್ಕೆ ಹತ್ತಿ, ನಾನೆಲ್ಲ ತೆಂಗಿನ ಮರ ಹತ್ತುವುದರಲ್ಲೆಲ್ಲ ಮಹಾನಿಷ್ಣಾತ ಆ ಕಾಲದಲ್ಲಿ. ಇವಾಗ ಹೇಳಿದರೆ ಕೆಲವರು ನಗ್ಬೋದು. ಅದನ್ನೆಲ್ಲ ಹತ್ತಿ ಅಲ್ಲಿಗೆ ಹೋಗಿ ಕಟ್ಟುವ ಕೆಲಸ ನಮ್ಮದು. ಹೀಗೆಲ್ಲ ಮಾಡಿದ್ದೇವೆ. ಆವಾಗ ಅಷ್ಟೆಲ್ಲ ಕುಣಿದಾಡಿದ್ರಲ್ಲೇ ಕಾಲಿಗೆ ಕಬ್ಬಿಣ ತಾಗಿತ್ತು. ಆಗ ನನ್ನನ್ನು ಈ ಕುತ್ತಿಗೆಯಲ್ಲಿ ಕೂಡಿಸಿಕೊಂಡು ಓಡಾಡಿಸಿ ಅಲ್ಲಲ್ಲಿಗೆ ನನ್ನ ಮೇಲೆ ಭಾರಿ ಪ್ರೀತಿ ಓಡಾಡಿದವರು ನಾಗೇಂದ್ರ ಅವರು. ಇವತ್ತಿಗೆ ನೆನಪಾಗ್ತದೆ. ಆ ರೀತಿ ಒಂದು ಇಡೀ ಕುಟುಂಬದವರೇ ಪ್ರೀತಿಸ್ತಕ್ಕಂಥವರು. ಅನಿಲ್ ಅವರದ್ದು ಹೊಸ ಪರಿಚಯ, ಅವರ ಒಂದು ಸಮುದಾಯ. ಮಂಜುನಾಥಾಚಾರ್ಯರನ್ನು ನಾನು ಮೊದಲು ಮಾತಾಡಿಸಿದ್ದು. ಇವೆಲ್ಲ ಒಂದು ಅನೇಕ ಸ್ನೇಹಕ್ಕೆ ಕಾರಣವಾದಂತಹ ಒಂದು ಪ್ರಸಂಗ. ಇದರಲ್ಲಿ ಭಾಗವಹಿಸಿದಂತಹ ಅನೇಕ ಹೊಸ ಹೊಸ ಮುಖಗಳನ್ನು ನಾನು ಪರಿಚಯಿಸಿಕೊಂಡಿದ್ದೇನೆ. ಇಲ್ಲಿ ಸೇರಿದ ಸಮಗ್ರರಿಗೂ, ಇದರಲ್ಲಿ ವಿಶೇಷವಾಗಿ ಹಿಂದಿನಿಂದ ಸಹಕರಿಸಿದ ಸಮಗ್ರರಿಗೂ ಕೂಡ ಆ ಭಾಗವತ ಪ್ರತಿಪಾದ್ಯನಾದಂತಹ ಷೋಡಶ ಸ್ತ್ರೀ ಸಹಸ್ರೇಶನಾದಂತಹ ರುಕ್ಮಿಣೀ ಸತ್ಯಾಸಮೇತನಾದ ಭಗವಂತ ಗೋಪಾಲಕೃಷ್ಣ ಸಮಗ್ರ ರೀತಿಯ ಶ್ರೇಯಸ್ಸನ್ನು, ಅಭಿಲಷಿತ ಮನೋರಥ ಪ್ರಾಪ್ತಿಯನ್ನು ಅನುಗ್ರಹಿಸಲಿ ಅಂತ
ದೇವರಲ್ಲಿ ಭಕ್ತಿಯಿಂದ ನಾನು ಪ್ರಾರ್ಥನೆ ಸಲ್ಲಿಸ್ತೇನೆ. ಮತ್ತು ಯಾರ್ಯಾರು ಹೇಗೆ ಹೇಗೆ ಸಹಕರಿಸಿದ್ದಾರೆ ಅನ್ನೋ ನನ್ನ ಮನಸ್ಸಿಗೆ ಗೊತ್ತು, ಬಾಯಲ್ಲಿ ಹೇಳುವುದಿಲ್ಲ. ದೊಡ್ಡ ಕೆಲಸಗಳು. ಈಗ ಇಲ್ಲಿ ಪ್ರವಚನಕ್ಕೆ ಒಂದು ದಕ್ಷಿಣೆ ಅಂತ ಕೊಡುವ ಕಾರ್ಯಕ್ರಮ ಉಂಟಲ್ಲ, ಎಷ್ಟು ದಕ್ಷಿಣೆ ಕೊಟ್ಟಿದ್ದೀರಿ ಅಂದರೆ ನನಗೆ ಹೊತ್ತು ಹೋಗುವುದಕ್ಕೆ ಕಷ್ಟ ಆಗ್ತಾ ಉಂಟು. ಅಷ್ಟೊಂದು ದಕ್ಷಿಣೆಗಳನ್ನು ಕೊಟ್ಟಿದ್ದೀರಿ. ಯಾವ ಧರ್ಮ ಕಾರ್ಯಕ್ಕೆ ಅದನ್ನು ವಿನಿಯೋಗಿಸ್ತೇನೆ ಅಂತ ಅಷ್ಟು ಮಾತ್ರ ಮಾತು ಹೇಳ್ತೇನೆ ನಾನು. ಇನ್ನು ಈ ವ್ಯವಸ್ಥೆ ಮಾಡಿದ ಅನಿಲ್ ಅವರು ಇಲ್ಲೇನೂ ದಕ್ಷಿಣೆ ಕೊಡಲಿಲ್ಲ. ಅಕೌಂಟಿಗೆ 70,000 ಅಲ್ಲಿ ಕಳಿಸಿದ್ದಾರೆ ಅಕೌಂಟ್. ಅದು ದಿವಸಕ್ಕೆ 10,000 ಅಂತಲ್ಲ, ನಾನು ಹೊರಡುವುದಕ್ಕಿಂತ ಮುಂಚೆ ಆಚಾರ್ಯ ಅಕೌಂಟಿಗೆ ಹಾಕಿ ಆಗಿದೆ ಅಂತ. ಈ ವ್ಯವಸ್ಥೆಗಳು ಅಂದರೆ ಅವರು ವ್ಯವಹಾರದ ದೃಷ್ಟಿಯಲ್ಲಿ ಕಳಿಸಿದ್ದು, ನನಗೆ ಒಂದು ಭಾವನೆ ಬಂದಿದ್ದರೆ ಅದನ್ನು ಹಿಂದೆ ಕಳಿಸ್ತಾ ಇದ್ದೆ. ವ್ಯವಹಾರ ಇಲ್ಲ ಆ ಥರ. ಅಲ್ಲಿ ಹೋಗಿ ಆ ಒಂದು ಗೌಜಿಯಲ್ಲಿ ನನಗೆ ಏನಾದರೂ ಮರೆತು ಹೋಗಿ ಆಮೇಲೆ ಕಳಿಸುವುದು, ಅಲ್ಲಿ ಸರಿಯಾಗಿ ಸಿಗ್ತದೋ ಇಲ್ವೋ ಇದೆಲ್ಲ ಸಿಗುವುದುಂಟಲ್ಲ. ಆಕಾಶದಿಂದ ಉಪಗ್ರಹ ನಮ್ಮ ಕಡೆಗೆ ನೋಡಬೇಕಲ್ವ, ಗ್ರಹಗಳು ನೋಡದಿದ್ರೂ ತೊಂದರೆ ಇಲ್ಲ. ಅದು ಸರಿಯಾಗಿ ಸಿಗದೆ ಹೋದರೆ ಈಗಲೇ ಕಳಿಸಿಕೊಡ್ತೇನೆ ಅಂತ ಈ ರೀತಿಯ ವ್ಯವಸ್ಥೆಗಳು. ಅದರಿಂದ ವ್ಯವಸ್ಥೆಯಲ್ಲಿ ಶುದ್ಧತೆ ಇದೆ ನಡೆಸಿದಂತಹ. ಅದು ಏನೋ ಕೆಲವು ಊಟ ಲೇಟ್ ಆಯಿತು ಅಂತ ಒಂದು ಗಲಾಟೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅದೇ ಟೈಮಿಂಗ್ಸ್, ಕಾಲ, ಅದನ್ನು ನಾವು ಅವರಿಗೆ ಒಂದು ನಿರ್ದೇಶನ ಅವರು ಕೇಳಿದರು, ಆಚಾರ್ಯ ಮುಂದಕ್ಕೆ ಏನಾದರೂ ವ್ಯತ್ಯಾಸ ಆಗಬೇಕಾದ್ರೆ ಹೇಳಿ ಅಂತ. ನಾನು ಅವರ ಹತ್ರ ಹೇಳುವುದು ಇಷ್ಟೇ, ಅಡಿಗೆಯವರು ನಿಮ್ಮ ಕೈಯಲ್ಲಿರಬೇಕು, ನೀವು ಅವರ ಕೈಯಲ್ಲಿ ಇರಬಾರ್ದು, ಇಷ್ಟೇ. ಅದು ಅವ್ರಿಗೇನು ಹೆದರಿಕೆ ಅಂದರೆ ನಾನೇನಾದರೂ ಅವರಿಗೆ ಜೋರು ಮಾಡಿದರೆ ಈ ಮಧ್ಯದಲ್ಲಿ ಹೊರಟು ಹೋದರೆ ಆಚಾರ್ಯ ನಾನೇ ಹೋಗಿ ಸಟ್ಟುಗೆ ಹಿಡಿಬೇಕಲ್ವ. ನಾನು ಅವ್ರಿಗೆ ಹೇಳ್ತೇನೆ ನಾವು ಬರ್ತೇವೆ ಅಂತ, ಸಮಸ್ಯೆ ಇಲ್ಲ. ಅದು ದೊಡ್ಡ ವಿಷಯ ಅಲ್ಲ, ಒಗ್ಗರಣೆ ಹಾಕೋದೆಲ್ಲ ಕಲ್ತಿದ್ದೇವೆ ನಾವು. ಅವರು ಒಟ್ಟಿನಲ್ಲಿ ಭಾರಿ ದೊಡ್ಡ ಕೆಲಸ ಅಂತ ಭಾವಿಸಬೇಕಾಗಿಲ್ಲ. ಆದರೆ ಅವರು ನಮ್ಮ ಕೈಯಲ್ಲಿರಬೇಕು, ಅಂಥವರನ್ನು ಜೊತೆಗೆ ಇಟ್ಟುಕೊಳ್ಬೇಕು. ಆವಾಗ ಈ ಸಮಸ್ಯೆ ಬಹಳಷ್ಟಿನಲ್ಲಿ ಪರಿಹಾರ ಆಗ್ತದೆ. ಹಾಗೆ ಅಂತೇಳಿ ಒಳ್ಳೆ ಅಡುಗೆಯವರು ಬಹಳ ಪ್ರೀತಿಯಿಂದ ಒಳ್ಳೆ ರೀತಿಯ ಅಡುಗೆಯನ್ನು ಕೂಡ ಮಾಡಿದ್ದಾರೆ. ಅವರಿಗೂ ನಮ್ಮ ಭಗವಂತನ ಅನುಗ್ರಹದ ಪ್ರಾರ್ಥನೆ ಎಲ್ಲರ ಬಾಯಿಯಲ್ಲೂ ಕೂಡ ಬೇಕು. ಒಟ್ಟಿನಲ್ಲಿ ಇದು ನನ್ನ ಜೀವನದ್ದು ಒಂದು ಸಾರ್ಥಕ್ಯದ ಕ್ಷಣ. ಯಾಕಂದರೆ ಏನೇನು ಕರ್ಮಗಳನ್ನು ನಡೆಸಬೇಕು ಅದನ್ನು ನಡೆಸುವುದಕ್ಕೆ ಒಂದು ಅವಕಾಶ. ನಾರಾಯಣ ಸರೋವರವನ್ನು ಜೀವನದಲ್ಲಿ ಕಾಣದೇ ಇದ್ದವರು ಒಂದು 7 ದಿವಸ ಆ ಪ್ರದೇಶದಲ್ಲಿದ್ದು ಅದನ್ನು ಅನುಭವಿಸುವಂತಹ, ಅಲ್ಲಿಯ ವೈಬ್ರೇಷನನ್ನು ಅನುಭವಿಸತಕ್ಕಂತಹ ಅವಕಾಶ, ಸರೋವರದ ತೀರದಲ್ಲೇ ಅನುಷ್ಠಾನಾದಿಗಳಿಗೆ ಸಿಕ್ಕಿದಂತಹ ಲಾಭ, ಜೊತೆಗೆ ಭಗವಂತ ವಿಷ್ಣುವನ್ನು ಉದ್ದೇಶಿಸಿ ಸರ್ವೋತ್ಕೃಷ್ಟ ಮಂತ್ರದಿಂದ ಆಹುತಿಯನ್ನು ಕೊಡ್ತಕ್ಕಂಥ ಒಂದು ವಿಷ್ಣುಯಾಗದ ಪ್ರಕ್ರಿಯೆ. ನಾಗರಾಜ್ ಅವರಿಗೆ ವಯಸ್ಸೆಷ್ಟೀಗ? 70. ಹಾಗಾದರೆ 70ನೇ ಶಾಂತಿ, ಅದು ಹೇಳಲೇ ಇಲ್ಲ ನೀವು. ಇನ್ನು ಬೇರೆ ಶಾಂತಿ ಬೇಕಾಗಿಲ್ಲ. ಸಮಗ್ರ ಶಾಂತಿ ಪ್ರಕ್ರಿಯೆಯನ್ನು ನಡೆಸತಕ್ಕಂಥ ಒಂದು ವಿಶಿಷ್ಟವಾದಂತಹ ಅವಕಾಶ. ಜೊತೆಗೆ ಅವರ ಅಳಿಯನೇ ಕೂತುಕೊಳ್ಬೇಕು, ಅವರಿಗೆ ಆರೋಗ್ಯ ಸಿದ್ಧಿ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು, ಇನ್ನೊಬ್ಬರ ಉದ್ದೇಶದಲ್ಲಿ ನಾವೊಂದು ಕರ್ಮ ಮಾಡಿದಾಗ ಫಲ ಜಾಸ್ತಿ ಅಂತೆ. ನಮ್ಮ ತಂದೆಯನ್ನು ಉದ್ದೇಶಿಸಿ ನಾವು 70ನೇ ಶಾಂತಿ ಮಾಡಿಸಿದರೆ ಮಕ್ಕಳಿಗೆ ಎಷ್ಟು ಪುಣ್ಯ, ಅವರಿಗೇ ಒಂದು ಶಾಂತಿ ಮಾಡಿದರೆ ಅಷ್ಟು ಪುಣ್ಯ ಸಿಗುವುದಿಲ್ಲ. ಅದಕ್ಕೆ ದೊಡ್ಡವರನ್ನು ಉದ್ದೇಶಿಸಿ ಮಾಡಿದರೆ ದಶಗುಣ ಫಲಪ್ರಾಪ್ತಿ ಎಂದುಂಟು. ಆ ಕ್ರಮದಲ್ಲಿ ಆ ಕರ್ಮಗಳನ್ನು ಮಾಡಿಸಿದ್ದಾರೆ. ಎಲ್ಲ ಸಮಗ್ರ ಅನುಷ್ಠಾನ ಮಾಡಿದಂತಹ ವಿಧಿವಿಧಾನಗಳು, ಕೇಳಿದಂತಹ ಕಥಾಶ್ರವಣ, ಇದರಿಂದ ನಮ್ಮ ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರ ಅಂತರ್ಗತನಾದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಸ್ವರೂಪಿಯಾದಂತಹ ಭಗವಂತ ಶ್ರೀಮನ್ನಾರಾಯಣ, ನಾರಾಯಣ ಸರೋವರದಲ್ಲಿ ನೀರಿನ ರೂಪದಲ್ಲಿ ನಿಂತಹ ದೇವ, ರುದ್ರನ ಒಳಗೆ ಸಂಕರ್ಷಣಾತ್ಮಕನಾಗಿ ನಿಂತಹ ಭಗವಂತ, ಅವ ಸರ್ವರಿಗೂ ಅನುಗ್ರಹೋನ್ಮುಖನಾಗಿ ನಮ್ಮನ್ನು ಕೂಡ ಹರಿಸಲೀತ ಪ್ರಾರ್ಥನೆ ಮಾಡ್ತಾ ಈ ಮಾತುಗಳನ್ನು ಇನ್ನು ಒಂದು ಬಿಟ್ಟದ್ದು ಅಂದರೆ ನಮ್ಮ ಮನೆಯವರು ತುಂಬ ಕೆಲಸ ಮಾಡಿದೆ. ತುಂಬ ನೀವು ಹೇಳ್ತೀರಿ, ನಾನು ಹೇಳುವ ಹಾಗಿಲ್ಲ. ತುಂಬ ನಾನು ಬರಬೇಡ ಅಂತ ಹೇಳಿದ್ದು ಬರ್ತಾರೆ. ಅಂದರೆ ಅದು ಆ ಪತ್ನಿ ಸ್ಥಿತಿ ಅಂದರೆ ಹಾಗೆ. ಎಲ್ಲಿ ಹೋದರೆ ಇವ್ರದ್ದು ಆರೋಗ್ಯ ಕೆಟ್ಟು ಹೋಗುತ್ತೋ ಅಂತ ಮನಸ್ಸಿನಲ್ಲಿ, ನಾನು ಇಲ್ಲಿದ್ದರೆ ಕಷ್ಟ ಜಾಸ್ತಿ, ಅವರ ಜೊತೆಗಿದ್ದರೆ ಸುಖ ಜಾಸ್ತಿ ಅಂತ ಬರ್ತಾರಲ್ವ. ಅದಕ್ಕೋಸ್ಕರ ಅವರಿಗೂ ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸಿಕೊಂಡು ಈ ಮಾತುಗಳನ್ನು ಭಗವಂತನಲ್ಲಿ, ಮಧ್ವಪತಿ ಗೋಪಾಲಕೃಷ್ಣನಲ್ಲಿ, ಗುರುಗಳಾದ ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ದಿನ ನಮ್ಮ ಒಂದೊಂದು ಮಾತಿನಲ್ಲೂ ಅವರ ಶಕ್ತಿ ತುಂಬಿದೆ. ಆ ಗುರುಗಳ ಅಂತರ್ಯಾಮಿಯಾದಂತಹ ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ನಾವೆಲ್ಲ ಒಟ್ಟು ಸೇರಿ ಸಮರ್ಪಣೆ ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಿತಮಸ್ತು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ.
ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ ಉಪಸ್ಥಾಪಿತಂ ನೈವೇದ್ಯಂ ಕೃಷ್ಣ. ಮಹಾಗಣಪತಯೇ ನಮಃ. ನಿರ್ವಿಘ್ನವಾಗಿ ನಡೆಸಿಕೊಟ್ಟಿದ್ದಾನೆ, ಮೋಡವನ್ನು ಆ ಕಡೆ ಸರಿಸಿದ್ದಾನೆ. ಆಮೇಲೆ ಬರ್ತೇನೆ. ಆರತಿ ಇದೆಯಾ? ಏನು ಹಾಂ, ಅದನ್ನು ಸೇರಿಸುವ. ಜಯತಿ ಹರಿರಚಿಂತ್ಯ ಸರ್ವದೇವೀಕವಂದ್ಯಃ ಪರಮಗುರುರಭೀಷ್ಟಾವಾಪ್ಲಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಶ್ರಿಯೇ ಜಾತಸ್ಯ ನಿಧೀಯಾಯ ಶ್ರಿಯಂ ವಯೋ ಜರಿತೃಭ್ಯೋ ದದಾತಿ ಶ್ರಿಯಂ ವಸಾನಾಮೃತಸ್ತಮಾಯನ್ ಭವಂತಿ ಸತ್ಯಾಸಾ ಮಿಥಾಮಿತದ್ರೌ ಶ್ರಿಯ ಏವೈನಂ ದಕ್ಷ್ಯಮಾದದಾತಿ ಶ್ರೀನಿವಾಸ ಅಯ್ಯೋ ಮನ್ನಿಸುತ್ತಾಯ್ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲು ಶ್ರೀನಿವಾಸ ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯೇ ಆನಂದಮಯಗೆ ಚಿನ್ಮಯಗೆ ವೇದವ ತಂದು ಗಡ್ಡವ ಹೊತ್ತು ಧರಣಿಯ ಸಾಧಿಸಿ ತುಂಬಿ ಬಂದವಗೆ ಉದಾನವ ಬೇಡಿ ನೃಪನ ಸಂಪದಿಸಿದ ಆದಿಮೂರುತಿಗೆ ಆನಂದಮಯಗೆ ಚಿನ್ಮಯಗೆ ದುರ್ಗವನೇರಿ ಸಿಡಿ ಭಕ್ತರ ಪರವ ಮಂಗಳಾಯ ವದನಾನಿಗೆ ವರದಾಯ ತವಗಿರಿ ಚಲುವ ನಾರಾಯಣನ ಚರಣ ಕಮಲಕ್ಕೆ ಆರತಿಯೇ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯೇ ತೀರೆ ಆನಂದಮಯಗೆ ಚಿನ್ಮಯಗೆ. ಹರೇ ಭಾಗವತ ಸಪ್ತಾಹಾನಂತರದಲ್ಲಿ ಒಂದು ಅವಭೃತ ಆಗಬೇಕು ಅಂತುಂಟು. ಒಂದು ಮುಳುಗ ಹಾಕಬೇಕು, ಅರಿಶಿಣ ಕುಂಕುಮದ ನೀರಲ್ಲಿ ಮುಳುಗಿ ಬರಬೇಕು, ಒಂದು ಓಕಳಿ ಆಡಬೇಕು ಅಂತ ಒಂದುಂಟು. ಅದು ಇಲ್ಲಿ ಓಕಳಿ ಆಗ್ತಾ ಇದೆ. ನಂದ ಗೋಕುಲದಲ್ಲಿ ಗೋಪಿ ಕಂದನೆಂದು ಮೋಹಿಸಲು ಕಂದನೆಂದಾಡಿದಾನು ತನ್ನ ಬಾಲನು ಬೃಂದಾವನ ಸಾರಿಸಿ ಗೋವಿಂದನ ಕೆಳಗೆ ಇರಿಸಿ ಹೊನ್ನ ಕಲಶದಲ್ಲಿ ಗಂಗೆ ಜಲವ ತಂದಳೆ ಶೋದೆ ಪೀತಾಂಬರದ ಸೆರಗನು ಪಿಡಿದಿದ್ದ ಶ್ರೀಲಕ್ಷ್ಮೀಪತಿ ಬಾಗಿಲಲ್ಲಿ ಬಂದು ನಿಂತನು. ಹಿಂದು ತಿರುಗಿ ನೋಡಲು ಬ್ರಾಹ್ಮಣಾಗೆ ಹೇಳಿದಾಳು ಗಂಗೆಯ ಯಮುನೆ ಸ್ನಾನ ಮಾಡಿ ಬನ್ನಿರೆಂದಳು. ಹರುಷದಿಂದ ವಿಪ್ರ ಹೋಗಿ ಸ್ನಾನವನ್ನೇ ಮಾಡಿಕೊಂಡು ಬಂದು ನಿಂತನಾಗಲೇ ನಂದನ ಮನೆಯೊಳಗೆ ಸುವರ್ಣ ಪಾತ್ರೆಯೊಳಗೆ ನಾನಾ ಪದಾರ್ಥ ತುಂಬಿಟ್ಟುಕೊಂಡು ಬ್ರಾಹ್ಮಣನ ಬಳಿಗೆ ತಂದಿಟ್ಟಳೆ ಶೋದೆ. ಸ್ವಯಂ ಪಾಕವನ್ನೇ ಮಾಡಿಕೊಂಡು ಹರ್ಷದಿಂದ ವಿಪ್ರ ತಾನು ಸ್ಮರಿಸಿ ಸ್ಮರಣೆ ಮಾಡುತ್ತಾ ಲಕ್ಷ್ಮಿಯ ರಸ ಇಳಿದನಾಗಲೇ ಹಿಂದೆ